ಓಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಜೈ ಗುರುದೇವ್, ಜೈ ಶ್ರೀರಾಮ್. ನಾವು ಇವರುಗಳ ಆಶೀರ್ವಾದ ತಗೊಂಡು ಇವತ್ತು ಅಧ್ಯಾಸ ಭಾಷ್ಯಾರ್ಥ ವಿಮರ್ಶೆ. ಇದು ವೇದಗಳು, ಉಪನಿಷತ್ತುಗಳು, ಭಗವದ್ಗೀತೆ ಅಥವಾ ಪ್ರಸ್ಥಾನತ್ರಯ ಭಾಷ್ಯ ಮೂರಕ್ಕೂ ಆಧಾರವಾಗಿದೆ, ಉಪೋದ್ಘಾತವಾಗಿದೆ, ಇಂಟ್ರೊಡಕ್ಷನ್ ಆಗಿದೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಾಗಿದೆ. ಈಗ ಇದರಲ್ಲಿ 12ನೇ ಪೇಜ್ನಲ್ಲಿ ಅಧ್ಯಾಸದ ಪ್ರಕಾರಗಳು ಅದನ್ನು ಇವತ್ತು ನೋಡಬೇಕಾಗಿದೆ. ನೋಡೋಣ. ಇಲ್ಲಿ ಅಧ್ಯಾಸದ ಪ್ರಕಾರಗಳು ಅಂತಂದರೆ ತುಂಬ ಥರ ಅಧ್ಯಾಸ ಅಂತ ಅಲ್ಲ, ಹೊರಗಡೆಯಿಂದ ಒಳಗಡೆವರೆಗೂ ಎಷ್ಟು ಥರಗಳನ್ನು ನಾವು ಆತ್ಮನ ಜೊತೆಯಲ್ಲಿ ಕಲಬೆರಕೆ ಮಾಡ್ಕೊತೀವಿ ಅನ್ನೋದನ್ನು ಸ್ಪಷ್ಟವಾಗಿ ತೋರಿಸ್ತಾ ಬರ್ತಾರೆ. ಅದನ್ನು ನಾವು ನೋಡ್ತಾ ಹೋಗೋಣ. ಪ್ರಶ್ನೆ: ಹಾಗಾದರೆ ನೀವು ಹೇಳ್ತಾ ಇರೋ ಅಧ್ಯಾಸ ಎಲ್ಲಿಂದ ಎಲ್ಲಿವರೆಗೂ ವ್ಯಾಪ್ತಿಯಾಗಿದೆ ಸ್ವಾಮಿ ಅಂತ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಎಲ್ಲಿಂದ ಎಲ್ಲಿವರೆಗೂ ವ್ಯಾಪ್ತಿಯಾಗಿದೆ? ಅದಕ್ಕೆ ಉತ್ತರ ಹೇಳ್ತಾರೆ, ಈವರೆಗೂ ಮಾಡಿರುವ ಅಧ್ಯಾಸದ ವಿಚಾರದ ಅಭಿಪ್ರಾಯವನ್ನು ಪ್ರಕೃತ ಭಾಷೆಯಲ್ಲಿ ಆಚಾರ್ಯರು ಹೇಗೆ ಹೇಳಿರ್ತಾರೆ, ಸ್ವಾಮಿಗಳು ಶಂಕರಾಚಾರ್ಯರು ಅಧ್ಯಾಸದ ಭಾಷ್ಯದಲ್ಲಿ ಹೇಗೆ ಹೇಳಿದ್ದಾರೆ ಅನ್ನೋದನ್ನು ಇವಾಗ ಎಕ್ಸ್ಪ್ಲೈನ್ ಮಾಡ್ತಾರೆ. ಈ ಅಧ್ಯಾಸ ಅಂದರೆ ಆತ್ಮ ಅನಾತ್ಮಗಳ ಕಲಬೆರಕೆ, ಹೊರಗಡೆಯಿಂದ ಒಳಗಡೆವರೆಗೂ ಹೇಗೆ ಅವುಗಳನ್ನ ಕಲಬೆರಕೆ ಮಾಡ್ಕೊತಾರೆ ಅಂತ ತೋರಿಸ್ತಾ ಹೋಗ್ತಾರೆ. ಹೇಗೆ? ಒಂದು ಸಾರಿ ಹೆಂಡತಿ, ಮಕ್ಕಳು, ಮನೆ, ಮಠ, ಆಸ್ತಿ ಪಾಸ್ತಿ ಇವುಗಳನ್ನ ನಾನು ಅಂದ್ಕೊಳ್ಳೋದು ನಮಗೆ ಗೊತ್ತಿದೆ. ಮನೆ ಬಾಡಿಗೆ ಕೊಟ್ಟು ಅದು ಮಳೆ ಹೊಡಿತಾ ಇದ್ದರೆ ಬಾಡಿಗೆಯವರು ನನ್ನ ಹೃದಯದ ಮೇಲೆ ಹೊಡೆದಂಗೆ ಆಗ್ತಾ ಇದೆ ಅಂತ ಹೇಳೋದು, ಅಲ್ಲಿ ಹೆಂಡ್ತಿನೋ ಗಂಡನೋ ಸತ್ತೋಗ್ಬಿಟ್ರೆ ಆ ವಿಚಾರ ಕೇಳಿದ ತಕ್ಷಣ ಇಲ್ಲಿ ಅವರು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗೋದು, ಇವೆಲ್ಲ ಏನು ತೋರಿಸುತ್ತೆ? ಗೋಡೆ ನಾನಲ್ಲ, ಹೆಂಡತಿ, ಮಕ್ಕಳು, ಮನೆ, ಮಠ ನನ್ನದು, ನಾನಲ್ಲ. ಅವುಗಳಿಗೇನಾದರೂ ಆದರೆ ನನಗೆ ಆದಂಗೆ ಮಾಡಿಕೊಂಡ್ರೆ ಇದು ಅಧ್ಯಾಸವಲ್ಲದೆ ಮತ್ತೇನು? ಹೀಗೆ ನಾವು ಯೋಚನೆ ಮಾಡ್ತಾ ಹೋಗಬೇಕು. ಹೀಗೆ ಅವರು ಹೇಳ್ತಾ ಬರ್ತಾರೆ. ಅಧ್ಯಾಸ ಅಂದರೆ ಏನಪ್ಪ? ಅಧ್ಯಾಸ ಅಂತಂದ್ರೆ ಅಧ್ಯಾಸದ ಪ್ರಕಾರವನ್ನು ಮೆಟ್ಲಾಗಿ ತೋರಿಸ್ಕೊತಾ ಹೋಗ್ತಾರೆ. ಹೊರಗಡೆಯಿಂದ ಅತ್ಯಂತ ಒಳಗಡೆವರೆಗೂ. ಇಲ್ಲಿ ಹೊರಗಡೆ ಅಂದರೆ ಯಾವುದು? ನಾವು ತಗೋಬೇಕಾದ್ರೆ ಎಲ್ಲ ಹೋಲ್ಸೇಲಾಗಿ ತಗೋಬೇಕಾದ್ರೆ ಆದಿದೈವಿಕದಿಂದ ಅತ್ಯಂತ ಒಳಗಡೆ ಇರೋದು ಯಾವುದು? ಅಹಂಕಾರ, ಜೀವಪ್ಪ, ಇಷ್ಟರ ಒಳಗಡೆ ತಗೊಂಡೋಗಿ ತೋರಿಸ್ತಾರೆ. ಅದರಿಂದ ಹೊರಗಿನಿಂದ ಒಳಗಿನವರೆಗೂ ಅದನ್ನು ತೋರಿಸ್ತಾ ಹೋಗ್ತಾರೆ. ಕೆಲವು ಸಾರಿ ಹೆಂಡತಿ ಮಕ್ಕಳನ್ನ ನಾನು ಅಂದ್ಕೊಳ್ಳೋದು, ಇನ್ನು ಒಳಗೆ ಬಂದಾಗ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಅಂತಃಕರಣ, ಪ್ರಾಣಗಳು, ಅಂತಃಕರಣ, ಹೀಗೆ ಒಂದೊಂದನ್ನು ಆತ್ಮ ಅನಾತ್ಮಗಳಲ್ಲಿ ಅಧ್ಯಾಸ ಮಾಡ್ಕೊಂಡ್ಬಂದಿರೋದು ನಮಗಾಗಲೇ ಇವಾಗ ಅದರ ಬಗ್ಗೆ ಸ್ಪಷ್ಟವಾದ ಕಲ್ಪನೆ ಇದೆ. ಅಲ್ಲಿಗೆ ಹೊರಗಡೆಯಿಂದ ಒಳಗಡೆವರೆಗೂ ಮೊದಲನೇದಾಗಿ ಅಧ್ಯಾಸ ಅಂದರೆ ಏನು?
ಅಧ್ಯಾಸ ಅಂದರೆ ಅದು ಅಲ್ಲದರಲ್ಲಿ ಅದೆಂಬ ಬುದ್ಧಿ. ಹೇಗಿದೆ ನೋಡ್ರಿ, ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಇದನ್ನು ಕಟ್ ಮಾಡ್ಕೋಬೇಕು. ಅದು ಅಲ್ಲದರಲ್ಲಿ ಅದೆಂಬ ಬುದ್ಧಿ. ಹಗ್ಗ ಹಾವಲ್ಲ, ಹಗ್ಗದಲ್ಲಿ ಹಾವಲ್ಲ, ಹಾವೆಂಬ ಬುದ್ಧಿ. ಹೇಗಿದೆ ನೋಡ್ರಿ, ಅದು ಅಲ್ಲದರಲ್ಲಿ ಹಗ್ಗ ಹಾವೇನೋ ಅಲ್ಲ. ಆದ್ದರಿಂದ ಅದೆಂಬ ಬುದ್ಧಿ, ಹಗ್ಗವನ್ನು ಭ್ರಾಂತಿ ಮಾಡಿಕೊಂಡು ಹಾವು ಅನ್ನೋದು. ಹಾಗೆ ಈ ಶರೀರ ನಾನಲ್ಲ, ಈ ಶರೀರವನ್ನು ನಾನೇ ಆತ್ಮನೇ ಅಂತ ಅಂದುಕೊಳ್ಳೋದು, ಇದನ್ನು ಅಧ್ಯಾಸ ಅಂತಾರೆ. ಅದಕ್ಕೋಸ್ಕರ ಹಾಗೇನಂತಾರೆ, ಅದು ಅಲ್ಲದರಲ್ಲಿ ಅದೆಂಬ ಬುದ್ಧಿ. ಇದನ್ನು ಮೊದಲು ಚೆನ್ನಾಗಿ ಗಟ್ ಮಾಡ್ಕೋಬೇಕು. ಸೊ ಅದಕ್ಕೆ ಆ ಒಂದು ಶಂಕರಾಚಾರ್ಯರು ಬರೆದಾಗ ಅಧ್ಯಾಸೋ ನಾಮ ಆತ್ಮಸ್ಯ ಅತಸ್ಮಿನ್ ತದ್ಬುದ್ಧಿ ರೀತ್ಯ ಓಚಾಂ ಅಂತ ಬರೆದಿದ್ದಾರೆ. ಹಾಗಂದರೆ ಅದು ಅಲ್ಲದರಲ್ಲಿ ಅದೆಂಬ ಬುದ್ಧಿ. ಇದನ್ನು ಮೊದಲು ಚೆನ್ನಾಗಿ ನಾವು ಅರ್ಥ ಮಾಡ್ಕೋಬೇಕು. ಏಕೆಂದರೆ ಇಲ್ಲಿ ನಾವು ವಿಚಾರ ಮಾಡ್ತಾ ಇರುವುದು ಒಂದಾನೊಂದು ತಿಳುವಳಿಕೆಯ ದೃಷ್ಟಿ ವಿಶೇಷದಿಂದ. ಈ ದೃಷ್ಟಿ ನಮ್ಮೆಲ್ಲರಿಗೂ ಸಹಜವಾಗಿದೆ, ಸ್ವಾಭಾವಿಕವಾಗಿದೆ, ಪ್ರತಿಯೊಬ್ಬರಿಗೂ ನಮ್ಮ ಅನುಭವದಲ್ಲಿ ಇದೆ, ಇಲ್ಲೇ ಇರೋದನ್ನೇನು ಹೇಳ್ತಾ ಇಲ್ಲ. ಹೇಗೆ ಅಂತ ಕೇಳಿದ್ರೆ, ಹೊರಗಡೆಯಿಂದ ಹೆಂಡತಿ, ಮಕ್ಕಳು, ಮನೆ, ಮಠ, ಆಸ್ತಿ ಪಾಸ್ತಿ, ಅಂತಸ್ತು, ಐಶ್ವರ್ಯ, ಬಿರ್ದು, ಆಳು ಕಾಳು, ವಾಹನಗಳಲ್ಲಿ ನಾನು ಅನ್ಕೊಳ್ಳೋದು. ಹೇಗಿದೆ ನೋಡ್ರಿ, ಹೊಸದಾಗಿ ನೀವು ಕಾರ್ ತಂದಿಟ್ಟಿದ್ದೀರಾ ಮನೆ ಮುಂದೆ, ಪೂಜೆ ಮಾಡಬೇಕು ಅಂತ ತಾಯಿ ಒಳಗಡೆ ಹೋಗಿರ್ತಾಳೆ ತಟ್ಟೆಯಲ್ಲೆಲ್ಲ ಜೋಡ್ಸೋಕ್ಕೆ. ತಂದೆ ಏನೋ ಹೂವಾಗಿವ ಜೋಡಿಸ್ಕೊತಾ ಇರ್ತಾನೆ. ಮಗ ಸ್ಕೂಲಿಂದ ಬರ್ತಾನೆ, ಕೈನಲ್ಲಿ ಮಳೆ ಇರುತ್ತೆ, ಸುತ್ತಲೂ ಆ ಕಾರ್ ಸುತ್ತಲೂ ಒಂದು ಗೆರೆ ಹಾಕ್ತಾನೆ. ತಂದೆ ಬಂದು ಪಠಾರ್ ಅಂತ ಕೆನ್ನೆ ಹೊಡಿತಾನೆ. ನನ್ನ ಹೃದಯದ ಮೇಲೆ ಹಾಕ್ತಂಗಾಯ್ತಲ್ಲೋ, ನನ್ನ ದೇಹದ ಮೇಲೆ ಹಾಕ್ತಂಗಾಯ್ತಲ್ಲೋ ಅಂತಾನೆ. ಮಗ ಬಂದಿದ್ದೆ ಇವನ ದೇಹ ಸುತ್ತಲೂ ಹಾಕಿದ್ನೇನು ಮಳೆಯಲ್ಲಿ ಗೆರೆ ಇಲ್ಲ, ಮತ್ತೇನು ಹಾಕಿದ್ದು ಕಾರ್ಗೆ. ಹೀಗಾಗುತ್ತೆ ನೋಡ್ರಿ. ಇವುಗಳನ್ನ ಚೆನ್ನಾಗಿ ಮೆಲ್ಕು ಹಾಕ್ಬೇಕು ನಾವು. ಹಾಕಿದಾಗ ಹೌದಲ್ಲ, ಶಂಕರಾಚಾರ್ಯ ಎಷ್ಟು ಅನುಭವಕ್ಕೆ ಹೊಂದುವಾಗಿ ಹೇಳಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಈಗ ನೋಡ್ರಿ, ಅದೇ ಒಂದು 20 ವರ್ಷ 25 ವರ್ಷ ಆಯಿತು ಕಾರು. ಈಗ ನೀವು ಹೋಗ್ತಾ ಇರ್ತೀರ, ಯಾರೋ ಡ್ಯಾಶ್ ಹೊಡಿತಾರೆ ಅಂತ ಇಟ್ಕೊಳ್ರಿ, ಸ್ವಲ್ಪ ಏನೋ ಜಜ್ಜೋಗ್ಬಿಡುತ್ತೆ ಅಂತ ಇಟ್ಕೊಳ್ರಿ. ನಿಮ್ಗೇನನ್ಸುತ್ತೆ? ಏನೇನೋ ಅನ್ಸಲ್ಲ. ಅಯ್ಯೋ 10 ಕಡೆ ಹೊಡೆದಿದ್ದಾರೆ, ಇದು 11 ಕಡೆ, ಹೋಗಪ್ಪ ಪರವಾಗಿಲ್ಲ, ಹೋಗಿ ಏನು ಮಾಡೋಕ್ಕಾಗಲ್ಲ, ಅವರ ಡಬ್ಬ ಆಗಿದೆ. ಈಗೇನು ಆಗಲಿಲ್ಲ. ಯಾಕೆ? ಅದೇ ಕಾರು, ಆದರೆ ಸಂದರ್ಭ ಬೇರೆ ಬೇರೆ. ಯಾಕೆ? ಹೊಸ ಕಾರಿದ್ದಾಗ ಅದರಲ್ಲಿ ನನ್ನ ಪ್ರಾಣ ಇದೆ, ನಾನೇ ಅದು. ಅದಕ್ಕೇನಾದರೂ ಆದರೆ ನನಗೆ ಏನಾವಾಗ ತಂದಿದ್ದು ಹೊಸದ್ರಲ್ಲಿ, ಸುರೇಶ್ ಅವ್ರಿಗೆಲ್ಲ ಗೊತ್ತು, ನಾನು ಹೊಸದಾಗಿ ಸ್ಕೂಟರ್ ತೊಗೊಂಬಂದಿದ್ದೆ. ಏನು ಕಾಲೇಜ್ಗೆ ಒಂದು ಸಾರಿ ಹೋಗಿ ಬಂದರೆ ಸಾಕು, ತೊಳೆದ್ಬಿಡೋದು ರಾತ್ರಿ ಒಂದು ಸಾರಿ, ಹಾಗೆ ಮತ್ತೆ ವಾರಕ್ಕೆ ಒಂದ್ಸರಿ ಅಂತ ಅದನ್ನು ಅಯ್ಯೋ 2 ಗಂಟೆ ತೊಳಿತಾ ಇದ್ದೆ ಅದನ್ನು. ಈಗ ಹಬ್ಬದ ದಿವಸನೂ ನಾನು ಕಾರ್ ತೊಳೆಯಲ್ಲ. ಹೇಗಿದೆ? ನಮ್ಮ ಕೆಲಸದವ್ರಿಗೆ ಹೇಳಿ ಹೆಂಗೋ ಆ ಕಡೆ ಒರೆಸೋದ್ರೆ ಆಯಿತು ಅಂತ ಸುಮ್ಮನೆ ಇರ್ತೀನಿ. ಯಾಕೆ? ಮೊದಲು ಇದ್ದಿದ್ದ ಮೋಹ, ತಾಧ್ಯಾತ್ಮ, ಅಟ್ಯಾಚ್ಮೆಂಟ್, ನಾನು ನನ್ನದು ಅನ್ನೋದು ಈಗಿಲ್ಲ. ಹೇಗಿದೆ ನೋಡ್ರಿ. ನಮಗೆ ಈ ಆತ್ಮ ಅನಾತ್ಮಗಳ ವಿಚಾರ ಮಾಡ್ತಾ ಬರೀ ಈ ಸ್ಥೂಲವಾಗಿರೋದು ಅಥವಾ ಈ ವಾಹನಗಳಲ್ಲಿ ಮಾತ್ರ ಅಲ್ಲ,
ಪ್ರತಿಯೊಂದರಲ್ಲೂ ನಾವು ಈ ರೀತಿ ತಗೊಳ್ಳೋದು ಬರಬೇಕು ನಮಗೆ. ಆಗ ಈ ಸಾಧನೆಗಿದ್ನೆ ಏನಾದರೂ ಕಿಂಚಿತ್ ಮಾಡಿದರೆ ಹೀಗೆ ತಗೊಳ್ಳೋದು ಬರುತ್ತೆ. ಆದ್ದರಿಂದ ನೋಡ್ರಿ ಎಷ್ಟು ಚೆನ್ನಾಗಿದೆ. ಎಲ್ಲನೂ ಹೀಗೆ ನಾವು ಮಾಡ್ಕೊತಾ ಹೋಗ್ಬೇಕು. ಅಂತ ಅಭಿಮಾನ ಬಲವಾಗಿರುತ್ತಂತೆ. ಅದು ಈಗ ಎಷ್ಟು ಬಲವಾಗಿರುತ್ತೆ ಅಂತ ನಿಮ್ಗೆ ಎಕ್ಸಾಂಪಲ್ ಕೊಟ್ಟು ತೋರಿಸಿದ್ದಾಯ್ತು. ಅವರ ಯೋಗಕ್ಷೇಮಗಳು ತನ್ನವೇ ಅವರಿಗಾಗುವ ಒಳ್ಳೆಯದು ತನಗೆ ಆದದ್ದು, ಅವರಿಗಾಗುವ ಕೇಡು ತನಗೆ ಆದದ್ದು ಎಂದುಕೊಂಡ ಜನರು ಭಾವನಾ ಮಾತ್ರದಿಂದಲೇ ಮನಸ್ಸಿನಲ್ಲಿ ಹಿಗ್ಗುತ್ತಾ ಕುಗ್ಗುತ್ತಾ ಅಲ್ವಾ. ಹೆಂಡತಿ ಮಕ್ಕಳು ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೇನೆ, ಅವ್ರಿಗೇನಾದರೂ ಆಗ್ಬಿಟ್ರೆ ನಾನೇ ಸತ್ತು ಹೋದಂಗೆ ಆಗ್ಬಿಡ್ತೀನಿ. ಅವ್ರು ಹಿಗ್ಗಿದ್ರೆ ಇವ್ರು ಹಿಗ್ಗೋದು, ಅವ್ರು ಕುಗ್ಗೋಗ್ಬಿಟ್ರೆ ಇವ್ರು ಕುಗ್ಗೋಗೋದು. ಏನಾಯಿತು ಕೊನೆಗಲ್ಲಿ? ನಿಮ್ಮ ರಿಮೋಟ್ ಅವುಗಳ ಕೈ ಕೊಟ್ಟು ಅವುಗಳು ಡ್ಯಾನ್ಸ್ ಮಾಡಿಸ್ದಂಗೆ ನಾನು ಡ್ಯಾನ್ಸ್ ಮಾಡಬೇಕು ಬೇಕಾ? ಹೇಗಿದೆ ನೋಡ್ರಿ. ನಾವೇನು ಬೊಂಬೆನ ಅವ್ರು ಕುಣಿಯೋದಕ್ಕೆ? ಈ ಮಕ್ಕಳ ಕೈಗೆ ರಿಮೋಟ್ ಕೊಟ್ಬಿಟ್ರೆ ಅದನ್ನು ಆಟ ಆಡಿಸ್ತಾ ಇರ್ತಾರೆ. ಅವ್ರು ಹೆಂಗೆ ಆಡಿದ್ರೆ ಆ ಕಾರ್ ಹಾಗೆ ಹೋಗುತ್ತೆ. ಹಿಂದಕ್ಕೆ ಹೋಗಂದ್ರೆ ಹಿಂದಕ್ಕೆ ಹೋಗುತ್ತೆ, ಮುಂದಕ್ಕೆ ಹೋಗಂದ್ರೆ ಮುಂದಕ್ಕೆ ಹೋಗುತ್ತೆ, ಎಡ ಬಲ ಆಟ ಆಡಿಸ್ತಾ ಇರ್ತಾರೆ. ರಿಮೋಟ್ ಅವ್ರ ಕೈನಲ್ಲಿರುತ್ತೆ. ಹಾಗೆ ನಮ್ಮ ರಿಮೋಟ್ನ ಬೇರೆಯವ್ರ ಕೈ ಕೊಟ್ಬಿಟ್ಟು ಬೇರೆಯವ್ರು ಹೆಂಗೆ ಆಟ ಆಡಿಸಿದ್ರೆ ನಾವು ಆಡೋದು ಚೆನ್ನಾಗಿರ್ತಾ? ನಿಜ, ನಮ್ಮ ರಿಮೋಟ್ ಬೇರೆಯವ್ರಿಗೆ ಕೊಡಬೇಕು. ಹೆಂಡತಿ ಮಕ್ಕಳು ಬೇರೆಯವ್ರಿಗೆ ಕೊಡೋದಲ್ಲ, ದೇವ್ರಿಗೆ ಕೊಡಬೇಕು. ಸೂತ್ರಧಾರ ಅವನು ಆಡಿಸ್ದಂಗೆ ಆಡಬೇಕಪ್ಪ, ಅದು ಇರೋದು. ಹೇಗಿದೆ ನೋಡ್ರಿ. ಪ್ರತಿಯೊಂದು ಅವನು ಸೂತ್ರಧಾರ, ಅವನು ಹಾಡ್ದಂಗೆ ನಾನು ಬೊಂಬೆ ಅವನ ಕೈ ಕೆಳಗೆ. ಅವನು ಹೇಗೆ ಆಡಿಸಿದ್ರೆ ಹಾಗೆ ಆಡ್ತೀನಿ. ಆವಾಗ ನೋಡ್ರಿ ಹೆಂಗಿರುತ್ತೆ. ಪರಮಾತ್ಮ ಯದ್ವತತ್ವ ಆಡಿಸ್ತಾನೇನೋ? ಯಾವತ್ತೂ ಆಡಿಸಲ್ಲ. ಅವನ ಕೈಗೆ ನಮ್ಮ ದಾರ ಕೊಟ್ಬಿಟ್ರೆ ಅದೇ ಬಂದಿರೋದು, ನಾವು ಕೊಡೋಲ್ಲ. ಅಕಸ್ಮಾತ್ ದೇವರು ಹೆಂಗೆ ಸಿಕ್ಕಿದ್ರೆ ಹಂಗೆ ಆಡಿಸಿದ್ರೆ ದೇವ್ರನ್ನೂ ನಂಬಲ್ಲ, ಇನ್ಯಾರನ್ನು ನಂಬ್ತೀವಿ ನಾವು. ಆದ್ದರಿಂದ ಇದು ಹೀಗೆ ನಮಗೆ ಆಗ್ತಾ ಇರುತ್ತೆ. ಈಗ ನೋಡ್ರಿ, ನಾಯಿ ನನ್ನದು, ಗೋಡೆ ನನ್ನದು, ನಾನಲ್ಲ. ಹೆಂಡತಿ ನನ್ನದು, ಕನ್ನಡಕ ನಂದು, ಚಪ್ಪಲಿ ನಂದು, ಬಟ್ಟೆ ನಂದು, ಕಾರ್ ನಂದು, ಹಾಗೆ ಎಲ್ಲವೂ ನನ್ನದು. ನನ್ನದು ಅಂತ ಹೇಳಿ ಇವಾಗ ಅದನ್ನು ನಾನೇ ಅಂತ ಮಾಡಿಕೊಂಡ್ರೆ ಏನು ಹೇಳಬೇಕು? ನನಗಿಂತ ಹೊರಗೆ ಕಾಣುವ ವಸ್ತುಗಳಿರ್ತವೆ. ಮನುಷ್ಯರಿಗೆ ಆಗುವ ಯಾವ ಮಾರ್ಪಾಡು ತನಗೆ ಆಗುವಂತಿಲ್ಲ. ನನ್ನದು ನಾನಲ್ಲ, ಅವುಗಳಿಗಾಗುವ ಮಾರ್ಪಾಡು ನನಗಾಗುತ್ತೇನೋ ಅಲ್ವಾ? ಇದು ಗೊತ್ತಿದೆ ನಮಗೆ. ಅದೇ ಬೇರೆಯವರ ಹೆಂಡತಿ ಮಕ್ಕಳಿಗಾದರೆ ನಾನು ಕೊರಗ್ತೀನ? ಕೊರಗೋದಿಲ್ಲ. ನೋಡ್ರಿ ಹೇಗಿದೆ. ಅದೇ ನನಗಾದರೆ ಹೇಗಿರುತ್ತೆ ನೋಡ್ರಿ. ಇವೆಲ್ಲ ನಮಗೆ ಗೊತ್ತಾಗಿದೆ. ಆ ಸಂದರ್ಭದಲ್ಲಿ ಆ ಎಕ್ಸಾಂಪಲ್ಗಳನ್ನ ಮೆಲುಕು ಹಾಕಿದ್ರೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಅನ್ನೋದಕ್ಕೆ. ಅಮೇರಿಕಾದಿಂದ ಆಗುತ್ತಾನೆ ತಂದೆ ತಾಯಿಗಳಿಬ್ಬರು ಮನೆಗೆ ಬರ್ತಾರೆ. ರಾತ್ರಿ ಆಗಿರುತ್ತೆ, ಸಾಮಾನು ಕೂಡ ಇಳಿಸಿರಲ್ಲ. ಕಾರ್ನಲ್ಲಿ ಬರ್ತಾರೆ, ಅವ್ರ ಮನೆಗೆ ಬೆಂಕಿ ಹತ್ಕೊಂಡು ಉರಿತಾ ಇರುತ್ತೆ. ಈಗ ಆತನು ತಂದೆ ತಾಯಿಗಳು ಬಂದಿದ್ದಿರಲ್ಲ, ಇಬ್ಬರು ಬಾಯಿ ಬಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಅಯ್ಯೋ ಮನೆ ಹೋಯ್ತು ನಮ್ಮದು ಅಂತ. ಕೊನೆಗೆ ಹಿಂದಿನ ಅಕ್ಕಪಕ್ಕದವ್ರು ಬಂದಿದ್ದೆ, ನೀವು ಯಾಕ್ರಿ ಪಡ್ಕೊತೀರಾ? ನಿಮ್ಮ ಮಗ ಅದನ್ನು ಮಾರಿಬಿಟ್ಟಿದ್ದಾರೆ ಅಂತಾರೆ. ನೋಡ್ರಿ, ಹೌದಾ? ಆ ಮುಖದಲ್ಲಿ ಆ ಹೂ ಹರಳು ಬಿಡುತ್ತಲ್ಲ ಹಾಗೆ. ಹೌದಾ? ಅಯ್ಯೋ ಸತ ಬದುಕೊಂಡ್ವಿ, ಬದುಕ್ದ್ಯಾ ಬಡ ಜೀವಿ ಅಂದ್ಕೊಂಡು ಖುಷಿಯಾಗಿ ನೋಡ್ರಿ. ಆ ದುಃಖ ಇಲ್ಲ, ಈಗಲೇ ಇಲ್ಲ. ಕಣ್ಣಲ್ಲಿ ನೀರು ಬರ್ತಾ ಇದ್ದಿದ್ದೆಲ್ಲ ಹೊರಟೋಯ್ತು. ಹೌದೇನೋ, ಒಳ್ಳೆ ಕೆಲಸ ಮಾಡ್ದ ಅಂತ ಅಂದ್ಕೊಂಡು ಅವಾಗ ದೇವರು ಒಳ್ಳೇದು ಮಾಡ್ದ. ನೋಡ್ರಿ, ಮಗ ಬಂದ, ಅವನು ಬಾಯಿ ಬಡ್ಕೊಳ್ಳೋಕೆ ಶುರು ಮಾಡ. ಅಯ್ಯೋ ಮನೆ ಹೋಯ್ತು ಅಂತ. ಅಲ್ಲೇ ಇದ್ದಾರೆ ಅಪ್ಪ ಅಮ್ಮ. ಅವ್ರು ಹೇಳಿದ್ರು, ಹೇ ನೀನು ಯಾಕೋ ಬಾಯಿ ಬಡ್ಕೊತೀಯ, ಮಾರ್ಬಿಟ್ಟಿದ್ದೀಯ? ಹೌದಪ್ಪ ಮಾರಿದ್ದೆ. ಅವ್ರಿಗೆ ಪತ್ರಗಳು ಸರಿಯಾಗಿಲ್ಲ ಅಂತ, ಡಾಕ್ಯುಮೆಂಟ್ ಸರಿಯಾಗಿಲ್ಲ ಅಂಥೇಳಿ
ವಾಪಸ್ ಕೊಟ್ಟರು. ಅಡ್ವಾನ್ಸ್ ಕೊಟ್ಟಿದ್ರು, ವಾಪಸ್ ಪತ್ರಗಳು ಕೊಟ್ಟು ನಮಗೆ ಮನೆ ಬೇಡ ಅಂದರು. ಈಗ ಮನೆ ಯಾರ್ದು? ನಂದು. ತಿರ್ಗಾ ಬಡ್ಕೊ ತಿರ್ಗಾ ಬಡ್ಕೊಳಕ್ಕೆ ಶುರು ಮಾಡಿದ್ರು. ಹೇಗಿದೆ ನೋಡ್ರಿ, ಇಲ್ಲೇ ಜಸ್ಟ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಅದು ನನ್ನದು ಅಂದರೆ ಬಾಯಿ ಪಡ್ಕೋಬೇಕು, ನನ್ನದ ಅಲ್ಲ ಅಂತಂದರೆ ಬಾಯಿ ಪಡ್ಕೋಬೇಕಾಗಿಲ್ಲ. ಹೇಗಿದೆ ನೋಡ್ರಿ, ಇವುಗಳನ್ನ ಚೆನ್ನಾಗಿ ಮನಸ್ಸಿನಲ್ಲಿ ಮೆಲ್ಕು ಹಾಕ್ಬೇಕು, ನಮಗಾದಂಗೆ ಮಾಡ್ಕೋಬೇಕು. ಸೊ ಹೀಗೆ ಆಯಿತು. ಇನ್ನೊಂದು ನೋಡ್ರಿ, ಮೊದಲು ಹೆಂಡತಿ ಮಕ್ಕಳಿಗೆ ಏನಾದರೂ ಆಗಿಬಿಟ್ರೆ ಇವನಿಗೆ ಆದಂಗೆ ಬಾಯಿ ಪಡ್ಕೊತಾ ಇದ್ರು. ಈಗ ಡೈವರ್ಸ್ ಆಯಿತು ಹೇಳಿ, ಈಗ ಬಡ್ಕೊತಾರ? ಬೇಡಪ್ಪ. ಸನ್ಯಾಸ ದೀಕ್ಷೆ ತಗೊಂಡ, ಇವನು ಸನ್ಯಾಸಿ ಆದ. ಈಗ ಅವನು ಹೆಂಡತಿ ಮಕ್ಕಳಿಗೆ ಅಳಬೇಕಾಗತ್ತ? ಸನ್ಯಾಸ ಅಂದರೆ ಬಟ್ಟೆ ಹಾಕ್ಕೊಳ್ಳೋದಲ್ಲ. ಸುಮ್ಮನೆ ಬಟ್ಟೆ ಹಾಕ್ಕೊಂಡಿದ್ದ ತಕ್ಷಣ ಆ ಥರ ಬಾಯಿ ಪಡ್ಕೊಳ್ಳೋರು ಇದ್ದಾರೆ, ಅದು ಬೇರೆ, ಅದಲ್ಲ. ಈಗ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಹೇಗೆ ಜಸ್ಟ್ ಪ್ಲೇಟ್ ರಿವರ್ಸ್ ಮಾಡಿದ ತಕ್ಷಣ ನಮ್ಮ ಮನಸ್ಸಿನ ಸ್ಥಿತಿ ಹೇಗೆ ಚೇಂಜ್ ಆಗಿಬಿಡುತ್ತೆ ಅನ್ನೋದು, ಆ ಮೋಹ, ತಾಧ್ಯಾತ್ಮ, ಅಟ್ಯಾಚ್ಮೆಂಟ್ ಹೇಗಿರುತ್ತೆ ವಸ್ತುಗಳಲ್ಲಿ ಅನ್ನೋದಕ್ಕೆ. ಸೊ ಇಲ್ಲಿ ಹೊರಗಡೆಯಿಂದ ತೋರಿಸ್ತಾ ಹೋಗ್ತಾರೆ. ಮೊದಲು ಹೆಂಡತಿ, ಮಕ್ಕಳು, ಮನೆ, ಹೊಲ, ಆಳು ಕಾಳು, ಅಂತಸ್ತು, ಐಶ್ವರ್ಯ, ಬಿರುದು, ವಾಹನಗಳು, ಇವುಗಳನ್ನ ನಾನೇ ಅಂತ ಅನ್ಕೊಳ್ಳೋದು. ಇವುಗಳನ್ನ ಅವು ನನ್ನದು, ನಾನು ಅವುಗಳನ್ನ ಅಭ್ಯಾಸ ಮಾಡ್ಕೊಳ್ಳೋದು, ಕಲಬೆರಕೆ ಮಾಡ್ಕೊಳ್ಳೋದು. ಅವಕ್ಕಾದ್ರೆ ನನಗಾದಂಗೆ ಇದೆಲ್ಲರಿಗೂ ನಮಗೆ ಗೊತ್ತಾಯಿತು. ಇದು ಒಂದು ಥರ ಅಧ್ಯಾಸ, ಎಲ್ಲರ ಅನುಭವದಲ್ಲಿ ಇರುವಂಥದ್ದು. ಈಗ ನೋಡ್ರಿ, ಈಗ ಇಷ್ಟವರೆಗೂ ಹೇಳಿದ್ದನ್ನು ಯಾವ ಆತ್ಮ ಅಂತ ಕರೀತಾರೆ? ಹೊರಗಡೆಯಿಂದ. ಇನ್ನು ನಾನು ಒಳಗಡೆಗೆ ಹೋಗಿಲ್ಲ, ನನ್ನ ಒಳಗಡೆಗೂ ಹೋಗಿಲ್ಲ. ನನ್ನ ಹೊರಗಡೆ ಇರೋದನ್ನು ಯಾವ ಆತ್ಮ ಅಂತ ಕರೀತಾರೆ? ಯಾರಾದರೂ? ಗೌಣ ಆತ್ಮ. ನೋಡ್ರಿ, ಹೀಗೆ ನಮ್ಮ ಶಾಸ್ತ್ರದಲ್ಲಿ ಎಷ್ಟು ಚೆನ್ನಾಗಿ ಹೆಸರು ಕೊಡ್ತಾರೆ ಇದಕ್ಕೆ, ಗೌಣ ಆತ್ಮ. ಈಗ ನೋಡ್ರಿ, ಈ ಶರೀರವನ್ನು ನಾನು ಅನ್ಕೊಂತೀನಲ್ಲ, ಇದು ನಿಜವಾದ ನಾನಲ್ಲ. ಅದಕ್ಕೆ ನಿನ್ನೆ ನಾನು ಪ್ರಶ್ನೆ ಕೇಳಿದಾಗ ನನ್ನ ಕನ್ನಡಕ, ನನ್ನ ಬಟ್ಟೆ, ನನ್ನ ವಾಚು, ನನ್ನ ಚಪ್ಪಲಿ, ನನ್ನ ಶರೀರ, ನನ್ನ ಕಾಲುಗಳು, ನನ್ನ ಕೈಗಳು, ನನ್ನ ಪ್ರಾಣ, ನನ್ನ ಇಂದ್ರಿಯಗಳು, ನನ್ನ ಅಂತಃಕರಣ, ನನ್ನ ಹೇಗಿದೆ ನೋಡಿ, ನಾನಲ್ಲ, ನನ್ನದು. ಗೋಡೆ ನನ್ನದು, ಹೇಗಿದೆ, ನಾಯಿ ನನ್ನದು, ಹೆಂಡತಿ ನನ್ನವಳು, ಮಕ್ಕಳು ನನ್ನವರು, ಕಾರು ನನ್ನದು. ಬಿಟ್ಟು ಹೋಗ್ತೀವಿ. ಹಾಗೆ ಇವುಗಳನ್ನ ಬಿಡೋದಕ್ಕೆ ಬರೋದ್ರಿಂದ ನನ್ನದು. ಈಗ ಇಲ್ಲಿಂದ ದೇಹದ ಒಳಗಡೆಯಿಂದ ಇದನ್ನು ಮಿಥ್ಯಾತ್ಮ ಅಂತಾರೆ. ಇದು ಆತ್ಮನೋ ಅನಾತ್ಮನೋ? ಮಿಥ್ಯಾತ್ಮ ಅಂದರೆ ಇದು ಆತ್ಮನೋ ಅನಾತ್ಮನೋ? ಪ್ರಶ್ನೆ ಕೇಳ್ತಾ ಇದ್ದೀನಿ. ಅನಾತ್ಮ ಸರ್. ಎಲ್ಲ ಅನಾತ್ಮವೇ. ಬ್ರಹ್ಮ ಒಂದನ್ನು ಬಿಟ್ಟು ಮಿಕ್ಕಿರೋದೆಲ್ಲವೂ ಅನಾತ್ಮ. ಅದಕ್ಕೆ ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ. ಇಲ್ಲಿ ಜಗತ್ತು ಅಂತಂದರೆ ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್. ಚೆನ್ನಾಗಿದು ಮನದಟ್ಟಾಗ್ಬಿಡ್ಬೇಕಿದು. ಇದಿಷ್ಟು ಅನಾತ್ಮ. ಅನಾತ್ಮ ಅಂದರೆ ಇನ್ನೊಂದು ಡೆಫಿನೇಷನ್ ನಾನು ಹೇಳಿದೇನು? ದುಃಖಾಲಯ. ಆಗಮಪಾಯಿಗಳು ಬಂದು ಹೋಗೋದು, ತೋರಿ ಹಾರೋದು, ಇಲ್ದಂಗಾಗದು. ನೀವೇನು ಬೇಕಾದರೂ ಕರ್ಕೊಳ್ರಿ. ಈಗ ನೋಡ್ರಿ, ಇಲ್ಲಿವರೆಗೂ ಗೌಣಾತ್ಮವನ್ನು ಹೇಳಿದರು. ಈಗ ಮಿಥ್ಯಾತ್ಮವನ್ನು ನನ್ನ ನಿಜವಾದ ಸ್ವರೂಪದಲ್ಲಿ ಕಲಬೆರಕೆ ಮಾಡಿಕೊಡೋದನ್ನು ಹೇಳ್ತಾರೆ. ದೇಹದ ಧರ್ಮಗಳು, ಈಗ ಅವುಗಳನ್ನ ಹೊರಗಡೆಯಿಂದ ಒಳಗಡೆವರೆಗೂ ನಾನು ದಪ್ಪನಾಗಿದ್ದೀನಿ,
ನಾನು ಸಣ್ಣಕ್ಕಿದ್ದೀನಿ, ನಾನು ಬೆಳ್ಳಗಿದ್ದೀನಿ, ನಾನು ಕರ್ರಗಿದ್ದೀನಿ, ನಾನು ಉದ್ದ ಇದ್ದೀನಿ, ನಾನು ಚೋಟಾಗಿದ್ದೀನಿ. ಹೇಗಿದೆ ನೋಡಿ, ದೇಹದ ಧರ್ಮಗಳನ್ನು ನನ್ನದ್ರ ಮೇಲೆ ಹಾಕ್ಕೊಳ್ಳೋದು ಹಾಗೆ. ಸೊ ಇದು ಇನ್ನು ಅಲ್ಲಿಗೆ ಪೂರ್ತಿ ಶರೀರವನ್ನು ಹೀಗೆ ಹೇಳ್ಕೊಳ್ಳೋದು. ನಾನು ಬುದ್ಧಿವಂತ, ನಾನು ದಡ್ಡ, ನಾನು ಆರೋಗ್ಯವಂತ, ನಾನು ರೋಗಿಷ್ಠ, ನಾನು ಶ್ರೀಮಂತ, ನಾನು ಬಡವ, ನೋಡ್ರಿ ಹೀಗೆಲ್ಲ. ಸೊ ಕೊನೆಗೆ ಕನ್ನಡಕ ನನ್ನದು, ನನ್ನ ಕರ್ಮೇಂದ್ರಿಯಗಳು, ನನ್ನ ಜ್ಞಾನೇಂದ್ರಿಯಗಳು, ನನ್ನ ಅಂತಃಕರಣ, ನನ್ನ ಹೆಂಡತಿ, ನನ್ನ ಗೋಡೆ, ಹೀಗೆ. ಸೊ ಎಲ್ಲವನ್ನು ಮಾಡ್ಕೊತಾ ಹೋಗೋದು. ಸೊ ಅಲ್ಲಿಗೆ ಶರೀರವನ್ನು ಮಾಡಿಕೊಂಡ್ರು, ನನ್ನ ಪ್ರಾಣಗಳನ್ನು ಮಾಡಿಕೊಂಡ್ರು, ನಾನು ಹೀಗೆಲ್ಲ ಮಾಡ್ಕೊತಾ ಬರ್ತಾರೆ. ಸೊ ಅಲ್ಲಿಗೆ ಕರ್ಮೇಂದ್ರಿಯಗಳಲ್ಲಿ ನಾನು ನನ್ನದು ಕಲಬೆರಕೆ ಮಾಡಿಕೊಳ್ಳೋದು. ಕರ್ಮೇಂದ್ರಿಯಗಳು, ನನ್ನ ಕಾಲುಗಳು, ನನ್ನ ಕೈಗಳು, ಇಂದ್ರಿಯಗಳಲ್ಲಿ ಕಣ್ಣು, ಕಿವಿ, ಮೂಗು, ನಾಲಿಗೆ, ಸ್ಪರ್ಶ, ಇವುಗಳಲ್ಲಿ ನೋಡ್ರಿ, ನನ್ನ ಕಣ್ಣು, ನನ್ನ ಕಿವಿ, ನನ್ನ ಮೂಗು, ನನ್ನ ನಾಲಿಗೆ, ಹೀಗೆ ಅಂತ ಹೀಗೆಲ್ಲ ಹೇಳ್ಕೊತಾ ಬರ್ತಾರೆ. ಸೊ ಅವುಗಳನ್ನೇ ಕೂಡ ನಾನು ಕುಂಟ, ನನಗೆ ಕೈಯಿಲ್ಲ, ನಾನು ಕಾಲಿಲ್ಲ, ಕೈಯಿಲ್ಲ, ನಾನು ಕುಂಟ, ನಾನು ಕುರುಡ, ನಾನು ಮೂಗ. ಇಲ್ಲಿ ನಾನು ಮೂಗ, ನಾನು ಕುಂಟ ಅಂದಾಗ ಇಲ್ಲಿ ನಾನು ಅಂದರೆ ಯಾವುದು, ಕುಂಟ ಅಂದರೆ ಯಾವುದು, ನಾನು ಅಂದರೆ ಯಾವುದಕ್ಕೆ ಹೇಳ್ತಾ ಇದ್ದಾನೆ ಅವನು? ಶರೀರಕ್ಕೆ ಹೇಳ್ತಾ ಇದ್ದಾನೆ. ನಾನು ಅಂದರೆ ಇಲ್ಲ ಆತ್ಮನಿಗೆ. ಕುಂಟ ಅಂತಂದಾಗ ಶರೀರಕ್ಕೆ. ನಾನು ಕುಂಟ, ನಾನು ಕುರುಡ, ನಾನು ಅಂತಂತ ಆತ್ಮನಿಗೆ ಹೇಳೋದು. ಇಲ್ಲಿ ನನ್ನದು ಅಲ್ಲ ಹೇಳ್ತಾ ಇರೋದು, ಶರೀರ ನನ್ನದು. ನಾನು ಅಂತಂದಾಗ ಆತ್ಮ, ನಾನು ಇದ್ದೀನಿ, ನಾನು ಇದ್ದೀನಿ. ನಾನು ಅಂದರೆ ಆತ್ಮ ಇರೋದು, ಬಟ್ ಆತ್ಮ ಅವನು ಗೊತ್ತಿಲ್ಲದೆ ಇರೋದರಿಂದ ಶರೀರ ಇದೆ ಅಂತ. ಹಾಗೆ ನಾನು ಸಣ್ಣಕ್ಕಿದ್ದೇನೆ, ನಾನು ದಪ್ಪಕ್ಕಿದ್ದೇನೆ, ನಾನು ಬೆಳ್ಳಗಿದ್ದೇನೆ, ನಾನು ಬುದ್ಧಿವಂತ, ಹಾಗೆ ನಾನು ದಡ್ಡ, ನಾನು ಅಂತಂದರೆ ಇಲ್ಲ ಆತ್ಮ. ಈ ಶರೀರದನ್ನು ಅವನ ಅಲ್ಲಿ ದಪ್ಪ, ಸಣ್ಣಕ್ಕೆ, ಉದ್ದಕ್ಕೆ, ಕುಳ್ಳಕ್ಕೆ, ಹುಡುಗ, ದೊಡ್ಡವನು, ಬುದ್ಧಿವಂತ, ಹೀಗೆ ಸೇರಿಸ್ಕೊತಾ ಹೋಗ್ತಾನೆ ಹೀಗೆ. ಸೊ ಅಲ್ಲಿ ಇಂದ್ರಿಯಗಳಲ್ಲಿ ತಮ್ಮ ಮೇಲೆ ಹಾಕ್ಕೊಂಡು ನಾನು ಮೂಗನು, ಕುರುಡನು, ಷಂಡನು, ಕಿವುಡನು ಅಂತ ಮಾಡ್ಕೊಳ್ಳೋದು. ಯಾರು ಗೊತ್ತಿಲ್ಲ ಏನು, ಸ್ವಾಮಿ ನಾನು ಕುರುಡ, ನನಗೇನಾದರೂ ದಾನ ಮಾಡಿ. ಅಲ್ಲಿ ನಮಗೆ ಇವುಗಳೆಲ್ಲ ಬಿಡಿಸ್ಕೊಂಡಿರೋದ್ರಿಂದ ಅವನು ನಾನು ಅಂದರೆ ಆತ್ಮ, ಕುರುಡ ಅಂದರೆ ಈ ಶರೀರ, ನಮ್ಗೆ ಅರ್ಥ ಆಗ್ಬಿಡುತ್ತೆ. ಅವನ ಪ್ರಕಾರ ನಾನೇ ಕುರುಡ, ಅವನ ಪ್ರಕಾರ ಆತ್ಮಗೀತ್ಮ ಗೊತ್ತಿಲ್ಲ, ಶರೀರವೇ ಅವನೇ ಕುರುಡ. ಹೀಗೆ ಇಂದ್ರಿಯಗಳಲ್ಲಿ ಹಾಕ್ಕೊತಾನೆ. ಇನ್ನೂ ಒಳಗಡೆ ಹೋದರೆ ಅಂತಃಕರಣದ ಧರ್ಮಗಳನ್ನು ನಾನು ಸಂಕಲ್ಪ ವಿಕಲ್ಪ ಮಾಡಿದೆ. ನೋಡ್ರಿ, ನನ್ನ ಮನಸ್ಸು, ಈಗ ನೋಡ್ರಿ ಅವನು ಹೇಳುವಾಗ ನನ್ನ ಮನಸ್ಸು, ನನ್ನ ಹೆಂಡತಿ, ನನ್ನ ಕನ್ನಡಕ ಅಂದರೆ ಇದನ್ನು ನನ್ನದು, ಗೋಡೆ ನನ್ನದು, ನಾನಲ್ಲ ಅಂತಾಯಿತು. ಅಲ್ಲಿಗೆ ಹೇಳುವಾಗ ಅವನು ನನ್ನ ಮನಸ್ಸು, ನನ್ನ ಬುದ್ಧಿ,
ನನ್ನ ಚಿತ್ತ, ನನ್ನ ಅಹಂಕಾರ ಅಂತ ಹೇಳ್ತಾನೆ. ತಿರ್ಗಾ ನೋಡ್ರಿ, ಪ್ರಶ್ನೆ ಕೇಳಿದ ತಕ್ಷಣ ಪ್ಲೇಟ್ ರಿವರ್ಸ್ ಮಾಡ್ಕೊಂಡ್ಬಿಡ್ತಾನೆ. ನಾನೇ ಸಂಕಲ್ಪ ವಿಕಲ್ಪ ಮಾಡಿದ್ದು, ನಾನೇ ನಿಶ್ಚಯ ಮಾಡಿದ್ದು, ನಾನೇ ನೆನೆಸ್ಕೊಂಡಿದ್ದು, ನಾನೇ ಅಹಂಕಾರ ಪಟ್ಟಿದ್ದು. ನೋಡ್ರಿ, ಒಂದು ಸಾರಿ ನನ್ನದು ಅಂತಾನೆ, ಒಂದು ಸಾರಿ ನಾನು ಅಂತಾನೆ, ಬಿಡಿಸ್ಕೊಂಡಿಲ್ಲ. ಆ ಕಡೆ ಇದ್ದರೆ ಅದು ಜೈ, ಈ ಕಡೆ ಇದ್ದರೆ ಇದು ಜೈ. ಹೇಗಿದೆ ನೋಡ್ರಿ. ಸೊ ಇಷ್ಟು ನಮಗೆ ಸ್ಪಷ್ಟ ಆಯಿತು. ಸೊ ನನ್ನ ಪ್ರಾಣಗಳು, ಕೊನೆಗೆ ಇಂಪಾರ್ಟೆಂಟ್ ಇದು, ಪ್ರಾಣಗಳು ಕೊನೆಗೆ ನಾನೇ ಉಸಿರಾಡ್ತಾ ಇರೋದು. ಪ್ರಾಣಗಳು ನಾನಾಗ್ತೀನ? ನಾನಾದರೆ ಅದು ಬದಲಾವಣೆ ಆಗ್ಬೋದಾ? ನಾನು ಪ್ರಾಣಾಯಾಮ ಮಾಡುವಾಗ ಅದನ್ನು ಬ್ರೆತ್ ಇಟ್ಕೊತೀನಿ, ಅದನ್ನು ಆಯಾಮ ಎಕ್ಸ್ಪ್ಯಾಂಡ್ ಮಾಡ್ತೀನಿ, ಎಕ್ಸ್ಟೆಂಡ್ ಮಾಡ್ಕೊತೀನಿ, ಬ್ರೆತ್ ಹೋಲ್ಡ್ ಮಾಡ್ತೀನಿ, ಅಂತರ್ಕುಂಭಕ ಬಾಹ್ಯ ಕುಂಭಕ. ಹೇಗಾಗುತ್ತೆ? ಹಾಗಲ್ಲ, ಆಗಬಾರ್ದು. ಯಾವುದು ನಾನು ಅದು ಇಲ್ಲದಂಗೆ ಆಗಬಾರ್ದು, ಬದಲಾವಣೆ ಆಗಬಾರ್ದು. ಅದು ಯಾವಾಗಲೂ ವಿಷಯೀ ಆಗಿರಬೇಕು. ಹೇಗೆ? ಇದು ನಮ್ಮೆಲ್ಲರಿಗೂ ಗೊತ್ತಿದೆ. ಇದು ಹೀಗೆಲ್ಲ ನಾವು ವಿಚಾರ ಮಾಡ್ತಾ ಹೋದರೆ ಇದು ಅನುಭವದಲ್ಲಿ ಇಲ್ವೇನೋ? ಪ್ರತಿಯೊಬ್ಬರಿಗೂ ಅನುಭವದಲ್ಲಿದೆ, ಆದರೆ ಈ ರೀತಿ ನೋಡ್ಕೊಳ್ಳೋಕೆ ಬಂದಿಲ್ಲ ಅಷ್ಟೇ. ಇದರಂತೆ ನಾನು ಎಂಬ ಪ್ರತ್ಯಯಕ್ಕೆ ಆಶ್ರಯವಾಗಿರುವ ಅಹಂಕಾರವೆಂಬ, ಈಗ ನೋಡ್ರಿ ಅಹಂಕಾರಕ್ಕೆ ಬಂದಿದ್ದಾರೆ, ಅಹಂಕಾರವೆಂಬ ಅಂತಃಕರಣವನ್ನು, ಅಹಂಕಾರದಲ್ಲಿ ಆಗುವ ಎಲ್ಲ ವಿಕಾರಗಳನ್ನು ತಾನು ಹೊರಚಾಗಿದ್ದುಕೊಂಡು ನೋಡುತ್ತಲೇ ಇರುವನೆಂಬುದು ಕಂಡು ತನ್ನ ಆತ್ಮನ ಸ್ವರೂಪವೆಂದು ತನ್ನ ಸಾಕ್ಷಿ ಸ್ವರೂಪದಲ್ಲಿ ಅಧ್ಯಾಸ ಮಾಡ್ಕೊತಾನೆ. ಹೇಗೆ ನನಗೆ ಹೆಂಡತಿ, ಮಕ್ಕಳು, ಗೋಡೆ, ಆಬ್ಜೆಕ್ಟ್ ನನಗೆ ಕಾಣಿಸ್ತಾ ಇದ್ದರು, ಹಾಗೆ ಅಹಂಕಾರ ಈ ಶರೀರ ನನಗೆ ಕಾಣಿಸ್ತಾ ಇದೆ, ವಿಷಯ ಆಗಿದೆ. ಕರ್ಮೇಂದ್ರಿಯಗಳು ಎಲ್ಲವೂ 19 ನನಗೆ ಆಬ್ಜೆಕ್ಟಿಫೈ ಆಗಿದೆ. ಯಾವಾಗ ಆಬ್ಜೆಕ್ಟ್ ಆಗುತ್ತೋ ಇದು ನಾನು ಹೇಗಾಗ್ತೀನಿ? ಗೋಡೆ ಆಬ್ಜೆಕ್ಟ್, ಹೆಂಡತಿ ಮಕ್ಕಳು ಆಬ್ಜೆಕ್ಟ್, ನನಗಿಂತ ಬೇರೆ. ಹಾಗೆ ಇವುಗಳು ನನಗೆ ಆಬ್ಜೆಕ್ಟ್ ಆಗಿದೆ, ಮತ್ತು ಇವು ಬದಲಾವಣೆ ಆಗ್ತಾ ಇದೆ, ಇಲ್ದಂಗೆ ಆಗುತ್ತೆ. ಇವು ಆಬ್ಜೆಕ್ಟ್ ವಿಷಯವಾಗಿದೆ. ಇಷ್ಟು ನಮಗೆ ಅನುಭವ ಇದೆಯಲ್ವಾ? ಇಷ್ಟೆಲ್ಲ ಆಗ್ತಾ ಇದೆ ನೋಡ್ರಿ. ಅಹಂಕಾರ, ಅದರಲ್ಲಿ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಈಗ ಎಷ್ಟೋ ಜನಕ್ಕೆ ಅಹಂಕಾರ ಜಾಸ್ತಿ ಇರುತ್ತೆ, ಅವರೇ ಹೇಳ್ತಾರೆ, ಅಥವಾ ಬೇರೆಯವರು ಹೇಳ್ತಾರೆ, ನಿನಗೆ ಅಹಂಕಾರ ಜಾಸ್ತಿ ಕಣೋ ಅಂತ. ಅಲ್ಲಿಗೆ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್. ಇನ್ನು ಕೆಲವ್ರಿಗೆ ಅವರೇ ಹೇಳ್ಕೊತಾರೆ, ಸ್ವಾಮಿ ನನಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಅಲ್ಲಿಗೆ ಅವ್ರಿಗೆ ಗೊತ್ತಾಗ್ತಾ ಇದೆ ಅಂತ ಆಯ್ತೋ ಇಲ್ವೋ? ಅವ್ರ ಅನುಭವದಲ್ಲಿ ಇದೆ, ಆಬ್ಜೆಕ್ಟಿಫೈ ಆಗಿದೆ. ಆಬ್ಜೆಕ್ಟಿಫೈ ಆಗಿರೋದು ನಾನು ಹೇಗಾಗ್ತೀನಿ? ಅಲ್ಲಿಗೆ ಅಹಂಕಾರವೂ ಕೂಡ ನನಗೆ ಹೊರಗಡೆ ಇದೆ, ನನಗೆ ನಾನಲ್ಲ, ನನ್ನದು. ಏರುಪೇರಾಗುತ್ತೆ ಅಲ್ವಾ? ಅದು ನಾನಲ್ಲದ್ರಿಂದಲೇ ನನಗೆ ಬಿಡಕ್ಕೆ ಬರುತ್ತೆ ಅಹಂಕಾರ. ಕನಕದಾಸರು ಏನು ಹೇಳಿದ್ರು? ನಾನು ಹೋದರೆ ಹೋದೆ, ನಾನು ಹೋದರೆ, ಅದೇ ನಾನು. ಈ ಶರೀರವನ್ನು ನಾನು ಅಂದ್ಕೊಂಡಿದ್ದೀನಲ್ಲ, ಶರೀರ ಮಾತ್ರ ಅಲ್ಲ, ಅನಾತ್ಮವನ್ನು, ಇದು ಹೋಗಬೇಕು. ಅದು ಹೋಯಿತು ಅಂದರೆ ನಾವು ಯಾರು? ಸ್ವರ್ಗ ಅಲ್ಲಲ್ಲ, ಇಲ್ಲಿ ಆತ್ಮನೇ ಆಗ್ಬಿಡ್ತೀವಿ. ಸೊ ಅಲ್ಲಿಗೆ ಇವು ಇಷ್ಟನ್ನು ಸಾಕ್ಷಿ ಸ್ವರೂಪದಲ್ಲಿ ಕಲ್ಪರಿಕೆ ಮಾಡ್ಕೊತಾರೆ. ಅದನ್ನು ಅಧ್ಯಾಸ ಅಂತಾರೆ. ಸೊ ಈಗ ನಮಗೆ ಇಲ್ಲಿವರೆಗೂ ಹೇಳಿರೋ ವಿಚಾರದಿಂದಪ್ಪ ಏನಪ್ಪ ಗೊತ್ತಾಯಿತು ಅಂತಂದರೆ, ಒಂದು ನಾಣ್ಯಕ್ಕೆ 2 ಮುಖಗಳಿರೋ ಹಾಗೆ ಒಂದು ರಾಜ, ಒಂದು ರಾಣಿ. ರಾಜ ಅಂತಂದರೆ ಇಲ್ಲಿ ಆತ್ಮನೇ, ರಾಣಿ ಅಂತಂದರೆ ಅನಾತ್ಮ. ಹೇಗೆ ಒಂದು ನಾಣ್ಯಕ್ಕೆ 2 ಮುಖಗಳು, ಹಾಗೆ ಈ ಆತ್ಮ ಅನಾತ್ಮಗಳು ಒಂದೇ ನಾಣ್ಯದ 2 ಮುಖಗಳು. ಅವು ಈ ಕಡೆಯಿಂದ ನೋಡಿದ್ರೆ ಆತ್ಮ, ಆ ಕಡೆಯಿಂದ ನೋಡಿದ್ರೆ ಅನಾತ್ಮ.
ಅನ್ನೋದನ್ನು ಕಂಪೇರ್ ಮಾಡ್ತಾ ಇದ್ದಾರೆ ಇಲ್ಲಿ. ಸೊ ಅಲ್ಲಿಗೆ ನಾವು ಪರಮಾರ್ಥ ಚಿಂತಾಮಣಿಯಲ್ಲಿ ಆ ನಾಣ್ಯದ ಇನ್ನೊಂದು ಮುಖವನ್ನು ನಾವು ಚೆನ್ನಾಗಿ ನೋಡ್ಕೊಂಡ್ವಿ. ಅನುಭವದಿಂದ ನಾವು ಗುರುತಿಸಿದ್ವಿ ನಮ್ಮ ನಿಜವಾದ ಸ್ವರೂಪ ಘಡನಿದ್ರೆಯಲ್ಲಿ ಹೇಗಿರುತ್ತೆ ಅನ್ನೋದನ್ನು ನಾವು ನೋಡಿಕೊಂಡ್ವಿ. ಈಗ ಇಲ್ಲೇನು ಮಾಡ್ತಾ ಇದ್ದಾರೆ, ಆ ಅನಾತ್ಮವನ್ನು ನಮಗೆ ಹೈಲೈಟ್ ಮಾಡಿ ತೋರಿಸ್ತಾ ಇದ್ದಾರೆ, ನಾನಲ್ಲದನ್ನು ನಮಗೆ ತೋರಿಸ್ತಾ ಇದ್ದಾರೆ. ಸೊ ಅಲ್ಲೂ ನೋಡ್ಕೊಂಡಿರ್ತೀವಿ, ಇಲ್ಲ ಅಂತಲ್ಲ. ಇಲ್ಲಿ ಮುಖ್ಯವಾಗಿ ಅನಾತ್ಮವನ್ನು, ಅಲ್ಲಿ ಆತ್ಮವನ್ನು, ಆ ನಾಣ್ಯದ ಆ ಮುಖವನ್ನು ಅಲ್ಲಿ ಚೆನ್ನಾಗಿ ತೋರಿಸಿದ್ದು ಅವಸ್ಥಾತ್ರಯದಲ್ಲಿ. ಅಲ್ಲಿ ಪೂರ್ತಿ ಅದೇ ಎಚ್ಚರ ಕನಸು ನಿದ್ದೆಯಿಂದ ನಮ್ಮ ನಿಜವಾದ ಸ್ವರೂಪವನ್ನು ಗುರುತಿಸೋದು. ಇಲ್ಲಿ ಈ ಅನಾತ್ಮವನ್ನು ಹೈಲೈಟ್ ಮಾಡಿ ತೋರಿಸ್ತಾ ಇದ್ದಾರೆ. ಇಷ್ಟೇ ವ್ಯತ್ಯಾಸ, ಇನ್ನೇನು. ಅಲ್ಲಿಗೆ ಇವೆರಡು ಕಲಬೆರಕೆ ಆಗಿದೆ. ನಿಜವಾಗ್ಲೂ ಕಲಬೆರಕೆ ಆಗೋಕ್ಕೆ ಸಾಧ್ಯ ಇಲ್ಲ. ಮುಂದಕ್ಕೆ ಅದನ್ನೇ ಹೇಳ್ತಾರೆ, ನೋಡೋಣ. ಇದರಂತೆ ತಾನು ಸಾಕ್ಷಿ ಸ್ವರೂಪನಾಗಿ ಬೇರೆಯಾಗಿದ್ದರು. ನೋಡ್ರಿ, ನಿಜವಾದ ನಾನು ಅಂತನ್ನವನು ಬೇರೆನೆ. ಆ ಸ್ವರೂಪದವನೆಂದು ಇಂದ್ರಿಯಾದಿಗಳ ಸ್ವರೂಪವೆಂದು ತಪ್ಪಾಗಿ ಭಾವಿಸ್ಕೊಂಡಿರ್ತಾನೆಂಬುದು ಈ ನಾಣ್ಯದ ಇನ್ನೊಂದು ಮುಖ. ಅದೇ ಬರೀ ಅಷ್ಟು ಮಾತ್ರ ಅಲ್ಲ, ಇನ್ನೊಂದು ಮುಖ ಅಂತಂದರೆ ಒಳಗಡೆಯಿಂದ ಹೊರಗಡೆಗೆ ಬರುವಾಗ, ಈಗ ನಾವು ಹೊರಗಡೆಯಿಂದ ಒಳಗಡೆಗೆ ಹೋದ್ವಿ, ಒಳಗಡೆಯಿಂದ ಹೊರಗಡೆಗೆ ಬರುವಾಗ ಅಹಂಕಾರ, ಚಿತ್ತ, ಬುದ್ಧಿ, ಮನಸ್ಸು, ಪ್ರಾಣಗಳು, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಇಷ್ಟು ಮಿಥ್ಯಾತ್ಮ. ಇಲ್ಲಿಂದ ಹೊರಗಡೆ ಬಂದರೆ ಹೆಂಡತಿ, ಮಕ್ಕಳು, ಮನೆ, ಮಠ, ಆಸ್ತಿ ಪಾಸ್ತಿ, ಲಭ 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 ಲಭ. ಸೊ ಅಲ್ಲಿಗೆ ಆಧ್ಯಾತ್ಮಿಕವನ್ನು ಮಿಥ್ಯಾತ್ಮ ಅಂತಲೂ, ಆದಿಭೌತಿಕ ಆದಿದೈವಿಕಗಳನ್ನು ಗೌಣಾತ್ಮ ಅಂತ ಕರೀತಾರೆ. ಸೊ ಒಂದು ಸಾರಿ ಅವುಗಳಲ್ಲಿ ಕಲಬೆರಕೆ ಮಾಡಿಕೊಳ್ಳೋದು ಗೌಣಾತ್ಮದಲ್ಲಿ, ಇನ್ನು ಕೆಲವು ಸಲ ಇವುಗಳಲ್ಲಿ ಮಿಥ್ಯಾತ್ಮದಲ್ಲಿ ಕಲಬೆರಕೆ ಮಾಡಿಕೊಳ್ಳೋದು ಸ್ವಭಾವವಾಗಿವೆ. ನಮ್ಮ ಅನುಭವದಲ್ಲಿ ಪ್ರತಿಯೊಬ್ಬರಿಗೂ ಇದೆ ಅಂತನ್ನೋದನ್ನು ತೋರಿಸ್ಕೊಟ್ರು. ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ಈ ಕಲಬೆರಕೆ. ಯಾರಿಗಿರೋದಿಲ್ಲ? ನಾನು ಪ್ರಶ್ನೆ ಕೇಳ್ತಾ ಇದ್ದೇನೆ. ಈ ಕಲಬೆರಕೆ ಅಧ್ಯಾಸ ಯಾರಿಗಿರೋದಿಲ್ಲ? ಜ್ಞಾನಿಗೆ ಮಾತ್ರ ಇರೋದಿಲ್ಲ. ಅವನು ಹೀಗೇ ಇರ್ತಾನೆ, ನಮ್ಮ ಹಾಗೆ ಇರ್ತಾನೆ, ಶರೀರ ಇರುತ್ತೆ, ಪ್ರತಿಯೊಂದು ಇರುತ್ತೆ. ಆದರೆ ಅವನು ಕಲಬೆರಕೆ ಮಾಡಿಕೊಳ್ಳಲ್ಲ. ಹೇಗೆ? ಅದಕ್ಕೊಂದು ಎಕ್ಸಾಂಪಲ್. ಸಮುದ್ರದ ದಡದ ಮೇಲೆ ಹೋಗ್ತಾ ಇರ್ತಾನೆ, ಪಳಪಳ ಅಂತ ಹೊಳೆಯುತ್ತೆ. ಅವನು ಮೊದಲು ಟೋಪಿ ಬೀಳ್ತಾ ಇದ್ನಲ್ಲ, ಹಂಗೆ ಬೀಳಲ್ಲ, ಓಡೋಗಲ್ಲ. ಗೊತ್ತವನಿಗೆ ಸೂರ್ಯನ ಬಿಸಿಲಿಂದ ಕಪ್ಪೆ ಚಿಪ್ಪಂಗೆ ಪಳಪಳ ಅಂತ ಹೊಳೆಯುತ್ತೆ ಅಂತ. ಸೊ ಹಾಗೆ ಅವನ ನಿಜವಾದ ಸ್ವರೂಪವನ್ನು, ಆ ಕಪ್ಪೆ ಚಿಪ್ಪನ್ನು ಗುರುತು ಆದ ಮೇಲೆ ಆವಾಗ ಹಂಗೆ ತೋರಿದ್ರು ಅವನಿಗೇನು ಕಷ್ಟ ಇಲ್ಲ. ಅವ್ರಿಗೆ ಗೊತ್ತು, ಓಹೋ ಇದು ಹೀಗೆ ನನ್ನ ಮೋಸ ಮಾಡುತ್ತೆ, ಬಟ್ ನಾನು ಮೋಸ ಆಗೋದಿಲ್ಲ, ನಾನು ಟೋಪಿ ಬಿಡಲ್ಲ ಅಂತ ಅವ್ನಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಹಾಗೆ ನಮ್ಮ ದೇಹದಲ್ಲಿ ಆಗಬೇಕು. ನನಗೆ ಆತ್ಮನಲ್ಲಿ ನಿಂತಾಗ ಬ್ರಹ್ಮಜ್ಞಾನಿಗಳು ನಿಂತಿರ್ತಾರೆ ನೋಡ್ರಿ. ಇದಪ್ಪ ಅವ್ರಿಗೆ ಯಾವಾಗ ನಿಂತರೆ ಅವ್ರ ಕರ್ತೃತ್ವ ಭೋಕ್ತೃತ್ವ ಇರಲ್ಲ, ಕಲಬೆರಕೆ ಇರಲ್ಲ. ಹೆಚ್ಚಾಗಿ ಇಂಪಾರ್ಟೆಂಟಾಗಿ ಅಂತಃಕರಣದಲ್ಲಿ ಈ ಅರಿಷಡ್ ವರ್ಗಗಳು ಕಿಂಚಿತ್ತಿರೋದಿಲ್ಲ. ಅದು ಇಂಪಾರ್ಟೆಂಟ್. ಯಾವುದು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು, ಇವೇ ಶತ್ರುಗಳು, ಬೇರೆಯವರಲ್ಲ. ಇವುಗಳು ಅವ್ರಿಗೆ ಇರೋದಿಲ್ಲ. ನಮಗೂ ಅವ್ರಿಗೂ ಅಷ್ಟೇ ವ್ಯತ್ಯಾಸ. ನಾವು ಅದನ್ನು ಚೆಕ್ ಮಾಡ್ಕೋಬೇಕು. ಅವಸ್ಥಾತ್ರ ಗುರುತಿಸಿರೋದಲ್ಲ ಇದಕ್ಕೆ ಮೆಷರ್ಮೆಂಟು. ನನ್ನ ಅಂತಃಕರಣದಲ್ಲಿ ಈಗ ಅವು ಇದೆಯಾ ಇಲ್ವೋ, ಎಷ್ಟು ಕಡಿಮೆ ಆಗಿದೆ, ಯಾವ್ದು ಕಡಿಮೆ ಆಗಿದೆ, ಈಗ ಚೆಕ್ ಮಾಡ್ಕೊತಾ ಇರ್ಬೇಕು ನೋಡ್ರಿ. ನಾವು ಸಾಧನೆ ಮಾಡಿರೋದು ಏನು ಅನ್ನೋದು. ಹೇಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ನೋಡಿಕೊಂಡ್ರೆ ನಿಮ್ಮ ಅಕೌಂಟ್ನಲ್ಲಿ ಎಷ್ಟು ದುಡ್ಡಿದೆ ಅಂತ ಗೊತ್ತಾಗುತ್ತೋ, ಹಾಗೆ ಇದು ಮೆಷರಿಂಗ್ ಟೇಪ್.
ಸೊ ಅಲ್ಲಿಗೆ ಈ ನಾಣ್ಯದ ಇನ್ನೊಂದು ಅದು ಅಂತಃಕರಣವೇ ತಾನೇ ಅಂತಃಕರಣ ಎಂದು ಭಾವಿಸಿಕೊಂಡಿರುವುದಲ್ಲದೆ ಅಂತಃಕರಣದಲ್ಲಿ ಅಧ್ಯಾಸದಿಂದ ಐಕ್ಯವನ್ನು ಪಡೆದ ತನ್ನನ್ನು ಇಂದ್ರಿಯಗಳಲ್ಲೂ ಅವುಗಳನ್ನು ಬೆರೆಸಿಕೊಂಡು ಶರೀರದಲ್ಲೂ ಅಧ್ಯಾಸ ಮಾಡ್ಕೊಳ್ತಾ ಇರ್ತಾನೆ. ಈ ಒಟ್ಟು ಅಧ್ಯಾಸದಲ್ಲಿ ಯಾವಾಗ ಯಾವುದು ಮನಸ್ಸಿನಲ್ಲಿ ಎದ್ದುಕೊಳ್ಳುವುದೋ ಅದೇ ನಾನು. ಯಾವಾಗ ಇವನಿಗೆ ಇವಾಗ ಕಾರ್ ತಂದರೆ ಹೊರಗಡೆ ಕಾರ್ನಲ್ಲಿ ಅಧ್ಯಾಸ ಮಾಡ್ಕೊತಾನೆ, ಹೊಸ್ದಾಗಿ ಒಂದು ಶರ್ಟ್ ತೊಗೊಂಬಂದ ಮಾಲಿಂದ, ಅದೇನು 3,000 ರೂಪಾಯಿ ಶರ್ಟ್, ಮಗ ಅದ್ರ ಮೇಲೆ ಹಿಂಗೆ ಒಯ್ದುಬಿಟ್ಟ. ಏನಾಯ್ತು ಹೇಳ್ರೆ, ಮಗನಿಗೆ ಕೆನ್ನೆಗೆ ಪಠಾರ್ ಅಂತ ಅಂದ್ಕೊಳ್ತಾನೆ. ಹೇಗಿದೆ ನೋಡ್ರಿ, ಯಾವಾಗುತ್ತೆ ಹೇಳಕ್ಕೆ ಬರೋಲ್ಲ. ಯಾಕೆಂದ್ರೆ ನಾವು ಎಲ್ಲ ವಸ್ತುಗಳಲ್ಲೂ ನಾನು ನನ್ನದು ಕಲಬೆರಕೆ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಈ ಥರ ಆಯಿತು ಅಂದರೆ ಓಹೋ ಆ ವಸ್ತುವೇ ನನ್ನ ಮೋಹ ಅನ್ನೋದು. ಅದು ನೋಡ್ರಿ ಎಷ್ಟು ಚೆನ್ನಾಗಿದೆ. ಅಷ್ಟಾಯ್ತಾ? ಅದೇ ಒಂದು 10 ವರ್ಷ ಆ ಶರ್ಟನ್ನು ನೀವು ಉಪಯೋಗಿಸಿ ನೀವೇ ಸಾಧಿಸೋದಕ್ಕೆ ಹಾಕ್ತೀರ. ಎಷ್ಟು ಚೆನ್ನಾಗಿದೆ. ಆವಾಗ ಯಾಕೇನೋ ಆಗಲ್ಲ. ಆಗ ನಾನಲ್ಲ, ಅದು ಕೊಳಕಿನ ಬಟ್ಟೆ ನೋಡ್ರಿ. ಅದೇ ಬಟ್ಟೆ 10 ವರ್ಷದಿಂದ ಮೋಹ, ನಾನಾಗ್ಬಿಡ್ತೀನಿ. ಈಗ ಅದೇ ನಾನಲ್ಲ, ನನ್ನದು. ಹೀಗೆ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ್ದು ಮೇಲೆ ಕೆತ್ಕೊಳ್ಳುತ್ತೋ ಅದರಲ್ಲಿ ಅಧ್ಯಾಸ ಮಾಡ್ಕೊತಾ ಇರ್ತೇನೆ. ಹಾಗೆ ಹೇಗಿದೆ ನೋಡ್ರಿ. ಮುಕ್ತರಾದವರು ಜೀಸಸ್ಗೆ ತಮ್ಮ ಶರೀರವನ್ನು ಶಿಲ್ಪೆಗೆ ಹೊಡಿತಾ ಇದ್ದರು. ಆ ಶರೀರದಲ್ಲಿ ನಾನು ಅನ್ನೋದು ಕಿಂಚಿತ್ತಿರಲಿಲ್ಲ. ಅದಕ್ಕೆ ಅವರು ಹೇ ಭಗವಂತ, ಗೊತ್ತೀಗ ತಪ್ಪು ನೋವಾಗ್ತಾ ಇರಲಿಲ್ವಾ? ಆಗ್ತಾ ಇದೆ. ಬಟ್ ಆದರೂ ಕೂಡ ಅವರಲ್ಲಿ ತನ್ನನ್ನು ನೋಡ್ತಾ ಇದ್ದಾರೆ. ಹೇ ಭಗವಂತ, ಗೊತ್ತಿಲ್ಲದೆ ಮಾಡ್ತಾ ಇದ್ದಾರೆ, ಕ್ಷಮಿಸ್ಬಿಡು. ಮುಕ್ತರಾಗಿದ್ದರೆ ನಿಮ್ಮ ಅಂತಃಕರಣದಲ್ಲಿ ಭಾವನೆ ಎತ್ಕೋಬೇಕು. ಚೆಕ್ ಮಾಡಿಕೊಂಡ್ರಿ. ಎಂಥ ಕಡು ಶತ್ರುಗಳ ಮೇಲೂ ಕೂಡ ಕೋಪ ಬರಬಾರ್ದು, ಕ್ಷಮಾಗುಣ ಇರಬೇಕು. ರಾಮನಿಗಿತ್ತು. ಇದೆಯಾ? ಇದು ಮೆಷರ್ಮೆಂಟ್ ಅಂತ ಅನ್ನೋದು. ಆ ಏಕನಾಥರು ಸ್ನಾನ ಮಾಡ್ಕೊಂಡು ಬರ್ತಾ ಇದ್ದರೆ ಆ ಒಬ್ಬ ಮುಸ್ಲಿಂ 100 ಸಲ ಹುಗಿತಾನಂತಲ್ಲ ಅವ್ರಿಗೆ. ಪ್ರತಿ ಸಲ ಸ್ನಾನ ಮಾಡ್ಕೊಂಡು ಬರ್ತಾರೆ, 100 ಸಲ. ಕೊನೆಗೆ ಅವನಿಗೆ ಬೇಜಾರಾಗ್ಬಿಟ್ಟು ಕಾಲಿಗೆ ಬಿದ್ದುಬಿಡ್ತಾನೆ. ಇವ್ರು ಯಾರೋ ದೇವರು ಇರಬೇಕಪ್ಪ, ಅಲ್ಲ ಇರಬೇಕು, ನಾನು ತಪ್ಪು ಮಾಡಿದೆ ಅಂತ. ಯಾಕಪ್ಪ, ಯಾಕೆ ನಿಮ್ಮ ಕಣ್ಣಲ್ಲಿ ನೀರು ಹಾಕ್ತಾ ಇದೆಯಾ ಅಂತ ಕೇಳ್ತಾರಂತವ್ರು. ಸ್ವಾಮಿ, ನಾನು ತಪ್ಪು ಮಾಡಿಬಿಡಿ. ಇಲ್ಲಪ್ಪ, ನೀವು ಒಳ್ಳೇದು ಮಾಡಿದೆ ಕಣಪ್ಪ. ಏನು ಸ್ವಾಮಿ, ನಾನು ಬೂಗ್ದಿದ್ದೀನಿ ವಿಳೆದೆಯಲ್ಲಿ ಇಟ್ಕೆ ಹಾಕ್ಕೊಂಡು, ನಿಮ್ಗೆ ಇನ್ನೂ ಅದು ಅನ್ನಿಸ್ತಾ ಇಲ್ವೋ ಅಂದಾಗ, ಅಲ್ಲಪ್ಪ, ಈ ನದಿಲಿ ನಾನು ಒಂದು 100 ಸಲ ಸ್ನಾನ ಮಾಡಬೇಕು ಅಂತ ಯಾರ್ಯಾರಿಗೋ ಅಂದ್ಕೊಂಡಿದ್ದೆ, ಆಗಿರಲಿಲ್ಲ. ಇವತ್ತು ನಿನ್ನಿಂದ ನಾನು 100 ಸಲ ಸ್ನಾನ ಮಾಡೋಂಗಾಯ್ತು. ನಿನಗೆ ಇವಾಗ ಥ್ಯಾಂಕ್ಸ್ ಹೇಳಬೇಕಾ ಬೈಬೇಕಪ್ಪ? ಅವ್ರನ್ನ ಯೋಚನೆ ಮಾಡೋ ರೀತಿ ನೋಡ್ರಿ. ಅವರ ಅಂತಃಕರಣ ಎಷ್ಟು ಪರಿಪಕ್ವವಾಗಿದೆ, ಎಷ್ಟು ಕ್ಷಮಾಗುಣದಿಂದ ಕೂಡಿದೆ. ಕಲಬೆರಕೆ ಇಲ್ಲದೆ ಇದ್ದರೆ ಹೀಗಿರುತ್ತೆ ಸ್ವಾಮಿ ಅಂತಃಕರಣ. ಇದಾಗಬೇಕು. ಆಗಿದೆಯಾ ನೋಡ್ಕೋಬೇಕು. ಈ ಒಟ್ಟು ಅಧ್ಯಾಸದಲ್ಲಿ ಯಾವಾಗ ಯಾವುದು ಮನಸ್ಸಿನಲ್ಲಿ ಎದ್ದುಕೊಳ್ಳುವುದೋ ಅದೇ ನಾನು, ಇಲ್ಲದಿದ್ದರೆ ಅದೇ ನನ್ನದು ಎಂದು ಭಾವಿಸುವುದೇ ಮನುಷ್ಯನಿಗೆ ಹವ್ಯಾಸವಾಗಿಬಿಟ್ಟಿದೆ. ಆ ಕಡೆ ಇದ್ದರೆ ಅದು ಜೈ, ಈ ಕಡೆ ಇದ್ದರೆ ಇದು ಜೈ. ಯಾವ ಪೊಲಿಟಿಕಲ್ ಲೀಡರ್ಗೆ ಏನು ಕಡಿಮೆ ಇಲ್ಲ. ಹೀಗೆ ಮನುಷ್ಯನ ಸ್ವಭಾವವಾಗಿರುವ ಈ ತಪ್ಪು ತಿಳುವಳಿಕೆಯ ಮಹಿಮೆ ಅಂತ ಕರಿಬೋದು ಅಲ್ವಾ? ಈಗ ಆ ಪೂರ್ವ ಪಕ್ಷಿ ಈ ಅಧ್ಯಾಸವನ್ನು ಕುರಿತು ಅವನು ಕೆಲವು ಆಕ್ಷೇಪಗಳು ಮಾಡ್ತಾನೆ. ಇಲ್ಲ ಸ್ವಾಮಿ, ಹಂಗಾಗಕ್ಕೆ ಸಾಧ್ಯನೇ ಇಲ್ಲ ಅಂತ. ಅವನು ಯಾಕೆ ನೋಡೋಣ. ಸ್ವಾಮಿ, ನೀವಿಷ್ಟೆಲ್ಲ ವಿವರವಾಗಿ ವರ್ಣಿಸಿ ಹೇಳಿದ ಮೇಲೂ ಈ ನಾನು ನನ್ನದು ಕಲಬೆರಕೆ ಆಗಿದೆ ಅಂತ ಹೇಳ್ತೀರಲ್ಲ ಸ್ವಾಮಿ, ನನಗೆ ಯಾಕೋ ಅದು ಅನ್ನಿಸ್ತಾ ಇಲ್ಲ ಸ್ವಾಮಿ ಅಂತ ಅವನು ನೋಡಿ. ಅದಲ್ಲದರಲ್ಲಿ ಅದೆಂಬ ಬುದ್ಧಿ ಅನ್ನೋದು ಯಾಕೋ ನಾನು ಒಪ್ಪಿಗೆ ಆಗ್ತಾ ಇಲ್ಲ ಸ್ವಾಮಿ.
ಯಾಕೆ ಗೊತ್ತಾ? ಅಲ್ಲ ಸ್ವಾಮಿ, ನೀವೇನು ಹೇಳ್ತಾ ಇದ್ದೀರಾ? ಕತ್ತಲೆ ಬೆಳಕು ಎರಡು ಕಲಬೆರಕೆ ಆಗಿದೆ ಅಂತ ಹೇಳ್ತಾ ಇದ್ದೀರಾ ಸ್ವಾಮಿ. ಎಲ್ಲಾದರೂ ಲೋಕದಲ್ಲಿ ಉಂಟಾ? ಇದು ನಮಗೆ ಗೊತ್ತು, ಎಕ್ಸಾಂಪಲಿಂದನೇ ಗೊತ್ತು. ಒಂದು ಸಾರಿ ಕತ್ತಲೆ ಬ್ರಹ್ಮದೇವನ ನಾವು ಹೋಗಿದ್ದೆ, ಸ್ವಾಮಿ ನನಗೆ ಆ ಬೆಳಕು ತುಂಬ ತೊಂದರೆ ಕೊಡ್ತಾನೆ ಅಂತ ಕಂಪ್ಲೇಂಟ್. ಅದು ಬ್ರಹ್ಮದೇವ ಹೇಳ್ದ, ಯಾರಪ್ಪ ಆ ಬೆಳಕು? ಸೂರ್ಯ ಅಷ್ಟೇ ತಾನೇ, ನಿಂತ್ಕೋ. ನೀನು ನಿನ್ನ ಕಡೆಯಿಂದ ಹೇಳಿದೆ, ಅವ್ರ ಕಡೆಯಿಂದ ಅದೇನು ಪ್ರಾಬ್ಲಮ್ ಆಗಿದೆ ಕೇಳ್ತೇನೆ. ಕೋರ್ಟ್ನಲ್ಲಿ ಒಬ್ಬರನ್ನೇ ಕೇಳಿಬಿಟ್ಟು ಡಿಸಿಷನ್ ಕೊಟ್ಬಿಡ್ತಾರೇನೋ? ಇಲ್ಲ, ಆ ಕಡೆ ಈ ಕಡೆ ಇಬ್ಬರನ್ನ ನಿಲ್ಲಿಸ್ತಾರೆ ಕಟ್ಕಟೆಯಲ್ಲಿ. ನಿಂತ್ಕೋ, ಅವನು ಕರೆಸ್ತೇನೆ ಅಂತ ಹೇಳಿ ಬ್ರಹ್ಮದೇವ ಸೂರ್ಯನ ಕರೆಸಿದ್ನಂತೆ. ಕರೆಸಿ ಏನಪ್ಪ ಅಂತ ಇಲ್ಲಿ ಈ ಕಡೆ ತಿರ್ಕೊಂಡ್ರೆ ಪತ್ತೇನೇ ಇಲ್ಲ, ಯಾರೋ ಕತ್ಲೆ. ಅಲ್ಲ ಸ್ವಾಮಿ, ಸೂರ್ಯ ಬಂದರೆ ಕತ್ಲೆ ಇರುತ್ತಾ? ಬೆಳಕಿರೋ ಕಡೆ ಕತ್ಲೆ ಇರುತ್ತಾ? ಇರೋದಿಲ್ಲ. ಒಂದಿದ್ರೆ ಇನ್ನೊಂದಿರಲ್ಲ. ಇವೆರಡಕ್ಕೂ ಕಲಬೆರಕೆ ಆಗಿದೆ ಅಂದರೆ ಹೇಗೆ ಸ್ವಾಮಿ ನಂಬೋದು? ಹೇಗಿದೆ ನೋಡ್ರಿ. ಅವನ ಪ್ರಶ್ನೆ ಆದರು, ಅಲ್ಲ ಸ್ವಾಮಿ ನೀವೇ ಹೇಳ್ತೀರಾ ಬ್ರಹ್ಮ ಸತ್ಯ ಜಗತ್ತು ಮಿಥ್ಯ. ಜಗತ್ತನ್ನೋದ್ರು ಹುಡುಕಾಡಿದ್ರೆ ಸಿಗಲ್ಲ ಅಂತ ನಿಮ್ಮ ಗೌಡಪಾದರು ಆವಾಗವಾಗ ಬಾಯಿ ಪಡ್ಕೊತಾರೆ. ನಮ್ಗದು ಅರ್ಥ ಆಗ್ಬೇಕಲ್ವಾ? ಗೌಡಪಾದರು ಹಂಗೆ ಹೇಳ್ತಾರೆ ಪಾಪ. ಸೊ ಇದಿದ್ದಾಗ ಅದಿರಲ್ಲ. ಹಗ್ಗ ಇದ್ದಾಗ ಹಾವು ತೋರಿಸ್ರಿ. ಹಾವು ಹಗ್ಗಕ್ಕೂ ಕಲಬೆರಕೆ ಆಗಿದೆಯಾ? ಎರಡು ಎಲ್ಲಿದೆ? ಇಡ್ರಿ ಪಕ್ಕದಲ್ಲಿ, ಹಗ್ಗನೂ ಇಡ್ರಿ, ಅಲ್ಲಿ ನಿಮ್ಮ ಹಾವು ಏನೋ ಹೇಳ್ತಿರಲ್ಲ ಹೆದರ್ಕೊಂಡು, ಆ ಹಾವಿಡ್ರಿ. ಕಾಡಿನಲ್ಲಿರೋ ಹಾವಲ್ಲ ನಾನು ಹೇಳೋದು, ಇಲ್ಲಿ ಈ ಸಂದರ್ಭದಲ್ಲಿ ಹಗ್ಗ ಹಾವು ಕಲಬೆರಕೆ ಆಗಿದೆ, ಇಡ್ರಿ ನೋಡೋಣ. ಈ ಕಪ್ಪೆ ಚಿಪ್ಪು ಬೆಳ್ಳಿ, ಎಲ್ಲಿ ಆ ಬೆಳ್ಳಿನ ಕಪ್ಪೆ ಚಿಪ್ಪನ ಪಕ್ಕದಲ್ಲಿ ಇಡ್ರಿ. ಹೆಂಗಿಡ್ತೀರಲ್ಲಿ? ಬೆಳ್ಳಿ ಇದೆ, ಕಪ್ಪೆ ಚಿಪ್ ಅಂತೆ ತೋರುತ್ತೆ, ಅಂತೆ ತೋರೋದು ನಾನು ಹೆಂಗಿಡ್ತೀರಾ? ಹೇಳಿ. ಎಚ್ಚರದಲ್ಲಿ ಅನಾತ್ಮ ಇದೆ, ನಿದ್ದೆಯಲ್ಲಿಲ್ಲ, ಎಲ್ಲಿ ಇಡ್ರಿ ನೋಡೋಣ. ಕನಸಿನಲ್ಲಿ ಅವನು ಭಿಕ್ಷುಕನಾಗಿರ್ತಾನೆ, ಎಲ್ಲಿ ಕಡ ನಿದ್ರೆಯಲ್ಲಿ ನೋಡಿದ್ರೆ ಆತ್ಮನಾಗಿರ್ತಾನೆ, ಎಲ್ಲಿ ಇವರಿಬ್ಬರನ್ನು ಕಲಬೆರಕೆ ಮಾಡಲಿ ನೋಡೋಣ. ಮಾಡೋಕ್ಕಾಗೋದಿಲ್ಲ ಅಲ್ವ? ಅದು ಅವನದು ಪ್ರಶ್ನೆ, ಇದು ಅದು ಅವನ ಪ್ರಶ್ನೆ. ಇದು ಹೆಂಗಾಗುತ್ತೆ ಸ್ವಾಮಿ? ಆಗೋದಿಲ್ಲ ಸ್ವಾಮಿ, ಕಲಬೆರಕೆ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ ಅವನು ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನೆ. ಅದು ಅಧ್ಯಾಸ ಅಂದರೆ ಮಿಥ್ಯಾ ಪ್ರತ್ಯಯ. ಅದಲ್ಲದರಲ್ಲಿ ಅದೆಂಬ ಬುದ್ಧಿ ಎಂಬುದು ಮನಸ್ಸಿಗೆ ಒಗ್ಗುತ್ತಿಲ್ಲವಲ್ಲ ಸ್ವಾಮಿ. ಯಾಕೆ? ಆತ್ಮ ಅನಾತ್ಮ ಇವೆರಡು ಒಂದಕ್ಕೊಂದು ಅತ್ಯಂತ ವಿರುದ್ಧವಾಗಿರೋ ಸ್ವಭಾವವು. ಇವು ಒಂದನ್ನೊಂದು ಕಲಬೆರಕೆ ಆಗಿದೆ ಅಂದರೆ ಹೆಂಗೆ ಹೇಳ್ತೀರಿ ಸ್ವಾಮಿ? ಎಲ್ಲಿ ಹತ್ತಿರದಲ್ಲಿಡಿ ನೋಡೋಣ. ಆತ್ಮನಿಟ್ಟಿದ್ದೀರಾ, ಅನಾತ್ಮನ ಪಕ್ಕದಲ್ಲಿಡಿ, ತೋರಿಸಿ ನೋಡೋಣ. ಇಡಕ್ಕೆ ಬರಲ್ಲ. ಯಾಕೆ? ಒಂದು ವಿಷಯಿ, ಇನ್ನೊಂದು ವಿಷಯ. ಎಷ್ಟು ವ್ಯತ್ಯಾಸ ಇದೆ ಸ್ವಾಮಿ? ಕತ್ಲೆ ಬೆಳಕು, ಅಜಗಜಾಂತರ ವ್ಯತ್ಯಾಸ. ಇವನ್ನ ಹೇಗೆ ಸ್ವಾಮಿ ನೀವು ಕಲಬೆರಕೆ ಆಗಿದೆ ಅಂತೀರ? ಅವ್ನು ಹೇಳಿದ್ ನೋಡ್ರಿ ಎಷ್ಟು ಚೆನ್ನಾಗಿದೆ. ನಿಜ, ನಮಗೂ ಹಂಗೆ ಅನಿಸುತ್ತೆ. ನಾನು ನನ್ನದು ಎಷ್ಟು ವ್ಯತ್ಯಾಸ ಇದೆ ನೋಡ್ರಿ. ಯಾರಾದರೂ ಗೋಡೆ ನಾನು, ಕಾರ್ ನಾನು, ಕನ್ನಡಕ ನಾನು, ಕನ್ನಡಕ ನನ್ನದು, ಗೋಡೆ ನನ್ನದು, ಹೆಂಡತಿ ನನ್ನದು. ಯಾರಾದರೂ ಈ ನನ್ನದು ವಿಷಯವಾಗಿರೋದನ್ನು ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ಗೋಡೆ ನನ್ನದು, ಹೆಂಡತಿ ನನ್ನದು, ಕನ್ನಡಕ ನನ್ನದು, ಚಪ್ಪಲಿ ನನ್ನದು, ಬಟ್ಟೆ ನನ್ನದು. ಇದನ್ನು ನಾನು ಯಾರಾದರೂ ಕಲಬೆರಕೆ ಮಾಡ್ಕೊತಾರ ಸ್ವಾಮಿ? ನಾನು ನನ್ನದು ಇದರಲ್ಲೆಲ್ಲಾದರೂ ಕಲಬೆರಕೆ ಆಗುತ್ತಾ? ಅಚ್ಚೆ, ಆಗಲ್ಲ ಸ್ವಾಮಿ ಅಂತ ಅವನು. ಹೋಗಲಿ ಸ್ವಾಮಿ. ಸತ್ಯ ಮಿಥ್ಯ. ಒಂದು ಸತ್ಯ ಎನ್ನೋದು ಅನೃತ ಅಥವಾ ಮಿಥ್ಯ. ಸತ್ಯ ಅಂದರೆ ಯಾವಾಗಲೂ ಇರೋದು, ಬದಲಾವಣೆ ಆಗಿರೋದು, ವಿಷಯಿ ಆಗಿರೋದು. ಅನೃತ ಅಥವಾ ಮಿಥ್ಯ ಅನಾತ್ಮ ಅಂದರೆ ಅದು ನಿಜವಾಗ್ಲೂ ಇಲ್ಲದೆ ಇರೋದು, ತೋರಿ ಹಾರೋದು, ಅಕಸ್ಮಾತ್ ಕಂಡ್ರು ಆಬ್ಜೆಕ್ಟ್ ವಿಷಯ ಆಗಿರೋದು. ಇಷ್ಟು ಕತ್ಲೆ ಬೆಳಕಿರೋಷ್ಟು ಇಷ್ಟು ಅಜಗಜಾಂತರ ವ್ಯತ್ಯಾಸ ಇದ್ದರೂ ಇವುಗಳಿಗೆ ಕಲಬೆರಕೆ ಆಗಿದೆ ಅಂತ ನೀವು ಹೇಳ್ತೀರಲ್ಲ ಸ್ವಾಮಿ, ಹೇಗೆ ಸಾಧ್ಯ
ಅಲ್ಲೋ ಅವನು ಹೇಳಿದ್ ನೋಡ್ರಿ ಎಷ್ಟು ಚೆನ್ನಾಗಿದೆ, ಕರೆಕ್ಟ್ ಅಲ್ವಾ? ಅದು ಅವನ ಇಷ್ಟು ಹೇಳ್ತಾ ಇದ್ದಾನೆ. ವಿಷಯೇಂದ್ರೆ ಚೈತನ್ಯ, ಇನ್ನೊಂದು ತಾನೇ ಬೆಳಗಲಾರದ ವಿಷಯ. ವಿಷಯ ಅಂದರೆ ಆಬ್ಜೆಕ್ಟ್, ಮತ್ತು ನಾನು ನನ್ನದು, ಇದು ಅದು, ಅರಿವಿಗೆ ಗೋಚರ ತನ್ನೆದುರು ಇದು ಇಷ್ಟು. ಮತ್ತು ಆತ್ಮನು ಸತ್ಯ, ಅನಾತ್ಮವು ಮಿಥ್ಯ, ಹುಸಿ, ಹೀಗೆ ಅತ್ಯಂತ ವಿರುದ್ಧವಾಗಿರುವ ಸ್ವಭಾವದವುಗಳನ್ನು ಒಂದೊಂದೊಂದೆಂದು ಜನರು ತಪ್ಪಾಗಿ ತಿಳಿತಾರೆ ಅನ್ನೋದು ಸರಿಯಾ ಸ್ವಾಮಿ? ಎಲ್ಲಾದರೂ ಪ್ರಪಂಚದಲ್ಲಿ ಉಂಟೆ. ಅವುಗಳನ್ನು ಇದರಲ್ಲಿ ಅದನ್ನು, ಅದರಲ್ಲಿ ಇದನ್ನು, ಅದರ ಗುಣಗಳನ್ನು ಇದರಲ್ಲಿ, ಇದರ ಗುಣಗಳನ್ನು ಅದರಲ್ಲಿ ಕಲಬೆರಕೆ ಮಾಡ್ಕೊಂಡಿರೋದು ಹೇಳ್ತಿರಲ್ಲ, ನಂಬೇಕಾ ಸ್ವಾಮಿ ಅಂತ ಅವನು ಹೇಳ್ತಾನೆ. ನೋಡ್ರಿ ಹೇಗಿದೆ, ಅವನು ಚೆನ್ನಾಗಿದೆ ಅಲ್ವಾ? ಹೀಗೆ ಕೊನೆಗೆ ಅದಕ್ಕೆ ಉತ್ತರ ಹೇಳ್ತಾರೆ, ನಿಜನಪ್ಪ, ನೀನು ಏನು ಹೇಳ್ತಾ ಇದ್ದೀಯೋ ಎಲ್ಲವೂ ಸತ್ಯ. ಸಾಧಾರಣವಾದ ಮನಸ್ಸಿಗೆ, ಒಬ್ಬ ಪಾಮರನಾದ ಮನುಷ್ಯನಿಗೆ ಇದು ನೀನೇನು ಹೇಳ್ತಾ ಇದ್ದೀಯೋ ಇದು ಹೀಗೆ ಇರೋದು ಕರೆಕ್ಟೇ. ನೀನೇನು ಹೇಳ್ತಾ ಇದೆಯೋ ಅದು ಕರೆಕ್ಟೇ. ಇದನ್ನು ಭಾಷ್ಯಕಾರರು ಕೂಡ ಮೊದಲನೇ ವಾಕ್ಯದಲ್ಲಿ ಹೇಳ್ತಾರೆ. ಅಧ್ಯಾಸೋ ಮಿಥ್ಯಾ ಇತಿ ಭವಿತಂ ಯುಕ್ತಂ. ಅಧ್ಯಾಸ ಮಾಡ್ತಾರೆ ಎಂಬುದು ನಿಜವಲ್ಲ ಎಂದಬೇಕಾಯಿತು ಎಂದು ಬರೆದಿದ್ದಾರೆ. ಕರೆಕ್ಟ್, ನೀನು ಹೇಳೋದೇನು? ಶಂಕರಾಚಾರ್ಯರು ಕೂಡ ಇದು ಅಧ್ಯಾಸ ಆಗಬಾರ್ದಾಗಿತ್ತು, ಆದರೆ ಆಗ್ಬಿಟ್ಟಿದೆಯಲ್ಲ, ಅನುಭವದಲ್ಲಿ ಇದೆಯಲ್ಲ, ಇಲ್ಲೇ ಇರೋದನ್ನ ಇಲ್ಲ ಅಂತ ಹೆಂಗೆ ಹೊಡಿತೀಯ? ಎಷ್ಟು ಚೆನ್ನಾಗಿದೆ ನೋಡ್ರಿ. ಆಗಬಾರ್ದಾಗಿತ್ತು, ಕರೆಕ್ಟು, ಬಟ್ ಆಗಿದೆಯೋ ಇಲ್ವೋ? ನೀನು ಅನುಭವದಲ್ಲಿ ಇವಾಗ ನೀನೇ ಒಪ್ಕೊಂಡಿಯೋ ಇಲ್ವೋ? ಎಷ್ಟು ಚೆನ್ನಾಗಿದೆ. ಆದ್ದರಿಂದ ಅನುಭವದಲ್ಲಿರೋದನ್ನ ಏನಿಲ್ಲ ಅಂತ ಹೆಂಗೆ ವಾದ ಮಾಡ್ತೀಯಾ ಅಂತ ಅವರು ಪ್ರಶ್ನೆ ಹೇಳ್ತಾರೆ. ಕರೆಕ್ಟ್ ಅಲ್ವಾ? ಸೊ ಅಲ್ಲಿಗೆ ನಿಜ ಏನಪ್ಪ ಅಂತಂದರೆ, ಅಧ್ಯಾಸವು ಆಗಿದೆ ಎಂಬುದು ಅನುಭವದಕ್ಕೆ ಒಂದು ಕಡೆ ಆಗ್ತಾ ಇದೆ. ಈಗ ಹಾವು ಹಗ್ಗ ಕಲಬೆರಕೆ ಆಗೋಕ್ಕೆ ಸಾಧ್ಯನೇ ಇಲ್ಲ. ಹಾವಿನಲ್ಲಿ ವಿಷ ಇದೆ, ಹಗ್ಗದಲ್ಲಿ ವಿಷ ಇಲ್ಲ. ಹಾವು ಓಡಾಡುತ್ತೆ, ಹಗ್ಗ ಓಡಾಡೋದಿಲ್ಲ. ಅಂಥದ್ರಲ್ಲಿ ಕಲಬೆರಕೆ ಹೆಂಗಾಗ್ಬಿಡುತ್ತೆ? ಕರೆಕ್ಟೇ, ಬಟ್ ನೀನು ಮಾಡ್ಕೊಂಡಿದ್ದೀಯ ಇಲ್ವೋ? ಹಗ್ಗವನ್ನು ಹಾವು ಅಂತ ತಪ್ಪಾಗಿ ತಿಳ್ಕೊಂಡಿದ್ದೀಯ ಇಲ್ವೋ? ಹಗ್ಗವನ್ನು ಹಾವಿನಲ್ಲೂ, ಹಾವನ್ನು ಹಗ್ಗದಲ್ಲೂ, ಅಥವಾ ಇನ್ನೂ ಸ್ವಲ್ಪ ಒಳಕ್ಕೆ ಹೋದರೆ ಹಗ್ಗದ ಗುಣಗಳನ್ನು ಹಾವಿನಲ್ಲಿ, ಹಾವಿನ ಗುಣಗಳನ್ನು ಹಗ್ಗದಲ್ಲಿ ಹಾಕಿ ಕಲಬೆರಕೆ ಮಾಡಿಕೊಂಡು ಅದನ್ನು ಹಾವು ಅಂತ ಮಾಡ್ಕೊಂಡಿದ್ದೀಯ ಇಲ್ವೋ? ಮಾಡ್ಕೊಂಡಿದ್ದೀವಿ. ಅನುಭವದಲ್ಲಿ ಇದೆಯೋ? ಯಾಕೆ ಮತ್ತೆ ತಪ್ಪಾಗಿ ತಿಳ್ಕೊಂಡೆ? ಆಗಿದೆ. ಅದು ಏನು ಬೇಕಾದರೂ ಇರಲಿ, ಕತ್ಲೆ ಅಂತ ಹೇಳ್ರಿ, ಏನು ಬೇಕಾದರೂ ಹೇಳ್ರಿ, ಯಾವುದೋ ಒಂದು ಕಾರಣ, ನಸುಕ ತಲೆ. ಒಂದು ಚಂದ್ರನ ಎರಡು ಚಂದ್ರ ಕಾಣೋದು, ನಿನ್ನ ಕಣ್ಣಲ್ಲಿ ಪೊರೆ ಬಂದಿದೆ, ಆಯಿತು, ಕಾರಣ ಏನೋ ಇರಲಿ, ಬಟ್ ಅಭ್ಯಾಸ ಆಗಿದೆಯೋ ಇಲ್ವೋ? ಈಗ ನೀನು ಆ ಕಣ್ಣು ಆಪ್ರೇಷನ್ ಮಾಡಿಸ್ಕೊಂಡಾಗ ಎರಡು ಚಂದ್ರ ಎಲ್ಲಿ ಕಾಣ್ಬಿಡ್ಲಿ ನೋಡೋಣ, ಒಂದೇ ಚಂದ್ರನೇ ಕಾಣೋದು. ಸೊ ಅಲ್ಲಿಗೆ ಆ ವಸ್ತುವಿನಲ್ಲಿ ಪ್ರಾಬ್ಲಮ್ ಇದೆಯಾ? ಇಲ್ಲ. ಮತ್ತು ಎಲ್ಲಿದೆ? ಇಲ್ಲಿ, ನಿನ್ನ ಕಣ್ಣಿನಲ್ಲಿ. ಕಣ್ಣು ದೋಷ ಸೇರೋದ್ರೆ ಸೇರೋಯ್ತು. ಹಾಗೆಯೇ ಈ ಅಧ್ಯಾಸ ಆಗಿರೋದು ಆತ್ಮನಲ್ಲೂ ಅಲ್ಲ, ಈ ಆಬ್ಜೆಕ್ಟ್ನಲ್ಲೂ ಅಲ್ಲ, ಸಬ್ಜೆಕ್ಟ್ನಲ್ಲೂ ಅಲ್ಲ. ಅಫ್ಕೋರ್ಸ್ ಸಬ್ಜೆಕ್ಟ್ ಅಂತಂದರೆ, ಆಬ್ಜೆಕ್ಟ್ ಅಂತಂದರೆ ಇದೆ ನನ್ನ ಅಂತಃಕರಣದಲ್ಲಿ. ಏನು ಮಾಡ್ಬೇಕು? ಅದಕ್ಕೆ ಪ್ರಶ್ನೆ ಕೇಳ್ತಾ ಇದ್ದೀನಿ. ಎಲ್ಲಿರೋದು ಪ್ರಾಬ್ಲಮ್? ಇರೋದು ಎಲ್ಲಿ? ಆತ್ಮ ಅನಾತ್ಮಗಳ ಕಲಬೆರಕೆ ಮಾಡ್ಕೊಂಡೋದು ಯಾವುದರಿಂದ? ಎಲ್ಲಿ ಪ್ರಾಬ್ಲಮ್ ಇರೋದು? ಮನಸ್ಸು. ಹಿಡ್ಕೊಳ್ರಿ, ಹೇಗಿದೆ ನೋಡ್ರಿ. ಕಣ್ಣಿಗೆ ದೋಷ ಬಂದರೆ ಎರಡು ಚಂದ್ರ ಕಾಣ್ತಾರೆ, ಕಣ್ಣಿಗೆ ಆಪ್ರೇಷನ್ ಮಾಡಿದ್ರೆ ಸರಿಯಾಗಿ ಕಾಣುತ್ತೆ. ಈಗ ಇಲ್ಲಿ ನಾನು ಆತ್ಮ ಅನಾತ್ಮಗಳ ಕಲಬೆರಕೆ ಮಾಡ್ಕೊಂಡಿರೋದು ಯಾರು? ಎಲ್ಲಿ? ಮನಸ್ಸು. ಈಗ ಮನಸ್ಸಿಗೆ ಏನು ಟ್ರೀಟ್ಮೆಂಟ್ ಕೊಡಬೇಕು? ಮೊಸರೆ ತೊಳೆಯಬೇಕು, ಮನಸ್ಸಿನ ಮೊಸರೆ ತೊಳೆಯಬೇಕು. ಭಗವದ್ಗೀತೆಯೆಲ್ಲ ಇದನ್ನೇ ಮಾಡೋದು. ದಿನಕ್ಕೆ 4 ಸಲ ಸ್ನಾನ ಮಾಡಿರಿ, ಅದೆಲ್ಲ ಇಂಪಾರ್ಟೆಂಟು. ಮನಸ್ಸು ಎಷ್ಟು ಶುದ್ಧವಾಗಿಟ್ಕೊಂಡಿದ್ದೀರಾ? ನೀವು ಹಿಮಾಲಯ ಕಡೆ ಆ ಕಡೆ ಹೋದರೆ
ಅವ್ರ ಮೈ ಎಷ್ಟು ಕೊಳಕಾಗಿರುತ್ತೆ, ಸ್ನಾನ ಮಾಡಿ ಎಷ್ಟು ದಿನ ಆಗಿರುತ್ತೆ ಅವರು, ಆದರೆ ಅವ್ರ ಮನಸ್ಸು ಕ್ರಿಸ್ಟಲ್ ಕ್ಲಿಯರ್, ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ ಇದ್ದಂಗಿರುತ್ತೆ. ಅವ್ರ ಮನಸ್ಸು ಆತ್ಮ ಇದ್ದಂಗಿರುತ್ತೆ. ಹೇಗಿರುತ್ತೆ ಅದು ಇಂಪಾರ್ಟೆಂಟ್. ನಾವು ಡವ್ ಸೋಪ್ ಹಾಕ್ಕೊಂಡು ತೊಳ್ಕೊಬೋದು, ದಿನಕ್ಕೆ 4 ಸಲ ಸೆಂಟ್ ಹಾಕ್ಕೋಬೋದು ಮೇಲ್ಗಡೆ. ಮನಸ್ಸು ಹೆಂಗಿದೆ ನಮಗೆ ಗೊತ್ತಾಗಲ್ಲ. ಅದು ಸ್ವಲ್ಪ ನಮಗೂ ಇವಾಗ ಸ್ವಲ್ಪ ಗೊತ್ತಾಗುತ್ತಲ್ವ. ಯಾರಾದರೂ ಮನಸ್ಸನ್ನು ಕೊಳಕು ಮಾಡ್ಕೊಂಡಿರೋರು ಹತ್ತಿರ ಬಂದರೆ ಎಷ್ಟು ಗಲೀಜಪ್ಪ ಮನಸ್ಸು. ಶರೀರ ಸೆಂಟ್ ಹಾಕ್ಕೋಬೋದು, ಏನು ಬೇಕಾದರೂ ಹಾಕ್ಕೋಬೋದು, ಅವರು ಮೇಕಪ್ ಮಾಡ್ಕೋಬೋದು. ಮನಸ್ಸು ಹೆಂಗಿದೆ ಅದನ್ನು ನೋಡಬೇಕಾದ್ರೆ. ಅದಕ್ಕೆ ಹಿಂದೆ ಗುಣಗಳಿಗೆ ಇಂಪಾರ್ಟೆನ್ಸ್ ಕೊಡ್ತಾಯಿದ್ರು. ಸತ್ವಗುಣ, ರಜೋಗುಣ, ತಮಗುಣ. ಇವನು ಯಾವ ಗುಣದಲ್ಲಿದ್ದಾನೆ? ಸತ್ವಗುಣದಲ್ಲಿದ್ದರೆ ಅವನು ಎಷ್ಟೋ ಶುದ್ಧವಾಗಿದ್ದಾನೆ. ಯಾವುದೋ ಜನ್ಮಗಳಲ್ಲಿ ಮುಕ್ತನಾದವನು ಗುಣಾತೀತನಾಗಿರ್ತಾನೆ, ಗುಣಗಳನ್ನೇ ಮೀರಿರ್ತಾನೆ. ಅಲ್ಲಿ ಗುಣನೇ ಇಲ್ಲ, ಅದನ್ನು ತೊಳ್ಕೊಂಡ್ಬಿಟ್ಟಿರ್ತಾನೆ. ಸತ್ವಗುಣವೂ ಕೂಡ ಬೇಡಿಯೇ. ಸೊ ಈಗ ನಮಗೆ ಸಾಧನೆ ಎಲ್ಲಿ ಬೇಕು, ಯಾಕೆ ಸಾಧನೆ ಬೇಕು ಗೊತ್ತಾಯಿತು. ಸಾಧನೆ ಹೊಸದಾಗ ಆತ್ಮನಾಗ ಆಗೋದಕ್ಕಲ್ಲ, ನಮ್ಮ ಅನಾತ್ಮದಲ್ಲಿರೋ ಕೊಳಕನ್ನು ತೊಳ್ಕೊಳ್ಳೋದಿಕ್ಕೆ, ಮನಸ್ಸಿನಲ್ಲಿರೋ ಕೊಳಕನ್ನು ತೊಳೆಯೋದಿಕ್ಕೆ ಅನ್ನೋದು ಸ್ಪಷ್ಟತೆ ಆಯ್ತು. ಸೊ ಭಗವದ್ಗೀತೆ ಸಾಧನೆ ಮಾಡದೆ ಎಷ್ಟೇ ಪುಸ್ತಕ ಓದ್ರಿ, ಎಷ್ಟೇ ಪುಸ್ತಕ ಬರೀರಿ, ಎಷ್ಟೇ ಪ್ರವಚನ ಮಾಡಿರಿ, ಸಾಧನೆ ಏನು ಮಾಡ್ತಾ ಇದ್ದೀರ? ಅದು ಇಂಪಾರ್ಟೆಂಟ್. ಏನು ಸುಮ್ಮನೆ ಪುಸ್ತಕ ಓದ್ಬಿಟ್ರಿ ಬರಲ್ಲ. ಎಷ್ಟು ಜಪ ಮಾಡಿದ್ದೀರಾ, ಎಷ್ಟು ಕರ್ಮಯೋಗದಲ್ಲಿ ನೀವು ಕೆಲಸಗಳನ್ನ ಮಾಡಿದ್ದೀರಾ, ಎಷ್ಟು ನೀವು ಅಮಾನಿಕವಾದ ಸಾಧನೆಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀರಾ, ಎಷ್ಟು ಧರ್ಮದಿಂದ ನಡ್ಕೊಂಡಿದ್ದೀರಾ, ಇವು ನಾವು ಚೆಕ್ ಮಾಡ್ಕೊತಾ ಇರಬೇಕು. ಓಕೆ, ಆದ್ದರಿಂದ ಅನುಭವಕ್ಕೆ ಹೊಂದಿರುವುದನ್ನು ಇಲ್ಲ ಎಂದು ಯುಕ್ತಿಯಿಂದ ತೋರಿಸಿ ಹುಡುಕೊಡುವುದಕ್ಕೆ ಹೋಗುವುದು ಎಂದಿಗೂ ಸೇರೋಗೋದಿಲ್ಲ ಸ್ವಾಮಿ. ಇಲ್ಲಿ ಯುಕ್ತಿ ಅಂತಂದರೆ ಲಾಜಿಕ್. ಈಗ ನೀವು ಅನುಭವಕ್ಕೆ ಇಂಪಾರ್ಟೆಂಟ್ ಕೊಡಬೇಕಾ, ಇಲ್ಲಿ ಲಾಜಿಕ್ ತರ್ಕಕ್ಕೆ ಇಂಪಾರ್ಟೆಂಟ್ ಕೊಡಬೇಕಾ ಅಂತ ಪ್ರಶ್ನೆ. ಸೊ ಅನುಭವಕ್ಕೆ ಇಂಪಾರ್ಟೆಂಟ್ ಕೊಡಬೇಕು. ಯಾವತ್ತು ಅನುಭವ ಮುಂದೆ ಇರುತ್ತೆ, ಎಕ್ಸ್ಪೀರಿಯನ್ಸ್. ಲಾಜಿಕ್ ಇವಾಗ ನೋಡ್ರಿ, ಎಕ್ಸಾಂಪಲ್ ಕೊಡ್ತಾರೆ, ನಮ್ಗೆ ಇನ್ನೂ ಸ್ಪಷ್ಟ ಆಗುತ್ತೆ. ಯುಕ್ತಿ ಅಂತಂದರೆ ಏನಪ್ಪ? ಲಾಜಿಕ್. ಒಂದು ಅನುಭವಕ್ಕೆ ಇನ್ನೊಂದು ಅನುಭವವನ್ನು ಜೋಡಿಸೋದನ್ನು ಯುಕ್ತಿ ಅಂತಾರೆ. ಅನುಭವದಲ್ಲಿ ಇಲ್ಲದೇ ಇರುವುದನ್ನು ಅಥವಾ ಅದಕ್ಕೆ ವಿರುದ್ಧವಾಗಿರುವುದನ್ನು ಹೇಗೋ ಹೊಂದಿಸಿ ಹೇಳಿಬಿಟ್ರೆ ಅದನ್ನು ಲಾಜಿಕ್ ಅಂತಾರೆ. ಅದಕ್ಕೆ ಏನಂತಾರೆ? ಕುಯುಕ್ತಿ, ಜಲ್ಪತರ್ಕ ಅಥವಾ ಕುತರ್ಕ, ಕುಯುಕ್ತಿ ಅಂತಾರೆ. ಅನುಭವಕ್ಕೆ ಹೊಂದೋದಿಲ್ಲ. ಹೇಗೆ ನೋಡ್ರಿ, ಎಕ್ಸಾಂಪಲ್ ಕೊಡ್ತಾರೆ. ಸ್ವಾಮಿ, ಬಂಜೆಗೆ 2 ಮಕ್ಕಳಿದ್ರು. ಆ ದೊಡ್ಡವನಿದ್ದ ನೋಡ್ರಿ ಅವನು ಬುದ್ಧಿವಂತ, ಚಿಕ್ಕವನಿದ್ದ ನೋಡ್ರಿ ಅವನು ಸ್ವಲ್ಪ ದಡ್ಡ. ಅಲ್ಲಿ ಹೆಂಗೆ? ಈಗ ಫಸ್ಟ್ ಆಫ್ ಆಲ್ ಬಂಜೆಗೆ ಮಕ್ಕಳಿರ್ತಾರ, ಅಲ್ಲೇ ಕಿತ್ಕೊಂಡು ಹೋಯ್ತು, ಬೇಸ್ಮೆಂಟೇ ತಪ್ಪು. ಅವನು ಕೇಳಿದರೆ ಅವನು, ಅಲ್ಲ ಸ್ವಾಮಿ, ದೊಡ್ಡವನು ಚಿಕ್ಕವನು, ದೊಡ್ಡವನು ಹಿರಿಯನು, ಚಿಕ್ಕವನು ಕಿರಿಯನು ಅಲ್ವಾ? ಕರೆಕ್ಟಪ್ಪ. ಆ ಬಂಜೆಗೆ ಮಕ್ಕಳು ಎಷ್ಟು ಆಗುತ್ತೆ? ಬಂಜೆಗೆ ಮಕ್ಕಳೇ ಇಲ್ಲ ನೋಡ್ರಿ. ಅವನು ಅದನ್ನೇ ಅನುಭವನ ಪಕ್ಕಕ್ಕೆ ಎತ್ತಿಟ್ಬಿಟ್ಟಿದ್ರೆ ಬರೀ ಈ ಕುತರ್ಕ, ಕುಯುಕ್ತಿ, ಇದಕ್ಕೆ ಇಂಟೆಲೆಕ್ಚುಯಲ್ ಜಗ್ಲರಿ, ಲಾಜಿಕ್ ಹಾಕಿದ್ರೆ ಯಾರಾದರೂ ಒಪ್ತಾರೇನೋ? ಇದು ಹೇಗಿದೆ ಅಂತಂದರೆ, ಈ ಯುಕ್ತಿ ಅನುಭವ ವಿರುದ್ಧವಾಗಿದೆ. ಯಾಕೆ? ಬಂಜೆಗೆ ಮಕ್ಕಳೇ ಹಾಕೋದಿಲ್ಲ. ಇಲ್ಲದೆ ಇರೋ ಮಕ್ಕಳಿಗೆ 2 ಮಕ್ಕಳಿದ್ದಾರೆ, ದೊಡ್ಡವನು ಬುದ್ಧಿವಂತ, ಚಿಕ್ಕವನು ದಡ್ಡ ಅಂತ ಏನಾದರೂ ಯಾರಾದರೂ ಹೇಳಿದ್ರೆ ಏನು ಹೇಳ್ಬೇಕು ಹೇಳ್ರಿ? ಇನ್ನೂ ಒಂದು ಹೇಳ್ತಾರೆ, ನೀನಿಲ್ಲಿಲ್ಲ. ಈಗ ನಮ್ಮ ಎದುರುಗಡೆ ನೀವೆಲ್ಲ ಇದ್ದೀರ. ಈಗ ನೀವು ಕಾಣಿಸಿಲ್ಲ ಬಿಟ್ಟರೆ ನೀವೆಲ್ಲ ಪಾಪ
ಸ್ವಿಚ್ ಆಫ್ ಮಾಡಿಬಿಟ್ಟು ಹೋಗ್ಬಿಡ್ತೀರ ಅಂತ ಇಟ್ಕೊಳ್ಳಿ. ಇವಾಗ ನೋಡ್ರಿ, ಸುರೇಶ ಹೋಗ್ಬಿಟ್ಟ, ಇಲ್ಲ. ಹಾಗೆ ಅಥವಾ ನೀವು ಇಲ್ಲಿ ಹಾಕಿಬಿಟ್ಟು ನೀವು ಬೇರೆ ಕಡೆ ಹೋಗಿರ್ಬೋದು, ಕಾಫಿ ಕುಡಿಯೋಕೆ ಏನಾದರೂ ಹೋಗಿರ್ಬೋದು. ಬಟ್ ವಿಡಿಯೋದಲ್ಲಿ ಈಗ ನೀವು ನೋಡ್ತಾ ಇದ್ದೀರಾ. ಅಕಸ್ಮಾತ್ ನೀವು ವಿಡಿಯೋದಲ್ಲಿದ್ದರೆ ನಾನು ನಿಮ್ಮನ್ನು ನೋಡ್ತಾ ಇರ್ತೀನಿ, ನೀವು ನನ್ನ ನೋಡ್ತಾ ಇರ್ತೀರ. ನನ್ನ ಮಾತು ಇಬ್ಬರು ಮಾತಾಡ್ತಾ ಇದ್ದರೆ ಅದು ಇಲ್ಲ ಅಂತ ಹೆಂಗೆ ಹೇಳ್ತೀರಾ? ಹೇಳಕ್ಕೆ ಬರೋಲ್ಲ. ಹಾಗೆ ಸೊ ಇಲ್ಲಿ ನಾನು ನಿಮ್ಮನ್ನು ನೋಡ್ತಾ ನೀವು ನನ್ನನ್ನು ನೋಡ್ತಾ ಇದ್ದರೂ ಸ್ವಾಮಿಯೇ ನೀವಿಲ್ಲಿ ಇಲ್ಲ ಅಂತ ಯಾರಾದರೂ ಹೇಳಿದ್ರೆ ಒಂದು ನೀನು ಇಲ್ಲಿಲ್ಲ, ಇದನ್ನು ಯುಕ್ತಿಯಿಂದ ಸಿದ್ಧ ಮಾಡಿಕೊಡ್ತೇನೆ ಎಂಬುದು ಅನುಭವ ಇರುವುದ ಅಲ್ವಾ? ಹೆಂಗ್ರಿ ಹೇಳ್ತೀರ ನೀವಿಲ್ಲ ಅಂತಂದರೆ ನಾನು ಯುಕ್ತಿಯಿಂದ ನಿಮಗೆ ಸಿದ್ಧ ಮಾಡಿಕೊಡ್ತೀನಿ ನೀವು ಇಲ್ಲಿಲ್ಲ ಅನ್ನೋದು ಅಂತ ಹೇಳಿದ್ರೆ ಯಾರಾದರೂ ಹೋಗ್ತಾರ? ಅನುಭವಕ್ಕೆ ವಿರುದ್ಧ ತಾನೆ. ನೀವು ನನ್ನ ನೋಡ್ತಾ ಇದ್ದೀರಿ, ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ, ನೀವು ಮಾತಾಡ್ತಾ ಇದ್ದೀರಿ, ನಾನು ಮಾತಾಡ್ತಾ ಇದ್ದೀನಿ. ಇಷ್ಟು ಸ್ಪಷ್ಟವಾಗಿದ್ದಾಗ ಹೇಳ್ರಿ, ಇದನ್ನು ಹೆಂಗೆ ಒಪ್ಪಿಸ್ತೀರ? ಸೊ ಈ ಎರಡು ಎಕ್ಸಾಂಪಲ್ಗಳು ಕೊಡ್ತಾರೆ ಸ್ವಾಮಿಗಳು, ಎರಡು. ಹಾಗೆ ಇಲ್ಲಿ ಅನುಭವಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕೇ ಹೊರತು ತರ್ಕ ಯುಕ್ತಿ ಅಂಥದಕ್ಕೆ ಕೊಡಬಾರ್ದು. ನಿಜ, ನಾವು ತರ್ಕವನ್ನು ಪೂರ್ತಿ ಬಿಟ್ಬಿಡ್ರಿ ಅಂತ ಹೇಳಲಿಲ್ಲ. ಈ ಕುತರ್ಕ, ಜಲ್ಪತರ್ಕ, ಇಂಟೆಲೆಕ್ಚುಯಲ್ ಜಗ್ಲರಿಗೆ ಇಂಪಾರ್ಟೆನ್ಸ್ ಕೊಡಬೇಡ್ರಿ. ಆದರೆ ಅನುಭವ ಗಮ್ಯವಾದ ತರ್ಕ, ಶಾಸ್ತ್ರಯುಕ್ತವಾದ ತರ್ಕ, ಅನುಭವಕ್ಕೆ ಹೊಂದೋ ತರ್ಕ ಇದ್ದರೆ ಒಪ್ಕೋಬೇಕು. ಉದಾಹರಣೆಗೆ ಅನುಭವಕ್ಕೆ ಹೊಂದುವಂಥ ತರ್ಕ ಎಂಥದ್ದು ಈಗ ತೋರಿಸಿದ್ವಿ, ಇದು ನಮ್ಗೆ ಅನುಭವದಲ್ಲಿದೆ. ಹಾಗೆ ಅನುಭವಕ್ಕೆ ಹೊಂದೋ ತರ್ಕ ಎಂಥದ್ದು ನೋಡ್ರಿ, ಎಚ್ಚರದಲ್ಲಿ ಜನಕ ಮಹಾರಾಜ, ನಾನು ಕನಸಿನಲ್ಲಿ ಇವನಿಲ್ಲ, ಅದು ಬೇರೆ ಪಿಕ್ಚರ್, ಸೆಕೆಂಡ್ ಶೋ ಪಿಕ್ಚರ್. ಅಲ್ಲಿ ಭಿಕ್ಷುಕ ನಾನು ಹೇಗಿದೆ ನೋಡ್ರಿ. ಇವನು ಅಲ್ಲಿಗೆ ಬರಲಿಲ್ಲ, ಅವನು ಇಲ್ಲಿಗೆ ಬರಲಿಲ್ಲ, ಇವರಿಬ್ಬರು ನಿದ್ದೆಗೆ ಬರಲಿಲ್ಲ. ಅಂತೀವಿ ನಾವು. ಕರೆಕ್ಟ್ ನೀವೇನು ಹೇಳ್ತಾ ಇದ್ದೀರೋ ಕರೆಕ್ಟಾಗಿ ಹೇಗಿದೆ ನೋಡಿ. ಅನುಭವಕ್ಕೆ ಹೊಂದೋತ್ತೋ ಇಲ್ಲ. ಈಗ ಎಚ್ಚರದಲ್ಲಿರೋ ಜನಕ ಮಹಾರಾಜ ಕನಸು ಬರಲಿಲ್ಲ, ಕನಸಿನಲ್ಲಿರೋ ಭಿಕ್ಷುಕ ಇಲ್ಲಿಗೆ ಬರಲಿಲ್ಲ. ಕರೆಕ್ಟ್ ಆನ್ಸರ್. 100 ಜನ ಕೇಳ್ರಿ, ಕರೆಕ್ಟು. ಬಟ್ ಹೆಂಗೆ ಹೇಳಿದ್ರಿ? ಆತ್ಮನೇ ತಿಳಿಸ್ಕೊಟ್ಟಿದ್ದು. ಆತ್ಮನ ಅನುಭವದಿಂದ, ನೇರಾದ ಅನುಭವದಿಂದ ಗೊತ್ತಾಯ್ತು. ಇವರಿಬ್ಬರು ನಿದ್ದೆಗೆ ಬರಲಿಲ್ಲ. ಕರೆಕ್ಟ್. 100 ಜನ ಕೇಳ್ರಿ, ಕರೆಕ್ಟ್. ಇದು ಅನುಭವ. ಇದನ್ನು ನೀವು ಇಲ್ಲ ಅಂತ ಪ್ರೂವ್ ಮಾಡಿಬಿಡ್ರಿ, ಮಾಡೋಕ್ಕೆ ಬರೋಲ್ಲ. ಅದು ನೋಡ್ಕೊಳ್ಳೋಕೆ ಕಲೆ ಸ್ವಲ್ಪ ಗೊತ್ತಾಗಬೇಕು ಅಷ್ಟೇ. ಆ ನೇರಾದ ಅನುಭವ, ಇಂದ್ರಿಯ ಅನುಭವ ಅಲ್ಲ, ವೇದನ ಅನುಭವ ಬಿಟ್ಟು ನೇರಾದ ಅನುಭವದಿಂದ ನೋಡ್ಕೊಳ್ಳೋದು ಒಂದು ಕಲೆ. ಅದೆಲ್ರಿಗೂ ಇದೆ, ಯಾರು ಕೊಡೋದಲ್ಲ, ಗುರುನೂ ಕೊಡೋಲ್ಲ, ಶಾಸ್ತ್ರನೂ ಕೊಡೋಲ್ಲ. ಅದನ್ನು ಹೇಗೆ ನೋಡ್ಕೋಬೇಕು ಅನ್ನೋದು ಶಾಸ್ತ್ರ ತೋರಿಸ್ಕೊಡುತ್ತೆ. ಅದ್ರ ಪ್ರಕಾರ ಗುರು ನಮಗೆ ತಿಳಿಸ್ಕೊಡ್ತಾನೆ. ಆದ್ದರಿಂದ ಶಾಸ್ತ್ರ ಗುರು ಇಬ್ಬರು ಮುಖ್ಯ. ಅದು ತೋರಿಸ್ಕೊಟ್ಟಾಗ ಹೌದಲ್ಲ, ಆ ರೀತಿ ನಾನು ನೋಡ್ಕೊಂಡಿದ್ದಾದರೆ ಅಲ್ಲಿಗೆ ಏನಾಯಿತು, ಅನುಭವಕ್ಕೆ ಹೊಂದವಾಗಿದ್ದರೆ ಅದನ್ನು ಹೇಳಕ್ಕೆ ಬರಲ್ಲ. ಅನುಭವಕ್ಕೆ ಹೊಂದುತ್ತಾ ಇದೆ. ಇದಕ್ಕೋಸ್ಕರ ಅನುಭವ ಗಮ್ಯವಾದ ತರ್ಕ, ಶಾಸ್ತ್ರ ಇಂಥ ತರ್ಕಗಳನ್ನ ತೋರಿಸುತ್ತೆ. ಶಾಸ್ತ್ರಯುಕ್ತವಾದ ತರ್ಕ ಇಂಥ ಒಪ್ಕೋಬೇಕು. ಜಲ್ಪತರ್ಕ, ಕುತರ್ಕ ಇವುಗಳನ್ನ ಯಾರೂ ಒಪ್ಪೋದಿಲ್ಲ ಅನ್ನೋದು ನಮಗೆ ಸ್ಪಷ್ಟ ಆಯಿತು. ಇಷ್ಟು. ಇದರಂತೆ ಆತ್ಮಾತ್ಮರ ಅಧ್ಯಾಸವು ಅನುಭವದಲ್ಲಿ ಇರುವುದರಿಂದ ಅದನ್ನು ಯುಕ್ತಿ ವಿರುದ್ಧ ಅಂತ ತೋರಿಸೋದಕ್ಕೆ ಪ್ರಯತ್ನ ಮಾಡೋದು ಸರಿಯಲ್ಲ. ನೀವು ಹಂಗೇನಾದರೂ ಮಾಡೋಕ್ಕೆ ಹೋದರೆ ಇದೆ, ಬಂಜೆಗೆ 2 ಮಕ್ಕಳು ಹಿಂಗಾಗ್ಬಿಡು. ಅಲ್ಲ, ಅನುಭವದಲ್ಲಿ ಇದೆಯೋ ಇಲ್ವೋ? ಇದೆ. ಹೀಗೆ ಮನೆ ಸುಟ್ಟೋಗ್ತಾ ಇದ್ದರೆ ಒಂದು ಸಾರಿ ಅಳೋದು, ಒಂದು ಸಾರಿ ಸುಮ್ಮನೆ ಇರೋದು. ಏನು ಅನ್ಬೇಕು ಅದಕ್ಕೆ? ಕಲ್ಬೆರಕೆ ಮಾಡ್ಕೊಂಡಿಲ್ವ ನೀನು? ಹಾಗೆ ಹೀಗೆ. ಸೊ ಅಲ್ಲಿಗೆ ಅನುಭವದಲ್ಲಿದೆ, ತರ್ಕಕ್ಕೆ ಇಂಪಾರ್ಟೆನ್ಸ್ ಅಲ್ಲ, ಅನುಭವಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದು ನಮಗೆ ಸ್ಪಷ್ಟ ಆಯಿತು. ಈಗ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ. ಸ್ವಾಮಿಗಳು ಈ ಅಧ್ಯಾಸಕ್ಕೆ ಉದಾಹರಣೆ ಕೊಡುವಾಗ ಈ ಒಂದು ಅಧ್ಯಾಸ ಭಾಷ್ಯಾರ್ಥದಲ್ಲಿ 2 ಎಕ್ಸಾಂಪಲ್ಗಳನ್ನ ಮೆನ್ಷನ್ ಮಾಡ್ತಾರೆ. ಒಂದು ಕಪ್ಪೆ ಚಿಪ್ಪು ಬೆಳ್ಳಿ. ಆ ಕಪ್ಪೆ ಚಿಪ್ಪು ಬೆಳ್ಳಿಯಂತೆ ತೋರುತ್ತೆ ಯಾವಾಗ ಸಮುದ್ರದ ದಡದಲ್ಲಿ ಮಠ ಮಧ್ಯಾಹ್ನದಲ್ಲಿ ಆ ಬಿಸಿಲು ಅದರ ಮೇಲೆ ಬಿದ್ದಾಗ
ಅದು ಬೆಳ್ಳಿ ಥರ ಫಳಫಳ ಹೊಳೆಯುತ್ತೆ ಅಂತ. ಶುಕ್ತಿಕಾ ಹಿ ರಜತವದ ಭಾಸತೆ ಅಂತ. ಇನ್ನೊಂದು, ಒಬ್ಬ ಚಂದ್ರನ ಎರಡನೇ ಚಂದ್ರನೊಡನೆ ಇದ್ದಂತೆ ತೋರ್ತಾನೆ. ಇದ್ರ ಜನರ ಅನುಭವದಲ್ಲಿ ಈ ಎರಡು ಉದಾಹರಣೆಗಳು ಇರೋದ್ರಿಂದ ಸ್ವಾಮಿಗಳು ಇವೆರಡು ಎಕ್ಸಾಂಪಲ್ಗಳನ್ನ, ದೃಷ್ಟಾಂತವನ್ನು ಕೊಡ್ತಾರೆ. ಒಮ್ಮೆ ಭ್ರಾಂತಿಯಾಗಿ ಆಮೇಲೆ ಹೋಗುವ ತಪ್ಪು ಭಾವನೆಗೆ ಉದಾಹರಣೆಗಳೆನ್ನಬೇಕು. ಇದು ಭ್ರಾಂತಿ, ರಾಂಗ್ ನಾಲೆಡ್ಜ್. ಇದು ಅವಿದ್ಯೆ, ಅವಿವೇಕದಿಂದ ಆಗಿರುತ್ತೆ. ವಿದ್ಯೆಯಿಂದ, ವಿವೇಕದಿಂದ ನಮಗೆ ಇದ್ದದ್ದನ್ನಿದ್ದಾಗ ತೋರಕ್ಕೆ ಶುರುವಾಗುತ್ತೆ, ಅಷ್ಟೇ ಅಲ್ವಾ? ಅದಕ್ಕೋಸ್ಕರನೇ ಇದ್ದದ್ದನ್ನು ಇದ್ದಾಗ ತಿಳ್ಕೊಳ್ಳೋದೇ ಮೋಕ್ಷ. ಹೇಗಿದ್ದರೆ ಹಾಗೆ ತಿಳ್ಕೋಬೇಕು. ಹಾಗೆ ಇರೋದು ಹಗ್ಗ ಅಂತ ತಿಳ್ಕೊಂಡ್ರೆ ಆಗೋಯ್ತು, ಹಾವಿನ ಭಯ ಇಲ್ಲ. ಇರೋದು ಆತ್ಮ ಅಂತ ಅನುಭವ ಮಾಡ್ಕೊಂಡ್ಬಿಟ್ರೆ ಮತ್ತಿನ್ನೇನು ಬೇಕಾಗಿಲ್ಲ. ಹಾಗೆ ಸೊ ಇವು ಒಂದು ಸಾರಿ ಭ್ರಾಂತಿ ಆಗುತ್ತೆ, ಮತ್ತೆ ಇದು ಆವಾಗವಾಗ ಪ್ರತಿಯೊಬ್ಬರಿಗೂ ಆಗುತ್ತೆ ಜೀವನದಲ್ಲಿ, ಅಲ್ವಾ? ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಕಪ್ಪೆ ಚಿಪ್ಪು ಬೆಳ್ಳಿ. ಹಾಗೆ ಹಾವು, ಹಗ್ಗ, ಕಪ್ಪೆ ಚಿಪ್ಪು ಬೆಳ್ಳಿ, ಮರಳುಕಾಡಿನಲ್ಲಿ ನೀರು, ಮೋಟು ಮರ, ಮತ್ತು ಮನುಷ್ಯ ಅಂತ ಮಾಡ್ಕೊಳ್ಳೋದು, ಇವೆಲ್ಲವೂ. ಹಾಗೆ ಒಂದು ಚಂದ್ರನ ಎರಡು ಚಂದ್ರ ಅಂತ ಮಾಡ್ಕೊಳ್ಳೋದು, ಇವೆಲ್ಲ ಬೇಕಾದಷ್ಟು ಇದ್ದೇ ಇದೆ. ಸೊ ಯಾರಿಗೂ ಒಬ್ಬೊಬ್ಬರಿಗೆ ದೃಷ್ಟಿಯಲ್ಲಿ ಅಲ್ವಾ, ಇದು ಯಾಕೆ ಒಬ್ಬ ಚಂದ್ರನ ಎರಡು ಕಣ್ಣಿನಲ್ಲಿ ಏನೋ ದೋಷ ಇದೆ, ಪೊರೆ ಬಂದಿದೆ, ಸೊ ಕ್ಯಾಟ್ರಾಕ್ಟ್ ಅಂತಾರೆ. ಹಾಗೆ ಸೊ ನನಗೆ ಕ್ಯಾಟ್ರಾಕ್ಟ್ ಬಂದಿದೆ ಇಲ್ಲಿ. ಸೊ ಆ್ಯಕ್ಚುಲಿ ನಾನು ಹೋಮಿಯೋಪತಿ ಡಾಕ್ಟರ್ ಒಬ್ಬರ ಹತ್ರ ಹೋದರೆ ಅವರು, ಸರ್ ನಿಮ್ಮ ಕ್ಯಾಟ್ರಾಕ್ಟ್ಗೆ ಮತ್ತು ಕಿವಿ ಕೇಳೋದು ಕಡಿಮೆ ಆಗಿದೆ, ನಾನು ಔಷಧಿ ಕೊಡ್ತೀನಿ ಇದ್ರು, ಎಷ್ಟು ಚೆನ್ನಾಗಿದೆ ನೋಡ್ರಿ, ಆಪ್ರೇಷನ್ನೇ ಮಾಡಿಸ್ಬೇಕಾಗಿಲ್ಲ, ಕೊಡಿ ಸರ್ ಅಂತ ಇದ್ದೀನಿ. ಅವ್ರು ಕೊಡ್ತಾ ಇದ್ದಾರೆ, ತುಂಬ ಫೇಮಸ್ ಡಾಕ್ಟ್ರು. ಮೊದಲನೇ ಸಾರಿ ಅಪಾಯಿಂಟ್ಮೆಂಟ್ ಸಿಗಬೇಕಾದ್ರೆ 3 ತಿಂಗಳು 2 ತಿಂಗಳು ಆಗಬೇಕು. ಅದಾದಮೇಲೆ ನೀವು ಅಲ್ಲಿ ಹೋದರೆ 3 ಗಂಟೆ ಕಾಯ್ಕೋಬೇಕು. 2 ಗಂಟೆಯಿಂದ 1 ಗಂಟೆ, 3 ಗಂಟೆ, ಮಿನಿಮಮ್ 1.5 ಗಂಟೆ ಕಾಯ್ಕೋಬೇಕಲ್ಲಿ. ಸೊ ಅವ್ರು ಎಲ್ಲದಕ್ಕೂ ಕೊಡ್ತಾರೆ, ಕ್ಯಾನ್ಸರ್ ಕೊಡ್ತಾರೆ, ಪ್ರತಿಯೊಂದಕ್ಕೂ ಕೊಡ್ತಾರೆ. ಹಾಗೆ ಸೊ ಆ ಥರ ನೋಡ್ರಿ ಇರುತ್ತೆ ಥರ. ಸೊ ಅಲ್ಲಿಗೆ ಆಪ್ರೇಷನ್ ಇಲ್ಲದೆ ನಮ್ಮ ಕ್ಯಾಟ್ರಾಕ್ಟ್ ವಾಸಿ ಆಗುತ್ತೆ ಅಂದರೆ ಯಾಕೋ ಆಗಬಾರ್ದು? ಎಷ್ಟು ಚೆನ್ನಾಗಿದೆ. ಈ ಥರದ್ದೆಲ್ಲ ಇದೆ, ನಮಗೆ ಗೊತ್ತಿರೋದಿಲ್ಲ ಅಷ್ಟೇ. ಆದ್ದರಿಂದ ಒಟ್ಟಿನಲ್ಲಿ ಇದು ದೃಷ್ಟಿ. ಕ್ಯಾಟ್ರಾಕ್ಟ್ ಆಪರೇಷನ್ ಮಾಡಿದ್ರೆ ಸರೋಯ್ತಲ್ವಾ? ಹೀಗೆ ಅದೇ ರೀತಿ ಈ ನಾವು ಆತ್ಮ ಅನಾತ್ಮನ ಅಧ್ಯಾಸ ಭ್ರಾಂತಿಯಿಂದ ಆಗ್ಬಿಟ್ಟಿರುತ್ತೆ. ಇದು ದೇವತೆಗಳಿಂದ ಹಿಡಿದು ಪ್ರಾಣಿಗಳವರೆಗೂ ಪ್ರತಿಯೊಬ್ಬರಿಗೂ ಸಹಜವಾಗಿ, ನೈಸರ್ಗಿಕವಾಗಿ ಯಾವಾಗಾಯಿತೋ, ಎಲ್ಲಾಯಿತೋ, ಹೇಗಾಯಿತೋ ಗೊತ್ತಿಲ್ಲ, ಬಟ್ ಆಗಿದೆ, ಅನುಭವದಲ್ಲಿ ಇದೆ. ಇದನ್ನು ಕಳ್ಕೋಬೋದು. ಹೇಗೆ ಹಾವು ಹಗ್ಗ ತಪ್ಪು ಕಲ್ಪನೆಯಿಂದ ಆಗಿ ಹಗ್ಗವನ್ನು ಕಂಡಾಗ ಹಾವಿಲ್ಲ ಅಂತಲೋ, ಹಾಗೆ ನಮಗೆ ಆತ್ಮನ ಅನುಭವದಿಂದ ನಾವು ನೋಡಿಕೊಂಡಾಗ, ತಿಳ್ಕೊಂಡಾಗ, ಆತ್ಮನಾಗಿ ಉಳ್ಕೊಂಡಾಗ ಈ ಅನಾತ್ಮ ಅನ್ನೋದು ಹುಡುಕಾಡಿದ್ರೆ ಸಿಗೋದಿಲ್ಲ ಅನ್ನೋದು ನಮ್ಮ ಅನುಭವಕ್ಕೆ ಬರುತ್ತೆ. ಅದನ್ನೇ ಮೋಕ್ಷ. ಮತ್ತು ಪುಲಿಸ್ಟಾಪ್ ಆಗುತ್ತೆ ಎಲ್ಲ ಸಂಸಾರದ ಅನರ್ಥಗಳಿಗೂ. ಪುಲಿಸ್ಟಾಪ್, ಬೆಟ್ಟಕ್ಕೆ ಕಲ್ಲೆತ್ತಾಗ ತಪ್ಪಾಗುತ್ತೆ, ರ್ಯಾಟ್ ರೇಸ್ ನಿಂತೋಗುತ್ತೆ ಅಂತೆಲ್ಲ ಹೇಳ್ತೀವಲ್ಲ, ಹಾಗೆ ಒಟ್ಟಿನಲ್ಲಿ ಈ ಆತ್ಮ ಅನಾತ್ಮರ ಅಧ್ಯಾಸ ಭ್ರಾಂತಿ ಒಂದು ಕಾರ್ಯವಾದ್ದರಿಂದ, ಕಾರ್ಯ ಅಂತ ಹೇಳ್ತಾರೆ, ಕಾರ್ಯ ಅಲ್ಲವೇ ಅಲ್ಲ. ಆದ್ದರಿಂದ ಯಾವಾಗಲೂ ಒಮ್ಮೆ ಬಂದಿರಬೇಕು ಎಂದಾಗುತ್ತದೆ ಅಂತ ಅವನ ಪ್ರಶ್ನೆ. ಅವನು ಹೇಳೋದು ಪೂರ್ವ ಪಕ್ಷಿ. ಈಗ ಕಾರ್ಯ ಕಾರಣ, ಕಾಲ ದೇಶ, ಕಾರ್ಯ ಕಾರಣ ಭಾವ ಎಲ್ಲಿ ಹೊಂದುತ್ತೆ ಪ್ರಶ್ನೆ ಕೇಳ್ತಾ ಇದ್ದೆ. ಕಾರ್ಯ ಕಾರಣ, ಕಾಲ ದೇಶ, ಕಾರ್ಯ ಕಾರಣ ಭಾವ ಎಲ್ಲಿ ಹೊಂದುತ್ತೆ ಪ್ರಶ್ನೆ ಕೇಳ್ತಾ ಇದ್ದೆ. ದೃಶ್ಯ ಪ್ರಪಂಚದಲ್ಲಿ. ಇಲ್ಲಿ ನೋಡ್ರಿ, ಅನಾತ್ಮ ದೃಶ್ಯ ಪ್ರಪಂಚದಲ್ಲಿದೆ, ಆತ್ಮ ಕಾಲ ದೇಶ ಕಾರ್ಯ ಕಾರಣ ಭಾವವನ್ನು ಮೀರಿದೆ. ಈಗ ಹಾವು ಹಗ್ಗ ಎರಡು ದೃಶ್ಯ ಪ್ರಪಂಚದಲ್ಲಿದೆ, ಅವು ಕಲಬೆರಕೆ ಆಗ್ಬೋದು ಅಕಸ್ಮಾತ್. ಇವು ಒಂದು ಆತ್ಮ, ಇನ್ನೊಂದು ಅನಾತ್ಮ, ಅತ್ಯಂತ ವಿರುದ್ಧವಾಗಿರೋದು. ಇವುಗಳಿಗೆ ಕಲಬೆರಕೆ ಆಗಿದೆ ಅಂತಂದರೆ ಹೆಂಗೆ ಒಪ್ತೀರಾ? ಒಂದು ಅತೀತ, ಇನ್ನೊಂದು ಅದರ ಒಳಗಡೆನೇ ಇರೋದು.
ಇವೆರಡಕ್ಕೂ ಆಗಿದೆ ಅಂದರೆ ಕಾರ್ಯಕಾರಣ ಅಂತ ಹೆಂಗೆ ಹೇಳ್ತೀರಾ? ಆಗೋದಿಲ್ಲ ಅಂತ ಹೇಳೋದು. ಆದರೂ ಈ ಶಂಕೆ ಸರಿಯಲ್ಲ. ಅವನು ಹೇಳ್ತಾ ಇದ್ದೇನೆ, ಸ್ವಾಮಿ ಇದು ಒಂದು ಕಾಲದಲ್ಲಿದೆ, ದೇಶದಲ್ಲಿದೆ. ನೀವು ಹೇಳೋ ಹಾವು ಹಗ್ಗ ಕಾಲದಲ್ಲಿದೆ, ದೇಶದಲ್ಲಿದೆ. ಕಾರ್ಯಕಾರಣ ಭಾವಕ್ಕೆ ಹೊಂದುತ್ತೆ, ಒಪ್ಕೋಣ. ಏನದು? ಯಾವಾಗಪ್ಪ ಕಾಲ? ಸ್ವಾಮಿ 6 ಗಂಟೆ ಸಾಯಂಕಾಲ ನಸುಗತ್ತಲೆ ಕಾಲ. ದೇಶ ನನ್ನ ಹಿತ್ತಲು. ಕಾರಣ ಹಗ್ಗವನ್ನು ಹಾವು ಅಂತ ತಪ್ಪಾಗಿ ತಿಳ್ಕೊಂಡಿರೋದೇ ಕಾರಣ. ಮುಗಿದೋಯ್ತು. ಯಾಕೆ? ಆ ಹಗ್ಗ ಹಾವನಂಗೆ ಇದೆ, ಸ್ವಲ್ಪ ಗಾಳಿ ಬೀಸ್ತಾ ಇದೆ, ಆ ಹಗ್ಗ ಹೀಗೀಗೆ ಹಲ್ಲಾಡುವಾಗ ಹಾವೇನೋ ಅಂತ ಅಂದ್ಕೊಂಡ್ಬಿಡ್ತೀವಿ. ನಸುಗತ್ತಲೆ ಅಷ್ಟು ಸ್ಪಷ್ಟವಾಗಿ ಕಾಣೋಲ್ಲ. ಆವಾಗ ಅದ್ರ ಗುಣಗಳು ಇದಕ್ಕೆ, ಇದ್ರ ಗುಣಗಳು ಅದಕ್ಕೆ, ಇವೆಲ್ಲ ಒಪ್ಕೋಬಹುದು. ಆದರೆ ಈ ಆತ್ಮ ಅನಾತ್ಮ ಇಷ್ಟು ವಿರುದ್ಧವಾಗಿರೋದು ಹೆಂಗಾಗತ್ತೆ? ಆಗೋದಕ್ಕೆ ಸರಿ ಇಲ್ವಲ್ಲ ಅಂತ. ಏಕೆಂದರೆ ಇಲ್ಲಿ ದೃಷ್ಟಾಂತ ದ್ರಾಷ್ಟಾಂತ. ಇಲ್ಲಿ ದೃಷ್ಟಾಂತ ಅಂದರೆ ಎಕ್ಸಾಂಪಲ್ಗಳು, ಹಾವು ಹಗ್ಗ ಚಂದ್ರ ಹೀಗೆ ಇವೆಲ್ಲ, ಬೆಳ್ಳಿ ಕಪ್ಪೆ ಚಿಪ್ಪು ಇವೆಲ್ಲ ದೃಷ್ಟಾಂತ. ದ್ರಾಷ್ಟಾಂತ ಅಂತಂದರೆ ಆತ್ಮ ಅನಾತ್ಮಗಳು. ನಮ್ಗದು ಗೊತ್ತಿಲ್ಲದೆ ಇರೋದ್ರಿಂದ ನಾವು ಗುರು ಶಿಷ್ಯರಿಗೆ ಹೇಳುವಾಗ ಶಾಸ್ತ್ರ ಇಬ್ಬರಿಗೂ ಗೊತ್ತಿರೋದನ್ನು ತೊಗೊಂಡು ಮೊದಲು ತಿಳಿಸ್ಕೊಡುತ್ತೆ. ಇದೇ ರೀತಿ ಆಗಿರುತ್ತೆ ಅಂತ ಹೇಳ್ತಾರೆ. ಅಲ್ಲಿಗೆ ದೃಷ್ಟಾಂತ ದ್ರಾಷ್ಟಾಂತ ಎರಡೂ ಒಂದೇ ಆಗಿಬಿಡಲ್ಲ. ಒಂದೇ ಆದರೆ ಏನಾಗುತ್ತೆ ಹೇಳ್ರಿ? ಒಂದೇ ಆಗಿಬಿಟ್ರೆ ಅಕಸ್ಮಾತ್ ಏನಾಗುತ್ತಪ್ಪ? ಅಕಸ್ಮಾತ್ ಎಲ್ಲ ಪೂರ್ತಿ ಈಕ್ವಲ್ 100%. ಇದು ದೃಷ್ಟಾಂತ ಹೆಂಗಿದೆ, ದ್ರಾಷ್ಟಾಂತ ಹಂಗೆ ಒಂದ್ಬಿಡ್ತು ಅಂತಂದರೆ ಅವಾಗ ಏನಾಗುತ್ತೆ? ಅನುಭವಕ್ಕೆ ಹೊಂದೋದಿಲ್ಲ ಸರ್. ದಾಷ್ಟಾಂತಿಕ ಹಂಗೆ ಇರ್ತದೆ, ದೃಷ್ಟಾಂತ ಮಾತ್ರ ಬೇರೆ ತರ ಇರುತ್ತೆ. ಅದನ್ನ ಹಂಗಲ್ಲ, ಮೋಕ್ಷವೇ ಸಿಗಲ್ಲ ಸರ್. ಅಲ್ಲಲ್ಲ, ಸಿಗದಲ್ಲ ಅಂತಲ್ಲ, ಹಂಗೆ ಆಗಿದ್ರೆ ಅದನ್ನು ದೃಷ್ಟಾಂತ ಹೇಳದೇ ಇಲ್ಲ ನಾವು. ಯಾಕೆ? ಆತ್ಮನೇ ಆಗ್ಬಿಟ್ಟಿರ್ತಾನೆ ಅದು. ಆದ್ದರಿಂದ ದೃಷ್ಟಾಂತ ದ್ರಾಷ್ಟಾಂತಕ್ಕೆ ವ್ಯತ್ಯಾಸ ಇರುತ್ತೆ ತುಂಬ. ಅದಕ್ಕೋಸ್ಕರ ನಮಗೆ ತಿಳಿಸ್ಕೊಡೋದು. ಎರಡು ಒಂದೇ ಆಗ್ಬಿಟ್ರೆ, ಇವಾಗ ಇದು 100% ಹೇಗಿರುತ್ತೋ ದೃಷ್ಟಾಂತ ದ್ರಾಷ್ಟಾಂತನೂ ಹಾಗೆ ಇದ್ದುಬಿಟ್ರೆ ಆಗ ನಿಮ್ಗೆ ಎಕ್ಸಾಂಪಲ್ ನಾನೇನು ಕೊಡಲಿ? ಯಾಕೆ? ಅದೇ ದ್ರಾಷ್ಟಾಂತ ಅದೇ ಇದ್ದರೆ ದೃಷ್ಟಾಂತ ನಾನೇನು ಕೊಡಲಿ? ನಿಮ್ಗೆ ಅರ್ಥ ಹೆಂಗೆ ಮಾಡ್ಸಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರನೇ ದೃಷ್ಟಾಂತ ದ್ರಾಷ್ಟಾಂತ ಎಲ್ಲತ್ರಲ್ಲೂ ಹೊಂದಗಡೆ ಆಗೋದಿಲ್ಲ, ಆಗಬಾರ್ದು. ಆದರೆ ಮತ್ತೆ ನಾನು ಆ ಎಕ್ಸಾಂಪಲ್ ಕೊಡೋದು ಬರೋದೇ ಇಲ್ಲ ಅಲ್ವಾ? ಆದ್ದರಿಂದ ಯಾವತ್ತೂ ದೃಷ್ಟಾಂತ ದ್ರಾಷ್ಟಾಂತ ಇಲ್ಲಿ ಹೇಗಿರುತ್ತೋ ಅಲ್ಲೂ 100% ಹಾಗೆ ಇದ್ಬಿಟ್ರೆ ಅದು ದೃಷ್ಟಾಂತ ಅಲ್ಲ, ಅದು ದ್ರಾಷ್ಟಾಂತವೇ ಆಗಿಬಿಡುತ್ತೆ. ಅಂದರೆ ನಿಮಗೆ ತಿಳ್ಸಕ್ಕೆ ಬರಲ್ಲ ನಾನು ಅಂತ ಅರ್ಥ. ಅದಕ್ಕೆ ಹಂಗೆ ಆಗೋದಿಲ್ಲ ಅಂತ ಇಟ್ಕೊಳ್ರಿ, ಅಷ್ಟು ಸಾಕು. ಸೊ ಇಲ್ಲಿ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತಾರೆ. ದೃಷ್ಟಾಂತವು ಎಲ್ಲ ವಿಧದಲ್ಲಿಯೂ ದ್ರಾಷ್ಟಾಂತಿಕವು ಎಲ್ಲ ವಿಧದಲ್ಲಿ ದೃಷ್ಟಾದಂತೆ ಇರಬೇಕೆಂಬ ನಿಯಮ ಇಲ್ಲ, ಇರೋದಕ್ಕೆ ಆಗೋದು ಇಲ್ಲ. ಇದ್ಬಿಟ್ರೆ ನಿಮಗೆ ನಾನು ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಗೋದು ಇಲ್ಲ. ಇವಾಗ ಉದಾಹರಣೆಗೆ ಒಂದು ಕೊಡ್ತಾರೆ. ಇವನು ಅವನ ತಂದೆಯ ಮಗನ ಪ್ರತಿಬಿಂಬ. ಹೇಗಿದ್ದಾನೆ ಇವನು? ಇವನು ಅವ್ರ ತಂದೆ ಇದ್ದಂಗೆ ಇದ್ದಾನೆ, ಪ್ರತಿಬಿಂಬ ಅಂತ. ಈಗ ಇವರಿಬ್ಬರನ್ನು ಆ ಥರ ಹೇಳುವಾಗ ಕನ್ನಡಿ ಯಾವುದು ಅಂತ ಪ್ರಶ್ನೆ ಕೇಳಿದ್ರೆ, ಈಗ ಉದಾಹರಣೆಗೆ ನಾನು ಕನ್ನಡಿ ಮುಂದೆ ನಿಂತ್ಕೊತೀನಿ, ಕನ್ನಡಿ ಇದೆ, ಅದರ ಮುಂದೆ ನಾನು ನಿಂತ್ಕೊಂಡಾಗ ನಾನು ಬಿಂಬ, ಕನ್ನಡಿ ಒಳಗಡೆ ತೋರೋದು ಪ್ರತಿಬಿಂಬ. ಬೇರೆ ಅದರ ಬಿಂಬ ಅಂದ್ರೆ ನಾನು, ಕನ್ನಡಿ ತೋರೋದು ಸೇಮ್ ಹೀಗೆ ಇರುತ್ತೆ, ಅದನ್ನು ಪ್ರತಿಬಿಂಬ ಅನ್ಬೋದು. ಈಗ ನನ್ನ ಮಗ ಎಲ್ಲ ನನ್ನ ಮಗ ಇದ್ದಂಗೆ ಇದ್ದಾನೆ, ನನ್ನ ಮೊಮ್ಮಗ ಹಂಗೆ ಇದ್ದಾನೆ. ನಾವು ಹೇಳುವಾಗ ಏನು ಹೇಳ್ತೀವಿ ಅವನಿಗೆ? ನಿನ್ನ ಮಗ ಎಲ್ಲ ಪೂರ್ತಿ ನಿನ್ನಂಗೆ ಕಾಣೋ, ಪ್ರತಿಬಿಂಬ ಅಂತ ಕರೀತಾ ಇರ್ತೀವಿ, ಹೇಳ್ತೀವಿ ಅಂತ ಇಟ್ಕೊಳ್ರಿ. ಆವಾಗ ಕನ್ನಡಿ ಯಾವುದು ಅಂತ ಯಾರಾದರೂ ಕೇಳ್ತಾರೆ. ನಾವು ಕನ್ನಡಿ ಅವನಿಗೆ ಕನ್ನಡಿ ಎಲ್ಲಿಂದ ತರೋದು? ಅವನಿಗೆ ತರಬೇಕಾಗಿಲ್ಲ. ಅರ್ಥ ಏನು ಅಂದರೆ, ನಿನ್ನ ಮಗ ನಿನ್ನ ಹಾಗೆ ಇದ್ದಾನೆ ಅನ್ನೋದಲ್ವಾ? ಹಾಗೆ ಇದರಿಂದ ದೃಷ್ಟಾಂತ ದ್ರಾಷ್ಟಾಂತ ಒಂದೇ ಇರೋಕ್ಕೆ ಸಾಧ್ಯ ಇಲ್ಲ. ಈ ದೃಷ್ಟಾಂತವನ್ನು ಹೇಳಿರುತ್ತೆ. ಹಾಗೆ ಪ್ರಕೃತದಲ್ಲಿ ಆತ್ಮನಲ್ಲದ ದೇಹಾದಿಗಳನ್ನು ಆತ್ಮ
ಆತ್ಮನೆಂದು ತಿಳಿದುಕೊಂಡರೆ ದೇಹಾದಿಗಳಂತೆ ಕೃಷತ್ವಾದಿಗಳಿಲ್ಲದ ಆತ್ಮನನ್ನು ಕೃಷತ್ವಾದಿಗಳುಳ್ಳವೆನೆಂದು ಭಾವಿಸಿರುತ್ತಾರೆ ಎಂಬುದು ವಿವಕ್ಷಿತವಾಗಿರುತ್ತೆ. ಈ ಶರೀರ 19 ಮುಖಗಳು ಆತ್ಮ ಅಲ್ಲ, ಇದು ಮಿಥ್ಯಾತ್ಮ. ಹಾಗೆ ಇದಕ್ಕಿಂತ ಹೊರಗಡೆ ಇರೋ ಹೆಂಡತಿ ಮಕ್ಕಳು ಗೌಣ ಆತ್ಮ ಅಲ್ಲ. ಆದ್ದರಿಂದ ಅವನೇನು ಮಾಡ್ತಾನೆ, ಇವುಗಳನ್ನ ಕಲಬೆರಕೆ ಮಾಡ್ಕೊತಾನೆ ಅಷ್ಟೇ. ಅವುಗಳೆಲ್ಲ ಆಗಿದ್ದನ್ನು ಅವನಿಗೆ ಆಯಿತು ಅಂತ ಭಾವನೆ ಮಾಡ್ಕೊತಾ ಇರ್ತಾನೆ. ಭಾವನೆ ಅಲ್ಲ ಇದು, ಅವನಿಗೆ ಅನುಭವವೇ ಆಗ್ಬಿಡುತ್ತೆ ಅವನಿಗೆ. ಹಂಗೆ ಹೀಗೆ ದೇಹಾದಿಗಳಂತೆ ಕೃಷತ್ವಗಳಿದ ಆತ್ಮನನ್ನು ಕೃಷತ್ವಾದಿಗಳೆನ್ನುವುದು ಭಾವಿಸುತ್ತಾರೆ ಎಂಬುದೇ ವಿವಕ್ಷಿತವಾಗಿರುತ್ತೆ. ಅದಲ್ಲದನ್ನು ಅದೆಂದು ತಿಳಿಯುವುದೆಂಬ ಅಂಶವು ಎರಡಕ್ಕೂ ಸಮಾನವಾಗಿರುತ್ತೆ ಅಲ್ವಾ. ಹಗ್ಗ ಹಾವಲ್ಲ, ಹಾವು ಹಗ್ಗ ಅಲ್ಲ. ಆತ್ಮ ಅನಾತ್ಮವಲ್ಲ, ಅನಾತ್ಮ ಆತ್ಮವಲ್ಲ. ಹಾಗೆ ಎರಡಕ್ಕೂ ಸಮವಾಗಿರುತ್ತೆ. ಆದ್ದರಿಂದ ಇದನ್ನು ಅಧ್ಯಾಸ ಅಂತ ಕರೆಯೋದರಲ್ಲಿ ಯಾವ ದೋಷವೂ ಇಲ್ಲ. ಹಾಗೆ ಅಲ್ಲಿಗೆ ಈ ಎಷ್ಟೊಂದು ಎಕ್ಸಾಂಪಲ್ ಕೊಟ್ಟವಲ್ಲ, ಕಪ್ಪೆ ಚಿಪ್ಪು, ಬೆಳ್ಳಿ, ಹಾವು, ಹಗ್ಗ, ಮರಳುಕಾಡು, ನೀರು, ಮೋಟು ಮರ, ಮನುಷ್ಯ, ಇವು ಸಾದಿ ಅಂದರೆ ಕಾಲ ದೇಶ ಕಾರ್ಯ ಕಾರಣ ಭಾವದಲ್ಲಿ ಆಗುವಂಥದ್ದು. ಇದಕ್ಕೆ ಕಾಲ ಇದೆ, ದೇಶ ಇದೆ, ಕಾರ್ಯಕಾರಣ ಭಾವ ಉಂಟು ಹೇಳ್ಬೋದು. ಆದರೆ ಈ ಆತ್ಮ ಅನಾತ್ಮಗಳ ಈ ಅಧ್ಯಾಸ ಆಗಿದೆಯಲ್ಲ, ಇದು ಸಾದಿ ಅಲ್ಲ, ಅನಾದಿ. ಅದಕ್ಕೆ ಈಗ ಹಾವು ಹಗ್ಗ, ನಾನು ಹಗ್ಗವನ್ನು ಹಾವು ಅಂತ ಎಲ್ಲಿ ತಿಳ್ಕೊಂಡೆ, ಎಲ್ಲಿ ತಿಳ್ಕೊಂಡೆ? ನಾನು ಹಿತ್ತಲಲ್ಲಿ, ದೇಶ, ಕಾಲ ಹೇಳ್ತೀನಿ, ಸುಗ್ಗತ್ತಲೆ ರಾತ್ರಿ 6 ಗಂಟೆಯಲ್ಲಿ. ಯಾಕೆ ತಿಳ್ಕೊಂಡೆ? ಕತ್ಲೆ ಕಾರಣ. ಹಿಂಗೆ ಕಾಲ ದೇಶ ಕಾರ್ಯಕಾರಣ ಭಾವ ಹೊಂದುತ್ತೆ. ಅದಕ್ಕೆ ಅದನ್ನು ಸಾದಿ ಅಂತಾರೆ. ಈಗ ಆತ್ಮ ಅನಾತ್ಮಗಳ ಅಧ್ಯಾಸ ಯಾವ ಕಾಲದಲ್ಲ ಸ್ವಾಮಿ, ಯಾವ ದೇಶದಲ್ಲ ಸ್ವಾಮಿ, ಹೇಗಾಯ್ತು ಸ್ವಾಮಿ ಅಂತ ಪ್ರಶ್ನೆ ಕೇಳಂಗಿಲ್ಲ. ಯಾಕೆ? ಅನಾದಿ ಅನಂತ. ಯಾವಾಗಾಯಿತೋ, ಎಲ್ಲಾಯಿತೋ, ಹೇಗಾಯಿತೋ ಗೊತ್ತಿಲ್ಲ. ದೇವತೆಗಳಿಂದ ಹಿಡಿದು ಪ್ರಾಣಿಗಳವರೆಗೂ, ಗಿಡ ಮರಗಳವರೆಗೂ ಆಗಿದೆ, ಕಲ್ಲು ಬಂಡೆವರೆಗೂ ಆಗಿದೆ. ಅವುಗಳು ಗೊತ್ತಿಲ್ಲ, ನಮಗೆ ಗೊತ್ತಿದೆ. ಗೊತ್ತಿರೋದರಿಂದ ನಾವು ತಿಳ್ಕೊಂಡ್ರೆ ನಾವು ಮುಕ್ತರಾಗ್ತೀವಿ ಅನ್ನೋದು. ಹೀಗೆ ವೈಷಮ್ಯವಿದ್ದರೂ ಈ ತಪ್ಪು ತಿಳುವಳಿಕೆ ಎಂಬ ಅಂಶದಲ್ಲಿ ಎರಡು ಸಮಾನವಾಗಿರುತ್ತೆ. ಅದು ಸಾದಿ ಆಗಲಿ ಅನಾದಿ ಆಗಲಿ, ಅದಕ್ಕೆ ಕಾಲಾದೇಶ ಕಾರ್ಯಕಾರಣ ಭಾವ ಇರಲಿ. ಎಕ್ಸಾಂಪಲ್ಗೆ ದೃಷ್ಟಾಂತಕ್ಕೆ, ಈ ದೃಷ್ಟಾಂತಕ್ಕೆ ಅದು ಇಲ್ಲದೆ ಇರಲಿ. ಬಟ್ ಈ ತಪ್ಪು ತಿಳುವಳಿಕೆ ಕಲಬೆರಕೆ ಅನ್ನೋದು ಎರಡಕ್ಕೂ ಸಮವಾಗಿದೆ. ಅದು ಎಲ್ರಿಗೂ ಅನುಭವದಲ್ಲಿದೆ. ಇಷ್ಟಂತೂ ಒಪ್ಕೋಬೇಕಲ್ಲ ಅಂತ ಅವನಿಗೆ ಇಲ್ಲಿವರೆಗೂ ತಂದು ನಿಲ್ಲಿಸಿರ್ತಾರೆ. ಇಷ್ಟೆಲ್ಲ ಆದರೂ ಅವನಿಗೆ ಇನ್ನೂ ಒಂದು ಪ್ರಶ್ನೆ ಇದೆ, ಇನ್ನೊಂದು ಶಂಕೆ ಸ್ವಾಮಿ. ಪ್ರಶ್ನೆ: ಅಧ್ಯಾಸ ಅಂದರೆ ಅದರ ಮೇಲೆ ಅಲ್ಲದ್ದನ್ನು ಹಾಕುವುದು, ಅದನ್ನು ಮತ್ತೊಂದೆಂದು ತಪ್ಪಾಗಿ ತಿಳಿದುಕೊಳ್ಳುವುದೆಂಬುದು ಒಂದು ಭ್ರಾಂತಿಯಲ್ಲವೇ? ಹಾಗಾದರೆ ಈ ಭ್ರಾಂತಿ ಯಾವಾಗ ಉಂಟಾಯಿತು? ಅದಕ್ಕೆ ಕಾರಣವೇನು? ಕಾರಣವಿಲ್ಲದೆ ಕಪ್ಪೆ ಚಿಪ್ನಲ್ಲಿ ಬೆಳ್ಳಿ ಅಂತ ಹೇಗೆ ತೋರುತ್ತೆ ಅಂತ ಅವನು ಪ್ರಶ್ನೆ ಆಗ್ತಾ ಇದ್ದಾನೆ. ಸೊ ಅದಕ್ಕೆ ಅವನಿಗೆ ಏನು ಹೇಳಬೇಕು? ಯಾಕಾಯ್ತು ಸ್ವಾಮಿ ಈ ಕಪ್ಪೆ ಚಿಪ್ನಲ್ಲಿ ಬೆಳ್ಳಿ ಅಂತ ಯಾಕೆ ಮಾಡ್ಕೊಂಡ? 12 ಗಂಟೆ ಬಿಸಿಲು ಅದರ ಮೇಲೆ, ಕಪ್ಪೆ ಚಿಪ್ಪಿನ ಮೇಲೆ ಬಿದ್ದಿದ್ದ ತಕ್ಷಣ ಅದು ಪಳ ಅಂತ ಹೊಳೆಯೋಕ್ಕೆ ಶುರುವಾಯಿತು. ಆಗುತ್ತೆ. ಯಾಕೆ? ಆ ಕಪ್ಪೆ ಚಿಪ್ನಲ್ಲಿ ಹೊಳೆಯೋದಿದೆ. ಬಿಸಿಲು ಬಿದ್ದರೆ ಅದು ನಮಗೆ ಬೆಳ್ಳಿ ಥರ ಕಾಣುತ್ತೆ. ಅದರಿಂದ ನಾನು ಟೋಪಿ ಬೀಳೋ ಚಾನ್ಸಸ್ ಇದೆ. ಹಾವು ಹಗ್ಗದಲ್ಲಿ ಪ್ರತಿಯೊಂದರಲ್ಲೂ ಹಾಗಿದೆ. ಏನೋ ಒಂದು ರಿಸಂಬಲೆನ್ಸ್ ಇರುತ್ತೆ. ಮೋಟು ಮರ, ಮನುಷ್ಯ, ಅದು ಮನುಷ್ಯನಷ್ಟೇ ಚಿಕ್ಕದಾಗಿರೋ ಮರ ಆಗಿರುತ್ತೆ. ಆದ್ದರಿಂದ ಮರಳುಕಾಡಿನಲ್ಲಿ ನೀರು, ಆ ಟಾರ್ ರೋಡ್ನಲ್ಲಿ 12 ಗಂಟೆಯಲ್ಲಿ ನೀವು ಕಾರ್ನಲ್ಲಿ ಹೋಗ್ತಾ ಇರಿ, ದೂರದಲ್ಲಿ ನೀರಿದ್ದಂಗೆ ಕಾಣುತ್ತೆ. ಆ ಸೂರ್ಯನ ಬಿಸಿಲು ಅದರಲ್ಲಿ ಬಿದ್ದಾಗ ಹೀಗೆ ಕಾರಣಗಳಿರುತ್ತೆ. ಆದರೆ ಪ್ರಕೃತದಲ್ಲಿ ಆತ್ಮನು ಅನಾತ್ಮದಂತೆ ಇಲ್ಲ, ಅದಕ್ಕೆ ವಿರುದ್ಧ ಸ್ವಭಾವದವನು ಆಗಿರ್ತಾನೆ. ಹೀಗಿದ್ರೂ ಭ್ರಾಂತಿ ಆದದ್ದು ಹೇಗೆ ಸ್ವಾಮಿ? ಅಲ್ಲೇನಾದರೂ ಒಂದು ರಿಸಂಬಲೆನ್ಸ್ ಇದೆ.
ಆ ಹಗ್ಗದಂತೆ ಹಾವಿದೆ, ಆ ಮೋಟು ಮರದಂತೆ ಮನುಷ್ಯ ಕುಳ್ಳಕ್ಕಿರ್ತಾನೆ, ಕಪ್ಪೆ ಚಿಪ್ಪು ಅದರ ಬಿಸಿಲು ಬಿದ್ದರೆ ಫಳಫಳ ಅಂತ ಹೊಳೆಯುತ್ತೆ, ಅದಕ್ಕೆ ಬೆಳ್ಳಿ ಅಂತ ಮಾಡ್ಕೊತಾನೆ. ಆದರೆ ಇಲ್ಲಿ ಈ ದ್ರಾಷ್ಟಾಂತಿಕದಲ್ಲಿ ಹಾಗೆ ಆಗೋದಕ್ಕೆ ಸಾಧ್ಯ ಇಲ್ವೇ? ಮತ್ತು ಯಾಕೆ ಮಾಡ್ಕೊತಾರೆ ಅಂತ ಒಂದು ಪ್ರಶ್ನೆ. ಅದಕ್ಕೆ ವಿರುದ್ಧವಾದ ಸ್ವಭಾವ ಆಗಿದೆ. ಹಾಗೆ ಆಗಿರೋದ್ರಿಂದ ಹಂಗೆ ಭ್ರಾಂತಿ ಹ್ಯಾಕ್ ಮಾಡ್ಕೊತಾರೆ, ಏಟ್ ಮಾಡ್ಕೊತಾರೆ, ಎಲ್ಲಿ ಮಾಡ್ಕೊತಾರೆ ಅಂತ. ಹೀಗೆಯೇ ಇಬ್ಬರು ಚಂದ್ರರೆಂಬ ಭ್ರಾಂತಿಯನ್ನ ಕಣ್ಣಿನ ಪೊರೆ ದೋಷದಿಂದ, ನೋಡ್ರಿ ಕಣ್ಣಿನ ಪೊರೆ ದೋಷ. ಆದರೆ ಪ್ರಕೃತದಲ್ಲಿ ಆತ್ಮನು ಅನಾತ್ಮವೆಂದಾಗಲಿ ಅನಾತ್ಮವು ಆತ್ಮನೆಂದಾಗಲಿ ತಪ್ಪಾಗಿ ತಿಳಿದುಕೊಳ್ಳುವ ಭ್ರಾಂತಿಯಾಗುವುದಕ್ಕೆ ಯಾರಿಗೆ ಕಣ್ಣಿನ ಪೊರೆ ಬರುವಂತೆ ದೋಷವಿದೆ? ಇಲ್ಲಿ ಕಣ್ಣಿನ ಪೊರೆ ಅಲ್ಲ, ಇಲ್ಲಿ ಏನು ದೋಷ? ಪ್ರಶ್ನೆ ಕೇಳ್ತಾ ಇದ್ದೀನಿ. ಚಂದ್ರನನ್ನ ಎರಡು ನೋಡೋದು ಕಣ್ಣಿನ ಪೊರೆ ದೋಷ. ಇಲ್ಲಿ ಆತ್ಮ ಅನಾತ್ಮಗಳು ಕಲಬೆರಕೆ ಮಾಡ್ಕೋಬೇಕಾದ್ರೆ ಎಲ್ಲಿದೆ ದೋಷ? ಪ್ರಶ್ನೆ ಕೇಳ್ತಾ ಇದ್ದೀನಿ. ಮನಸ್ಸಿನಲ್ಲಿ ಸರಿ ತಿಳ್ಕೊಂಡು. ಮನಸ್ಸು ಮನಸ್ಸು ಇಲ್ಲಿ ಕಣ್ಣಲ್ಲ, ಅಂತಃಕರಣ. ಇನ್ನು ಹಿಂದಕ್ಕೆ ಹೋಗ್ಬೇಕು. ಅದಿಲ್ಲದಿದ್ದರೆ ಭ್ರಾಂತಿ ಆದದ್ದಾರು ಹೇಗೆ ಎಂಬ ಶಂಕೆ ಉಂಟಾಗುತ್ತೆ. ನಮ್ಗೆ ಉತ್ತರ ಸಿಕ್ತು ಸಾಕು. ಉತ್ತರ ಅಧ್ಯಾಸವೆಂಬುದು ಕ್ರಿಯೆ, ಕೆಲಸ ಅಂತ ನಾವು ಮಾಡಿಕೊಂಡಿದ್ದು ತಪ್ಪು. ನೀ ಮಾಡ್ಕೊಂಡ್ಬಿಟ್ರೆ ಆಗ್ಬಿಡುತ್ತೇನೋ. ಇವನೇನು ಮಾಡ್ಕೊಂತಾನೆ, ಎಲ್ಲವೂ ಕೂಡ ಇವನಿಗೆ ಏನು ಹೇಳಿದ್ರು ಕೂಡ ಏನಾದರೂ ಆಗಿದ ತಕ್ಷಣ ಎಲ್ಲಿ, ಯಾವಾಗ, ಯಾರು, ಹಿಂಗೆ ಅವನು ಕೇಳಿ ಅಭ್ಯಾಸ ಆಗ್ಬಿಟ್ಟಿದೆ. ಯಾಕೆಂದರೆ ವ್ಯವಹಾರದಲ್ಲಿ ನೀವು ಮಿಸ್ಕತ್ ಬರಲ್ಲ. ಈಗ ಒಂದು ಮಗು ಹುಟ್ಟಿತು, ಎಲ್ಲಿ ದೇಶ ಕೇಳುತ್ತೆ, ಯಾವಾಗ 1951, ಎಲ್ಲಿ ಚಿಂತಾಮಣಿ, ಯಾರಿಗೆ? ಅವ್ರ ತಂದೆ ತಾಯಿಗಳಿಗೆ. ಕಾರಣ ನೋಡ್ರಿ, ಇವನು ಕೇಳಿ ಅಭ್ಯಾಸ ಆಗ್ಬಿಟ್ಟು ಈ ಅಭ್ಯಾಸ ಆಗಿದೆ ಅಂತ ಹೇಳಿದ ತಕ್ಷಣ ಸ್ವಾಮಿ ಎಲ್ಲಿ, ಯಾವಾಗ, ಯಾಕಾಯಿತು ಅಂತ ಕೇಳೋ ಅಭ್ಯಾಸ ಅವನು ಕೇಳ್ತಾ ಇದ್ದಾನೆ. ಎಲ್ಲದಕ್ಕೂ ಕ್ರಿಯೆ, ಕೆಲಸ ಮತ್ತು ಕಾಲ, ದೇಶ, ಕಾರ್ಯಕಾರಣ ಭಾವ ಹೇಳಕ್ಕೆ ಬರೋಲ್ಲಪ್ಪ ಅಂತ. ಆದ್ದರಿಂದ ಇದು ಒಂದು ಕಾಲದಲ್ಲಾಗಬೇಕು ಎಂದು ಭಾವಿಸಿಕೊಂಡಿದ್ದೇ ಈ ಶಂಕೆಗೆ ಅವಕಾಶ ಕೊಟ್ಟಿರುತ್ತೆ. ಹೀಗೆ ನಾವು ಭಾವಿಸ್ಕೊಳ್ಳೋಕೆ ಕಾರಣ ಏನು ಅಂದರೆ, ಈ ಆತ್ಮ ಅನಾತ್ಮಗಳ ಕಲಬೆರಕೆ ಆಗಿರೋದು ಕೂಡ ನಮಗೆ ವ್ಯವಹಾರದಲ್ಲಿ ಮಿಸ್ಕಿದ್ರೆ ಇದು ಬರಬೇಕು. ಅದಕ್ಕೆ ನಿಮಗೆ ನಾವು ಹೇಳುವಾಗ ಈ ಹೋಲ್ಸೇಲ್ ವ್ಯಾಪಾರ ಶಂಕರಾಚಾರ್ಯ ಮಾಡುವಾಗ ಈ ರಿಟೇಲ್ ವ್ಯಾಪಾರ ಮಾಡಲ್ಲ. ಆಧ್ಯಾತ್ಮಿಕ ಆದಿ ಭೌತಿಕ ಅಂತಂದರೆ 84 ಲಕ್ಷ ಜೀವರಾಶಿಗಳು, ಆದಿ ದೈವಿಕ ಇಷ್ಟು ಹೇಳಿದ ತಕ್ಷಣ ಎಲ್ಲರೂ ಸುಮ್ಮನೆ ಆಗ್ಬಿಡ್ತಾ ಇರ್ತಾರೆ. ಅದಕ್ಕೆ ನೆಕ್ಸ್ಟ್ ಏನೋ ಇಂಪಾರ್ಟೆಂಟ್ ಅಲ್ಲದೇ ಇರೋದು ಕಾಲ, ದೇಶ, ಕಾರ್ಯಕಾರಣ ಭಾವ. ಅವು ಇಲ್ಲದೆ ಇದ್ದರೆ ವ್ಯವಹಾರ ಮಿಸ್ಕಕ್ಕಾಗಲ್ಲ. ನೀವು ಇದು ಹುಟ್ಟಿದ್ವಿ ಅಂತಂದರೆ ಈ ಕಾಲ, ದೇಶ, ಕಾರ್ಯಕಾರಣ ಭಾವ ಶುರುವಾಯ್ತು. ಎಲ್ಲಿ, ಯಾವಾಗ, ಯಾರಿಗೆ? ಯಾವುದೇ ತಗೊಳ್ರಿ ನೀವು. ತೆಂಗಿನ ಮರ, ನಮ್ಮ ಮನೆ ತೆಂಗಿನ ಮರ ಇದಕ್ಕೆ ಕಾಯಿ ಕೊಟ್ಟರೆ ಯಾವ ಮರದ್ದು? ನಮ್ಮ ಮರದ್ದು. ಎಲ್ಲಿದೆ? ಶುರುವಾಯ್ತು ನೋಡ್ರಿ. ಹಾಗೆ ಎಲ್ಲದಕ್ಕೂ ಇದಾಗದೆ. ಅದೇ ಥರ ಅವನೇನು ಮಾಡ್ತಾನೆ, ಆತ್ಮ ಅನಾತ್ಮಕ್ಕೂ ಯಾವಾಗ, ಎಲ್ಲಾಯಿತು, ಅದು ಹೆಂಗಾಯಿತು, ಅದಕ್ಕೆ ಕಾರಣ ಏನು, ಹಿಂಗೆ ಕೇಳಿ ಅಭ್ಯಾಸ ಆಗಿಬಿಟ್ಟಿದೆಯಲ್ಲ, ಇಲ್ದ್ರೆ ವ್ಯವಹಾರ ಮಾಡೋಕ್ಕೆ ಬರೋಲ್ಲ ಅವನಿಗೆ. ಆದ್ದರಿಂದ ಇದಕ್ಕೆ ಅವೆಲ್ಲ ಹೇಳಕ್ಕೆ ಬೇಕಾಗಲ್ಲ. ಯಾಕೆ? ಇದು ಅನಾದಿ. ನೀನು ಈ ದೃಷ್ಟಾಂತದ ಅಥವಾ ದೃಶ್ಯ ಪ್ರಪಂಚದಲ್ಲಿ ಅದು ಸಾದಿ ಆಗಿರೋದ್ರಿಂದ ನೀನು ಅದಕ್ಕೆ ಕಾರಣ, ಕಾಲ, ದೇಶ, ಕಾರ್ಯಕಾರಣ ಭಾವ ಇರುತ್ತೆ. ಇದಕ್ಕೆ ಇರೋದಿಲ್ಲಪ್ಪ ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ಕ್ರಿಯಾಪದಗಳು ಹೇಳುವುದು ಒಂದು ಕಾಲದಲ್ಲಿ ಪ್ರಾರಂಭವಾಗಬೇಕೆಂದು ತಿಳಿಯುವುದೇ ಸರಿಯಲ್ಲ. ಎಲ್ಲದಕ್ಕೂ ಕ್ರಿಯಾಪದಗಳು ಒಂದೇ ಹೊಂದುತ್ತೆ ಅಂತ ಹೇಳಕ್ಕೆ ಬರಲ್ಲ. ಹೀಗೆ ನೋಡ್ರಿ, ಬೆಟ್ಟ ನಿಂತಿದೆ, ಮರ ನಿಂತಿದೆ, ಕುದುರೆ ನಿಂತಿದೆ, ಕ್ರಿಯಾಪದ. ಈಗ ಕುದುರೆ ನಿಂತಿದೆ ಅಂತಂದರೆ ಒಂದು ಅರ್ಥ ಇದೆ. ಆ ಕುದುರೆಗಾರ ಅದನ್ನು ಲಗಾಮ್ ಟೈಟಾಗಿ ಇಟ್ಕೊಂಡು ನಿಲ್ಲಿಸಿದ್ದಾನೆ, ನಿಂತಿದೆ. ಬಿಟ್ಟರೆ ಓಡೋಗುತ್ತದು. ಈಗ ಬೆಟ್ಟ ನಿಂತಿದೆ ಅಂತಂದರೆ ಹಾಗೆ ಬೆಟ್ಟನ ಯಾರಪ್ಪ ಲಗಾಮ್ ಹಾಕಿ ಇಟ್ಕೊಂಡು ನಿಲ್ಲಿಸಿದ್ದಾರೆ? ಮಾತಾಡುವಾಗ ಮಾತಾಡ್ತೀವ ಇಲ್ವೋ? ಬೆಟ್ಟ ನಿಂತಿದೆ. ಏನು ಮಲಗಿದೆಯೇನೋ ಅಥವಾ ಯಾವಾಗಾದ್ರೂ ಓಡಾಡ್ತಾ ಇತ್ತೇನೋ ಅದು?
ಮರ ನಿಂತಿದೆ. ಯಾವಾಗಲಾದ್ರೂ ಮರ ಓಡಾಡ್ತಾ ಇತ್ತೇನೋ? ಇಲ್ಲ. ಹಾಗೆ ನಾವು ಅದಕ್ಕೆ ಕ್ರಿಯಾಪದ ಉಪಯೋಗಿಸಿದ್ರು ಅಲ್ಲಿ ಕ್ರಿಯಾಪದ ಆ ಕ್ರಿಯೆಯ ಅರ್ಥವನ್ನೇನು ಹೇಳ್ತಾ ಇಲ್ಲ. ಕುದುರೆ ನಿಂತಿದೆ ಅಂತ ಹೇಳಿದಾಗ ಅಲ್ಲಿ ಅರ್ಥ ಇದೆ, ಓಡ್ತಾ ಇರೋ ಕುದುರೆ ನಿಂತಿದೆ ಅಂತ. ಇಲ್ಲಿ ಬೆಟ್ಟ ನಿಂತಿದೆ, ಮರ ನಿಂತಿದೆ ಅಂತಂದರೆ ಯಾವ ಕ್ರಿಯಾಪದ ಇದೆ? ಇಲ್ಲ. ಆದರೂ ನಾವು ಉಪಯೋಗಿಸ್ತೀವೋ ಇಲ್ಲವೋ? ಹಾಗೆಯೇ ಈ ಈ ಒಂದು ದೃಷ್ಟಾಂತಿಕದಲ್ಲಿ ಬೇಕಾಗಿಲ್ಲ. ಹಾಗೆ ಎಂಬುದು ನಿಲ್ಲುವ ಕ್ರಿಯೆಯನ್ನು ಹೇಳುವ ಶಬ್ದವಾಗಿರುವುದರಿಂದ ಬೆಟ್ಟವು ಕೂತ್ಕೊಂಡಿದ್ದು ಅಥವಾ ಓಡಾಡಿದ್ದು ಯಾವಾಗಲಾದರೂ ಉಂಟೇನೋ? ಅಭಿಪ್ರಾಯದಿಂದಲ್ಲ. ಅದೇ ರೀತಿ ಚಿತ್ರನೋ ಒಂದು ಚಿತ್ರಪಟ ಇದೆ. ಅಲ್ಲಿ ಭರತನು ರಾಮನಿಂದ ಪಾದಿಕೆಗಳನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ ಅಂತ ಹೇಳಿದ ತಕ್ಷಣ ಅವನು ರಾಮನ ಕೈಯಿಂದ ಈಸ್ಕೊಂಡು ತನ್ನ ತಲೆ ಮೇಲೆ ಇಟ್ಕೊಂಡು ಅವನು ಅಯೋಧ್ಯೆಗೆ ಹೋಗ್ತಾ ಇದ್ದಾನೆ. ಆ ಚಿತ್ರಪಟದಲ್ಲಿ ಅಷ್ಟೆಲ್ಲ ಕ್ರಿಯೆ ಆಗ್ತಾ ಇದೆಯೇನೋ? ಹೌದು. ಬಟ್ ನಾವು ಹೇಳ್ತೀವೋ ಇಲ್ವೋ? ಹಾಗೆ ಅದು ಎಲ್ಲ ಸಂದರ್ಭದಲ್ಲೂ ಆ ಕ್ರಿಯಾಪದಗಳನ್ನ ಹೇಳಕ್ಕೆ ಬರಲ್ಲ ಅಂತ. ಇದರಂತೆಯೇ ಅಧ್ಯಾಸವು ಮಿಥ್ಯಾ ಪ್ರತ್ಯಯ ರೂಪವಾಗಿರಲಿ ಎಂದು ಭಾಷ್ಯದಲ್ಲಿ ಬರೆದಿರುವುದಕ್ಕೂ ಅಭಿಪ್ರಾಯವೆಂದು ತಿಳಿಯಬೇಕು. ಅದಕ್ಕೆ ಅದು ಮಿಥ್ಯಾ ಪ್ರತ್ಯಯ. ಇಲ್ಲಿ ಪ್ರತ್ಯಯ ಅಂತಂದರೆ ಏನು ಅನ್ನೋದನ್ನು ಇಂಪಾರ್ಟೆಂಟಾಗಿ ನಾವು ತಿಳ್ಕೊಬೇಕಾಗಿರುತ್ತೆ. ಇಲ್ಲಿ ನಮಗೆಲ್ರಿಗೂ ಸ್ವಲ್ಪ ಪರಿಚಯ ಆಗಿದೆ. ಪ್ರತ್ಯಯ ಅಂತ ಆತ್ಮ ಪ್ರತ್ಯಯ, ಮಡಿಕೆಯ ಪ್ರತ್ಯಯ ಅಲ್ವಾ? ಈಗ ನೀವಿದ್ದೀರ ಇಲ್ಲಿ, ನಿಮ್ಮನ್ನು ನೋಡ್ತಾ ಇದ್ದೀನಿ, ನಾನು ನಿಮ್ಮನ್ನು, ನೀವು ನಮ್ಮನ್ನು, ನನ್ನ ಮಾತು ನೀವು, ನಿಮ್ಮ ಮಾತು ನಂದು. ಇಲ್ಲಿ ಎಲ್ಲವೂ ಕೂಡ ಮಿಸ್ಕದ್ರೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಪ್ರತ್ಯಯದ ಮೂಲಕ ವ್ಯವಹಾರ ನಡೀತಾ ಇದೆ. ಇದು ನಮಗೆ ಜನರಲಾಗಿ ಗೊತ್ತಿರಲ್ಲ. ಶಾಸ್ತ್ರಕ್ಕೆ ನಾವು ಬಂದ ಮೇಲೆ, ವಿಚಾರಗಳು ಕೇಳಿದ ಮೇಲೆ ನಮಗೆ ಅರ್ಥ ಆಗುತ್ತೆ. ಸ್ವಲ್ಪ ಯಾರಾದರೂ ವೇದಾಂತದ ವಿಚಾರ ಕೇಳಿದ್ರೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಪ್ರತ್ಯಯ ಅಂದರೆ ಯಾರು ಗೊತ್ತಿರುತ್ತೆ? ಫಸ್ಟ್ ಆಫ್ ಆಲ್ ಮನಸ್ಸಂದ್ರೇ ಗೊತ್ತಿರೋಲ್ಲ. ಹಾಗಿರುತ್ತೆ. ಈ ಉದಾಹರಣೆಗೆ ಇಲ್ಲಿ ನಾನು ಯಾವುದೋ ಒಂದು ವಸ್ತುವನ್ನ ಇಟ್ಟಿದ ತಕ್ಷಣ ನೋಡ್ರಿ, ಏನು ಕಾಣ್ತಾ ಇದ್ದೀನಿ ಎಲ್ರಿಗೂ? ಯಾರಾದರೂ ಹೇಳಬೇಕು? ಪ್ರಶ್ನೆ ಕೇಳ್ತಾ ಇದ್ದೀನಿ. ಹಲೋ ಹಲೋ ಸರ್ ಕೇಳ್ತಾ ಇದೆ ಸರ್. ಅದೇ ಏನು ಕಾಣ್ತಾ ಇದೆ? ಅಧ್ಯಾಸ ಬುಕ್ ಸರ್. ಪುಸ್ತಕ ಕಾಣ್ತಾ ಇದೆ ನೋಡ್ರಿ. ಇಷ್ಟೊತ್ತು ಕಾಣ್ತಾ ಇರಲಿಲ್ಲ ನಿಮಗೆ, ಈಗ ನೋಡ್ರಿ ಇಲ್ಲ, ಪ್ರತ್ಯಯ ಇಲ್ಲ. ಈಗ ನೋಡ್ರಿ ಎಲ್ಲರೂ ಕೂಡ ಅರೆ ಅಧ್ಯಾಸ ಭಾಷಾರ್ಥ ಪುಸ್ತಕ ಕಾಣ್ತಾ ಇದೆ ಸ್ವಾಮಿ ಅಂತೀರಿ. ನೀವು ಇವಾಗ ಈ ಪುಸ್ತಕ ಕಾಣ್ತು ಅಂತ ಹೇಳ್ತಾ ಇದ್ದಾಗಲೇ ನಿಮ್ಮ ಅಂತಃಕರಣದಲ್ಲಿ ಇದರ ಪ್ರತ್ಯಯ ಮೂಡಿದ ಮೇಲೆ ನೀವು ಇದಿದೆ ಅಂತ ಹೇಳೋದು. ಅಲ್ಲಿವರೆಗೂ ನೀವು ಹೇಳೋಕ್ಕೆ ಬರಲ್ಲ. ಹೇಗಿದೆ ನೋಡ್ರಿ. ಈಗ ಕೇಳ್ತೇನೆ ಇಲ್ಲ ಅಂತೀರ. ನೀವು ಇಲ್ಲ ಅಂದರೆ ಅರ್ಥ ಏನು ಗೊತ್ತಾ? ನಿಮ್ಮ ಅಂತಃಕರಣದಲ್ಲ ಪ್ರತ್ಯಯ ಮೂಡಿಲ್ಲ ಅಂತ. ಮೂಡಲ್ಲ, ಹೊರಟೋಗುತ್ತೆ. ಸೊ ಹೀಗೆ ನಾವು ಹುಟ್ಟಿದಾಗಲಿಂದ ಸಾಯೋವರೆಗೂ, ಬೆಳಿಗ್ಗೆಯಿಂದ ರಾತ್ರಿವರೆಗೂ ವ್ಯವಹಾರ ಆಗುವಾಗ ಎಲ್ಲವೂ ಕೂಡ ಈ ಪ್ರತ್ಯಯಗಳ ಮುಖಾಂತರ ಆಗ್ತಾ ಇರುತ್ತೆ. ಸೊ ನಾನು ಕೇಳಿದ್ದು, ನೋಡಿದ್ದು, ನನಗಾಗಿ ಪ್ರತಿಯೊಂದು ಕೂಡ ಇದು ಪ್ರತ್ಯಯ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಈ ಪ್ರತ್ಯಯ ನೀವು ಅರ್ಥ ಮಾಡಿಕೊಂಡ್ರೆ ಮುಂದಕ್ಕೆ ಇದ್ರ ಬಗ್ಗೆ ತುಂಬ ಬರುತ್ತೆ. ಇವಾಗ ಅವಾಗಲೇ ನಿಮಗೆ ಪ್ರತ್ಯಯದ ವಿಚಾರ ಚೆನ್ನಾಗಿ ಅರ್ಥ ಆಗಿದೆ. ಈಗ ನಾನು ಏನು ಎಕ್ಸಾಂಪಲ್ ಕೊಡ್ತೀನಿ ಹೇಳ್ರಿ, ಇನ್ನೂ ಚೆನ್ನಾಗಿ ಪ್ರತ್ಯಯ ಅರ್ಥ ಆಗಬೇಕು ಅಂತಂದರೆ ಇನ್ನೊಂದು ದೃಷ್ಟಾಂತ ಇದೆ. ಯಾವುದದು ಎಕ್ಸಾಂಪಲ್? ಯಾವುದದು? ಯಾರಾದರೂ ಹೇಳ್ತೀರಾ? ಯಾರಾದರೂ? ಕಪ್ಪೆ ಚಿಪ್ಪ ಸರ್. ಅಲ್ಲ, ಕಪ್ಪೆ ಇದನ್ನು ತೋರಿಸ್ತೆ. ಇವಾಗ ಮಡಕೆ ಇಟ್ಟೆ, ಮಡಕೆ ಅಂತ ಎಲ್ಲರೂ ಹೇಳ್ತೀರಾ. ಅನ್ನೋದ್ರ ಬದಲೇ ನಾನು ಪುಸ್ತಕ ಇಟ್ಟೆ ಇಲ್ಲಿ. ಹಾಗೆ ನಿಮಗೆ ಪ್ರತ್ಯೇಕ ವಿಚಾರ ಚೆನ್ನಾಗಿ ಅರ್ಥ ಆಗಬೇಕು ಅಂದರೆ
ಈಗ ನಾನು ಅಮೇರಿಕಾದಲ್ಲಿದ್ದಾಗ ನನ್ನ ಮೊಮ್ಮಗ ತುಂಬ ಚಿಕ್ಕವನು, ಏರೋಪ್ಲೈನ್ ಹೋಗಿದ ತಕ್ಷಣ ಅವನು ತಾತ ಏರೋಪ್ಲೈನ್ ನನಗೆ ತೋರಿಸು ಅಂತಾನೆ. ಮಕ್ಕಳ ಖುಷಿ. ಈಗ ಆ ಶಬ್ದ ಕೇಳಿದ ತಕ್ಷಣ ನಮಗೆ ಏರೋಪ್ಲೈನ್ ಹೋಗ್ತಾ ಇದೆ ಅಂತ ನನಗೂ ಗೊತ್ತಾಯಿತು, ಅವನಿಗೂ ಗೊತ್ತಾಯಿತು. ಈಗ ಶಬ್ದದಿಂದ ಏರೋಪ್ಲೈನ್ ಹೋಗ್ತಾ ಇದೆ. ಈಗ ಶಬ್ದದ ಪ್ರತ್ಯಯ ನಮ್ಮ ಕಿವಿಗೆ ಆ ಇಂದ್ರಿಯಕ್ಕೆ ಮತ್ತು ಅದಕ್ಕೆ ಆ ಶಬ್ದಕ್ಕೆ ಸಂಬಂಧವಾದಾಗ ಆ ವಸ್ತುವಿನ ಅನುಭವ ಆಗಿಬಿಡುತ್ತೆ. ಇದು ಕೇಳೋ ಪ್ರತ್ಯಯ ಮೂಡಿಬಿಡುತ್ತೆ. ಅದು ನನಗೆ ಮೂಡಿದ ತಕ್ಷಣ ಏರೋಪ್ಲೈನ್ ಹೋಗ್ತಾ ಇದೆ ಅಂತೆ. ಈಗ ನೋಡ್ರಿ, ಅವನಿಗೆ ತೋರಿಸ್ಬೇಕು. ಅವನು ಆಚೆ ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡು ಹೋಗಿದ ತಕ್ಷಣ ಆಕಾಶದಲ್ಲಿ ಏರೋಪ್ಲೈನ್ ಎಲ್ಲೋ ಮೇಲೆ ಹೋಗ್ತಾ ಇರುತ್ತೆ. ಅದು ಒಳ್ಳೆ ಡಾಟ್ ಇದ್ದಂಗೆ ಇರುತ್ತೆ. ನಾನು ಈ ಕಣ್ಣೆತ್ತಿ ನೋಡ್ತಾ ಇದ್ದಾಗ ಅದನ್ನು ನನಗೆ ಟಕ್ ಅಂತ ಕಾಣುತ್ತೇನೆ, ಅದು ಕಾಣೋದಿಲ್ಲ. ನಾನು ಒಂದು 2 ನಿಮಿಷ ಫೋಕಸ್ ಮಾಡಬೇಕು ಎಲ್ಲಿ ಹೋಗ್ತಾ ಇದೆ ಅಂತ. ನಾನು ನೋಡ್ತಾ ಅವ್ರು ಕಾಣುತ್ತೆ, ಕಡಿದ್ರೆ ಆ ಕಡೆ ಚೂಡ್ರ ಅಂತೇನಲ್ಲ, ನನಗೆ ಪ್ರತ್ಯಯ ಮೂಡಿದ ಮೇಲೆ ನಾನು ಆ ಕಡೆ ಚೂಡಿ ಅಂತ ಹೇಳ್ತೇನೆ. ಅವನು ನೋಡ್ತಾನೆ, ಅವನಿಗೆ ಕಾಣೋವರೆಗೂ ಅವನು ಕುಣಿಯಲ್ಲ. ಅವನಿಗದು ಕಾಣಿಸುತ್ತೆ ಕಣ್ಣಿಗೆ, ಅದು ಝೈ ಅಂತ ಹೋಗ್ತಾ ಇರೋದು. ಅದು ಕೆಳಗೆ ಹೋಗ್ತಾ ಇದ್ರೆ ಬೇಗ ಕಂಡುಬಿಡುತ್ತೆ. ಆದ್ದರಿಂದ ಅದು ಪ್ರತ್ಯಯ. ಈಗ ನನಗೆ ಕಾಣ್ತು, ಅಲ್ಲಿ ಹೋಗ್ತಾ ಇದೆ ನೋಡು ಅಂತೇನಲ್ಲ, ನನಗೆ ಪ್ರತ್ಯಯ ಅದು ಮೂಡಿದ ತಕ್ಷಣ ನಾನು ಅದನ್ನು ಐಡೆಂಟಿಫೈ ಮಾಡ್ತೇನೆ. ಅವನಿಗೂ ಕೂಡ ಬೇಗ ಕಾಣಿಸ್ತೇ ಇರ್ಬೋದು. ಅವರು ಕಂಡಿದ ತಕ್ಷಣ ನಾಲ್ಕು ಗೊತ್ತಾಯ ಅದು ಹೋಗ್ತಾ ಇದೆ ಅಂತ ಅವನು ಹೇಳ್ತಾನೆ. ಇದು ಪ್ರತ್ಯಯ. ಪ್ರತ್ಯಯ ಅಂತಂದ್ರೆ ಏನಪ್ಪ ಅಂದರೆ ಅರಿವು, ಆ ವಸ್ತು ಇದೆ ಅಂತ. ಹಾಗೆ ಸೊ ಅದು ಹೊರಗಿನ ವಸ್ತುಗಳನ್ನು ಅರಿಯುವ ಕಾಲದಲ್ಲಿ ಉಂಟಾಗುವ ಒಂದಾನೊಂದು ವೃತ್ತಿಯ ಮೂಲಕವಾಗಿ ತೋರಿಕೊಳ್ಳುವುದೆಂಬುದು ನಿಜ. ನಾವು ಯಾವುದೇ ವಸ್ತು ನೋಡಿದ ತಕ್ಷಣ ನನ್ನ ಮನಸ್ಸಿನಲ್ಲಿ ಕ್ರಿಯೆ ಆಗುತ್ತೆ. ಈ ಮನಸ್ಸಿನಲ್ಲಿ ಸ್ವಲ್ಪ ಬದಲಾವಣೆ, ಆ ಬದಲಾವಣೆ ಆದಾಗ ಅದನ್ನೇ ಪ್ರತ್ಯಯ ಅಂತ ಕರೀತಾರೆ. ಮಾಡಿಫಿಕೇಶನ್ ಆಫ್ ದಿ ಮೈಂಡ್ ಅಂತಾರೆ. ಅದನ್ನು ಪ್ರತ್ಯಯ. ಇದು ಪ್ರತಿಯೊಂದು ವಸ್ತುಗಳಿಗೆ, ಅನಾತ್ಮದ ವಸ್ತುಗಳ ಜ್ಞಾನ ಆದಾಗ ಆಗ್ತಾ ಇರುತ್ತೆ ಅಂತ. ಈಗ ನನಗೆ ಆ ಕಣ್ಣುಗಳಿಗೆ ಆ ವಸ್ತು ಕಂಡಾಗ, ಇಂದ್ರಿಯಗಳಿಗೂ ಆ ವಿಷಯಕ್ಕೂ ಸಂಬಂಧವಾದಾಗ, ಅದರ ಮೇಲೆ ಬೆಳಕು ಬಿದ್ದಿದ್ದಾಗ, ನನ್ನ ಕಣ್ಣು ಚೆನ್ನಾಗಿದ್ದರೆ, ನನ್ನ ಮನಸ್ಸು ಚೆನ್ನಾಗಿದ್ದರೆ, ನಂದೇನಾದರೂ ಮೆಂಟಲ್ ಪೇಷಂಟ್ ಮನಸ್ಸಾಗಿದ್ದರೆ, ನಾಯಿ ನೋಡಿದ್ರೆ ಕತ್ತೆ ಅಂತಾನೆ, ಕತ್ತೆ ನೋಡಿದ್ರೆ ಕುದುರೆ ಅಂತಾನೆ, ಅದಲ್ಲ. ಆದ್ದರಿಂದ ಆ ವಸ್ತು ಯಾವುದಿರುತ್ತೋ ಅದು ಪ್ರತ್ಯಯ ಮೂಡಿಬಿಡುತ್ತೆ. ನಮಗೆ ವ್ಯವಹಾರಕ್ಕೆ ಸಾಕು. ಹೀಗೆ ಪ್ರತ್ಯಯ ಮೂಡಬೇಕಾದ್ರೆ ಕಂಡವನು ಯಾರು ಕಂಡಿದ್ದು? ವ್ಯವಹಾರದ ದೃಷ್ಟಿಯಿಂದ ನಮ್ಗೆ ಆನ್ಸರ್ ಗೊತ್ತು. ಕಣ್ಣು ಕಾಣ್ತು ಅಂತೀವಿ. ಆತ್ಮನೆ ಕಂಡಿದ್ದು ಎಷ್ಟು ಚೆನ್ನಾಗಿದೆ ನೋಡ್ರಿ. ಅದಕ್ಕೋಸ್ಕರನೇ ನನಗೆ ಈ ಮಡಿಕೆ ಕಂಡೆ ಅಂತಂದಿದ ತಕ್ಷಣ ಅಂತಃಕರಣದಲ್ಲಿ ಆ ಮಡಿಕೆಯ ಪ್ರತ್ಯಯ ಆಕಾರ ಮೂಡ್ಬಿಡುತ್ತೆ. ಈ ಮಡಿಕೆ ಏನು ಕಣ್ಣು ಒಳಗಡೆ ಏನು ಹೋಗಲ್ಲ, ಮನಸ್ಸಿನಲ್ಲಿ ಏನು ಹೋಗಲ್ಲ, ಬಟ್ ಅದರ ಆಕಾರ ಅಲ್ಲಿ ಮೂಡುತ್ತೆ. ಮೂಡಿದ ತಕ್ಷಣ ನಾನು ಕಂಡೆ ಅಂತೀನಿ. ಅಲ್ಲಿ ಒಂದು ಬೆಳಕಿರ್ಬೇಕಪ್ಪ. ಹೇಗೆ ಆ ವಸ್ತು ಮೇಲೆ ಹೊರಗಡೆ ಬೆಳಕು ಚೆಲ್ಲಿದ್ರೆ ಆ ವಸ್ತು ನನಗೆ ಕಾಣುತ್ತೋ, ಹಾಗೆ ಒಳಗಡೆ ಒಂದು ಬೆಳಕಿದೆ. ಈ ಪ್ರತ್ಯಯ ಅಲ್ಲಿ ಆಗಿದ ತಕ್ಷಣ ಆ ಬೆಳಕು ಅದರ ಮೇಲೆ, ಆ ಬೆಳಕು ಯಾವಾಗಲೂ ಇರೋದಿಲ್ಲ ಅಂತಲ್ಲ. ಆದ್ದರಿಂದ ಆ ಬೆಳಕಿನಿಂದ ನಾನು ಆ ವಸ್ತು ಕಂಡೆ ಅಂತೀನಿ. ನನಗೆ ಇದು ಕಾಣುತ್ತೆ ಹೊರತು ಆ ಬೆಳಕು ನೋಡೋಕ್ಕೆ ಬರಲ್ಲ. ನಮ್ಮ ಮನಸ್ಸು ಇನ್ನೂ ಸೂಕ್ಷ್ಮವಾದರೆ ಆ ವಸ್ತುವನ್ನು ಬಿಟ್ಟು ಹಿಂದೆಗಡೆ ಇರೋ ಬೆಳಕು ನೋಡೋದು ಬರಬೇಕು ನನಗೆ. ಹಾಗೆ ಎಷ್ಟೋ ಸಲ ನಿಮ್ಗೆ ಹೇಳಿದ್ದೀನಿ, ಏನು ನೋಡ್ತಾ ಇದ್ದೀರಿ ಹೇಳ್ರಿ? ಸ್ವಲ್ಪ ಇನ್ನೇನು ಆಗೋಯ್ತು, ದಯವಿಟ್ಟು ಏನು ನೋಡ್ತಾ ಇದ್ದೀರಿ ನೀವು? ನಮ್ಮ ಪ್ರಶ್ನೆ ಕೇಳ್ತಾ ಇದ್ದೀನಿ. ಈಗ ಏನು ನೋಡ್ತಾ ಇದ್ದೀರಾ? ಆಮೇಲೆ ಇನ್ನೇನು ನೋಡ್ತಾ ಇದ್ದೀರಾ? ಕೈ ಕಾಣಿಸ್ಬೇಕಾದ್ರೆ ಬೆಳಕಿದ್ರೇನೆ ಅದೇ ಮುಖ್ಯವಾಗಿ ನೋಡ್ರಿ. ನೀವು ಯಾರನ್ನ ಬೇಕಾದ್ರೂ ಪರೀಕ್ಷೆ ಮಾಡ್ರಿ. ಕೈ ಹೇಳ್ತಾರೆ, ಕೈ ಹಿಂದೆಗಡೆ ನನ್ನ ಶರೀರ ಹೇಳ್ತಾರೆ, ನನ್ನ ಕನ್ನಡಕ ಹೇಳ್ತಾರೆ, ನನ್ನ ಮಗ ಹೇಳ್ತಾರೆ, ಹಿಂದೆಗಡೆ ರಾಮನ್ ಹೇಳ್ತಾರೆ, ಆ ಕೆಂಪು ಹೇಳ್ತಾರೆ, ಎಲ್ಲ ಹೇಳ್ತಾರೆ ರೀ. ಬೆಳಕು ಮಾತ್ರ ಹೇಳೋದು. ನೀವು ಬೇಕಾದ್ರೆ ಚೆಕ್ ಮಾಡಿ, ಪರೀಕ್ಷೆ ಮಾಡಿರಿ, ಯಾರನ್ನ ಬೇಕಾದ್ರೂ ಮಾಡಿ. ಹೇಗಿದೆ ನೋಡಿ.
ಆ ಬೆಳಕಿನಿಂದಲೇ ಇಷ್ಟೆಲ್ಲ ಹೇಳ್ತಾರೆ. ಆ ಬೆಳಕನ್ನೇ ನಾವು ಬೆಳಕಿನಿಂದಲೇ ಇಷ್ಟು ನೋಡ್ತಾ ಇರೋದು. ಇವಾಗ ಕತ್ಲಲ್ಲಿ ಹೇಳ್ಬಿಡ್ಲಿ ನೋಡೋಣ ಇಷ್ಟನ್ನು. ಹೀಗೆ ವ್ಯವಹಾರದಲ್ಲೇ ಆ ಬೆಳಕಿನಿಂದಲೇ ಕಾಣ್ತಾ ಇದ್ದರೆ ಆ ಒಳಗಡೆ ಈ ಯಾವ ಸೂರ್ಯನ ಬೆಳಕು ಇಲ್ಲ. ಅದಕ್ಕೋಸ್ಕರನೇ ಅಲ್ಲಿ ಯಾಜ್ಞವಲ್ಕ್ಯರನ್ನ ಪ್ರಶ್ನೆ ಕೇಳಿರೋದು. ಬೆಳಗ್ಗೆ ಹೊತ್ತು ಸೂರ್ಯನ ಬೆಳಕಿನಲ್ಲಿ ವಸ್ತು ನೋಡ್ತಾರೆ, ಸೂರ್ಯನ ಬೆಳಕು ಇಲ್ದಿದ್ದಾಗ ಚಂದ್ರನ ಬೆಳಕು, ಚಂದ್ರನ ಬೆಳಕು ಇಲ್ದಿದ್ದಾಗ ಆರ್ಟಿಫಿಷಿಯಲ್ ಬೆಳಕು, ಅದು ಇಲ್ದಿದ್ದಾಗ ಶಬ್ದ ಇಲ್ದಿದ್ದಾಗ ವಾಸನೆ ಇಲ್ದಿದ್ದಾಗ ಯಾವ ಬೆಳಕಿನಿಂದ? ಗಾಢ ನಿದ್ರೆಯಲ್ಲಿ ಯಾವುದಿದೆಯಪ್ಪ ಇವು? ಗಾಢ ನಿದ್ರೆಯಲ್ಲಿ 100 ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ತಿರಲ್ಲ. ಇದು ಆತ್ಮನ ಬೆಳಕಿನಿಂದ. ಅದಕ್ಕೆ ಹೇಳೋದು ಆತ್ಮನಿಗೆ ಈ ಸಾವಿರಾರು ಕೈಗಳು, ಸಾವಿರಾರು ಕಣ್ಣುಗಳು, ಸಾವಿರಾರು ಕಾಲುಗಳು ಅಂತ ಹೇಳೋ ಅರ್ಥ ಏನು ಅಂದರೆ ಇದೆ. ಯಾರು ನೋಡಿದ್ರು ಎಲ್ರಿಗೂ ಆತ್ಮನೇ ನೋಡ್ತಾ ಇರೋದು. ಆತ್ಮ ಒಬ್ಬನೇ, ನಿಮಗೆ ಬೇರೆ ಆತ್ಮ, ನನಗೆ ಬೇರೆ ಆತ್ಮ ಅಲ್ಲ. ಆದ್ದರಿಂದ ನಿಮ್ಮ ಕಣ್ಣುಗಳು, ನನ್ನ ಕಣ್ಣುಗಳು ಎಲ್ಲವೂ ಹಿಂದೆಗಡೆ ಬೆಳಗ್ತಾ ಇರೋವನು ಅವನು. ಅದಕ್ಕೆ ಅವನಿಗೆ ಸಾವಿರಾರು ಕಣ್ಣುಗಳು ಅಂತ ಹೇಳೋದು ಈ ಅರ್ಥದಲ್ಲಿ. ಆದ್ದರಿಂದ ಆದರೂ ಆತ್ಮನ ವಿಷಯಕ್ಕಾಗಿರುವ ಮಿಥ್ಯಾ ಪ್ರತ್ಯಯ, ಕಪ್ಪು ಕಲ್ಪನೆಯು ಅನಾದಿ ಕಾಲೆಯಾಗಿರುವುದಕ್ಕೆ ಯಾವ ಅಡ್ಡಿಯೂ ಇರೋದಿಲ್ಲ. ಜನರ ಮನಸ್ಸಿನಲ್ಲಿ ಸ್ವಭಾವದಿಂದಲೇ ಕಲ್ಪನೆ ಇದ್ದುಕೊಂಡಿರುತ್ತದೆ ಹೊರತು ಅದು ಎಂದಾದರೂ ಆದ ಒಂದಾನೊಂದು ವೃತ್ತಿ. ಆದ್ದರಿಂದ ಇದನ್ನು ಮಿಥ್ಯಾ ಪ್ರತ್ಯಯ ರೂಪ, ಮಿಥ್ಯಾ ಪ್ರತ್ಯಯದಂತೆ ಅಂತ ಕರೆದಿದೆ. ಆದ್ದರಿಂದ ಇದು ಹೇಗಾಯಿತು, ಯಾವಾಗಾಯಿತು, ಎಲ್ಲ ಆಯಿತು, ಅದನ್ನು ತಲೆ ಕೆಡಿಸ್ಕೊಳಕ್ಕೆ ಹೋಗಬಾರ್ದು. ಇದು ಸಹಜ, ನೈಸರ್ಗಿಕ, ಅನಾದಿ, ಅನಂತ ಅಂತ ಕರೆದ್ಬಿಡ್ತಾರೆ. ಎಲ್ರಿಗೂ ಒಟ್ಟಿನೆಲ್ಲ ಆಗಿದೆ. ಅನುಭವ ಇಂಪಾರ್ಟೆಂಟು. ಅದು ಎಲ್ಲಾಯಿತು ಹೇಗಾಯಿತು ಅಲ್ಲ ಅಂತ ಹೇಳಿ ಆ ಸಗಣಿ ತುಳಿಯೋದನ್ನು ನಾನು ಎಕ್ಸಾಂಪಲ್ ಕೊಟ್ಟಿರ್ತೀನಿ. ಇಷ್ಟು ನೆನೆಸ್ಕೊಂಡು ಇಲ್ಲಿ ನಿಲ್ಲಿಸೋಣ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್, ಜೈ ಶ್ರೀ.